ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ. ಈಶ್ವರ ಎಂಬ ಮಾತೆ ಆಳುವವನು ಎಂದರ್ಥ. ಈಶ್ವರ ಅಂದರೆ ಆಳುವವನು. ಯಾರು ಇನ್ನೊಬ್ಬರ ಅಧಿಕಾರಿಯಾಗಿ ಆಳುತ್ತಾನೋ ಅವನು ಆಳುವವನು. ರಾಜ ದೇಶಕ್ಕೆ ಆಳುವ. ಆಳು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಹಾಗೆ ಒಂದು ದೇಶಕ್ಕೆ, ಒಂದು ಜಿಲ್ಲೆಗೆ, ಒಂದು ತಾಲೂಕಾಗೆ ಹೇಗೆ ಈಶ್ವರ ಇರುತ್ತಾನೋ, ಇಡೀ ಪ್ರಪಂಚಕ್ಕೆ ಈಶ್ವರ ಇರುತ್ತಾನೆ. ಇಡೀ ಪ್ರಪಂಚ ಎಲ್ಲ ಜೀವರನ್ನು ಆಳುತ್ತಾನೆ. ಆಳುವುದು ಅಂದರೆ ಪೊಲೀಸ್ ಹಾಗೆ ಹೆದರಿಸೋದು ಅಲ್ಲ, ಅನುಗ್ರಹ ಮಾಡ್ತಾನೆ. ತಪ್ಪಿದ್ದರೆ ಅದು ಬೇಡ ಎಂದು ಮೊದಲು ಹೇಳ್ತಾನೆ. ಆದರೂ ಆಗ್ರಹದಿಂದ ಮಾಡಿದರೆ ತೊಂದರೆ ಕೊಡ್ತಾನೆ. ಆ ತಪ್ಪು ಕೆಲಸಕ್ಕೆ ದುಃಖವಾದ ಫಲ ಕೊಡ್ತಾನೆ. ಕರ್ಮಕ್ಕೆ ಫಲ ಕೊಡುವವನು ಈಶ್ವರ. ಮೂರು: ಜ್ಞಾನ, ಕರ್ಮ, ಭೋಗ. ಕರ್ಮಕ್ಕೆ ವಿವೇಕ ಮೊದಲು ಜ್ಞಾನ ಹೇಳ್ಕೊಡ್ತಾನೆ. ಗುರುವಾಗಿ, ಶಾಸ್ತ್ರವಾಗಿ ಜ್ಞಾನ ಹೇಳ್ಕೊಡ್ತಾನೆ. ಮತ್ತು ಕರ್ಮ ಆಚರಿಸುವುದಕ್ಕೆ ಬೇಕಾಗಿರುವ ಸಲಕರಣೆಗಳು, ಪ್ರಪಂಚ ಎಲ್ಲ ಬೇಕು. ದೇಶ, ಕಾಲ, ವಸ್ತುಗಳು, ಪದಾರ್ಥಗಳು, ನೆಂಟರು, ಬಂಧುಗಳು ಇವರೆಲ್ಲರ ಸಹಾಯದಿಂದ ನಾವು ಕೆಲಸವನ್ನು ಮಾಡಬಂದೇವೆ. ಅಂದರೆ ಯೋಗ್ಯರಾಗಿದ್ದೇವೆ. ಆದ್ದರಿಂದ ಕೆಲಸ ಮಾಡುವುದಕ್ಕೆ, ಕರ್ಮಡ ಮಾಡುವುದಕ್ಕೆ ಅನುಕೂಲವಾದ ಪರಿಸ್ಥಿತಿಗಳನ್ನು ಒದಗಿಸ್ತಾನೆ. ಪರಿಸ್ಥಿತಿಗಳ ಆಗಿ ನಿಂತಿರುತ್ತಾನೆ. ನೋಡಿ, ದೇಶ, ಕಾಲ, ಪ್ರಕೃತಿ, ಶಕ್ತಿ ಇದೆಲ್ಲ ಅವನೇ. ಪ್ರಕೃತಿಯಲ್ಲಿರುವ ವಸ್ತುಗಳು ಆ ಪರಮಾತ್ಮೆ. ಆ ವಸ್ತುಗಳ ಶಕ್ತಿ ತಾನೇ. ಆದ್ದರಿಂದ ನಾವು ಕರ್ಮ ಮಾಡಲಿಕ್ಕೆ ಬೇಕಾಗಿರುವ ಪರಿಸ್ಥಿತಿಗಳೆಲ್ಲ ಒದಗಿಸಿಕೊಡುವವನು, ಮಾಡಿರುವ ಕರ್ಮಗೆ ಫಲ ಕೊಡುವವನು. ಅಂದರೆ ಜ್ಞಾನವನ್ನು ಹೇಳಿಕೊಡುವ ಗುರು, ಕರ್ಮ ಮಾಡಿಸುವುದಕ್ಕೆ ಮ್ಯಾನೇಜರ್, ಫಲ ಕೊಡುವುದಕ್ಕೆ ಕರ್ಮಫಲದಾತ, ಕರ್ಮಾಧ್ಯಕ್ಷ, ಕರ್ಮಫಲದಾತ ಹೇಳ್ತೀವಲ್ಲ. ಕರ್ಮ ಅಧ್ಯಕ್ಷ ಅಂದರೆ ಕರ್ಮ ಮಾಡುವುದಕ್ಕೆ ಮ್ಯಾನೇಜರ್. ಯಾವುದೇ ಕರ್ಮ ಮಾಡಲು ಅವರೆಲ್ಲ ಜನರಲ್ ಮ್ಯಾನೇಜರ್, ಇಡೀ ಬ್ರಹ್ಮಾಂಡ ಮ್ಯಾನೇಜರ್. ಎಲ್ಲಕ್ಕೆ ಅನುಕೂಲ ಮಾಡಿಕೊಳ್ಳಿ. ಬ್ರಹ್ಮಾಂಡ ಅಂದರೆ ಮೇಲೆ ಇದ್ದಾನೆ. ಲೌಕಿಕ ಮ್ಯಾನೇಜರ್ಗಳು, ಲೌಕಿಕ ಆಳುವ ರಾಜರು ಅಲ್ಲಿ ಒಂದು ಕಡೆ ಇರುತ್ತಾನೆ, ತಮ್ಮ ಹೆಡ್ ಆಫೀಸ್ನಲ್ಲಿ ಅಲ್ಲವೇ. ಮಿಕ್ಕ ಸೇವಕರಿಂದ ಕೆಲಸ ಮಾಡಿಸ್ತಾನೆ. ಪರಮಾತ್ಮಕ್ಕೆ ಯಾರು ಸೇವಕರಿದ್ದಾರೆ, ತನ್ನ ಅಧೀನವಾಗಿರುವ ಮಿಕ್ಕ ಆಫೀಸರ್ಗಳು, ಕೆಲಸಗಾರರಿದ್ದಾರೆ, ಅವರೆಲ್ಲರೂ ಯಾರು? ಅವರೆಲ್ಲ ತಾನೇ ಸರ್ವವ್ಯಾಪಕನಾಗುವುದರಿಂದ ಪ್ರಕೃತಿಯಲ್ಲಿ ಸಮಾಜದ ಸಹಕಾರ ಬೇಕು, ಪ್ರಕೃತಿಯ ಸಹಕಾರ ಬೇಕು, ಕೊನೆಗೆ ನಮ್ಮ ದೇಹೇಂದ್ರಿಯಗಳು ಬೇಕು. ಕರ್ಮ ಮಾಡುವುದಕ್ಕೆ ನಮ್ಮ ದೇಹ, ಇಂದ್ರಿಯ, ಮನಸ್ಸುಗಳು ಇದು ಬೇಕು. ಇದು ಎಲ್ಲ ಆಗಿ ತಾನೇ ನಿಂತಿದ್ದಾನೆ. ನಮ್ಮ ದೇಹೇಂದ್ರಿಯಗಳಾಗಿ, ಹೊರಗಿನ ಪರಿಸ್ಥಿತಿಗಳಾಗಿ, ಪ್ರಕೃತಿಯಾಗಿ ಇದೆಲ್ಲವೂ ತಾನೇ ಆಗಿ ಕರ್ಮ ಮಾಡುವುದಕ್ಕೆ ಅನುಕೂಲ ಪರಿಸ್ಥಿತಿಗಳು ಎಷ್ಟು ಬೇಕೋ ಅಷ್ಟು ತಾನೇ. ಆ ಮಾಡಿರುವ ಕರ್ಮಕ್ಕೆ ಕರ್ಮಫಲ ಅಂದರೆ ಆಯಾ ವಸ್ತುಗಳು, ಭೋಗ ಪದಾರ್ಥಗಳು, ಸೌಖ್ಯ ಪದಾರ್ಥಗಳು, ನೆಂಟರು, ಬಂಧುಗಳು, ತಮ್ಮ ವಸ್ತುಗಳು ಎಲ್ಲ ಸುಖ ಸೌಖ್ಯಗಳು ಪಡೆಯುವಕ್ಕೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ತಾನೇ ಕೊಡ್ತಾನೆ. ಆಗುವುದರಿಂದ ಅವರನ್ನೇನು ಹೇಳಿದ್ದೀವಿ? ಕರ್ಮಫಲದಾತ. ಹೀಗೆ ಆ ಪರಮಾತ್ಮ ತತ್ವವನ್ನು ಈಶ್ವರ ಎಂದು ಹೇಳಿರುವುದರಿಂದ, ಅಂದರೆ
ಆಳುವವನು ಎಂದು ಹೇಳುವುದರಿಂದ ಪರಮಾತ್ಮನೇ ಇರುತ್ತಾನೋ, ಪರಮಾತ್ಮಗಿಂತ ಒಂದು ಹೆಜ್ಜೆ ಕೆಳಗೆ ಬರುತ್ತಾನೋ? ಕೆಳಗೇನು ಹೆಜ್ಜೆ ಕೆಳಗೆ ಬರಲ್ಲ. ಇನ್ನೊಂದು ರೂಪವನ್ನು ತಾಳಿ ಈಶ್ವರನಾಗಲ್ಲ. ಪರಮಾತ್ಮನನ್ನೇ ಈಶ್ವರ ಹೇಳ್ತಾ ಇದ್ದೇವೆ ಹೊರತು ಅವನು ಇನ್ನೊಂದು ರೂಪ ತಾಳಿ ಇನ್ನೊಂದು ಅಧಿಕಾರದ ಪದ ಅಲ್ಲವೇ? ಅಧ್ಯಕ್ಷ ಒಬ್ಬನಿರುತ್ತಾನೆ, ಭಾರತ ದೇಶ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರು ಕೆಲಸ ಮಾಡ್ತಾನೆ, ನಿರ್ಣಯಗಳು ಮಾಡ್ತಾನೆ, ನಿಶ್ಚಯ ಮಾಡ್ತಾನೆ, ಆಜ್ಞೆ ಕೊಡ್ತಾನೆ. ಪ್ರೆಸಿಡೆಂಟು ಸುಮ್ಮನೆ ನಾಮ ಮಾತ್ರವಾಗಿರುತ್ತಾನೆ. ಭಾರತ ದೇಶವನ್ನು ಪಾಲಿಸುವವರು ಪ್ರೆಸಿಡೆಂಟಾ ಪ್ರಧಾನಮಂತ್ರಿಯ? ನಾವು ಪ್ರಧಾನಮಂತ್ರಿ ಪಾಲಿಸಲ್ಲ, ಪ್ರೆಸಿಡೆಂಟೇ ಪಾಲಿಸ್ತಾರೆ. ನಮ್ಮ ರಾಜ್ಯವನ್ನು ಅದಕ್ಕೇನು ಹೇಳ್ತಾರೆ? ರಾಜ್ಯಪಾಲ ಅಂದರೆ ರಾಜ್ಯಪಾಲ್ ಹಿಂದಿಯಲ್ಲಿ ಹೇಳ್ತಾರೆ, ನೀವೇನು ಹೇಳ್ತಾರೋ ಗವರ್ನರ್ ಹೇಳ್ತಾರೆ. ರಾಜ್ಯಪಾಲ ಅವನೇ ನಿಜವಾಗಿ ಪರಿಪಾಲನಾ. ಅವರು ಅದರ ಮೇಲೆ ಸಿಗ್ನೇಚರ್ ಮಾಡುವವರೆಗೆ ಅದು ಆಜ್ಞೆ ಆಗಲ್ಲ. ಪ್ರಧಾನಮಂತ್ರಿ ಬಾಯಿದಿಂದ ಹೇಳಬಹುದು, ಅವರು ಹೇಳಿದರೆ ಅಲ್ಲಿ ಆಜ್ಞೆ ಆಗುತ್ತೆ. ಸೊ ಗವರ್ನರೇ ಗವರ್ನರು ಪರಿಪಾಲಕ, ಇವನ್ ಅವರಿಗೆ ಅಸಿಸ್ಟೆಂಟು. ಮಂತ್ರಿ ಅಂದ್ರೇನು? ಸಲಹಾ ಕೊಡುವವನು ಮಂತ್ರಿ. ಪೂರ್ವ ಕಾಲದಲ್ಲಿ ರಾಜರಿಗೆ ಮಂತ್ರಿಗಳಿರುತ್ತಿದ್ದರೆ ಮಂತ್ರಿಗಳು ಎಲ್ಲ ಹೇಳಿ ಮಾಡಿಸ್ತಾನೆ, ಮಾಡುವವನ ಅವರು ಹೇಳಿದ್ದರೆ ಆಗುತ್ತದೆ. ಅದರಿಂದ ಯಾವುದೇ ನಿಮ್ಮ ಪತ್ರ ಆಗಲಿ ಪ್ರಧಾನಮಂತ್ರಿ ಹೆಸರಿನಲ್ಲಿ ಬರಲ್ಲ, ಅಧ್ಯಕ್ಷರ ಹೆಸರಿನಲ್ಲೇ ಬರುತ್ತದೆ. ಪ್ರಧಾನಮಂತ್ರಿ ಸಲಹಾದಾರ ಅಷ್ಟೇ. ಹಾಗೆ ಅಂದರೆ ಪ್ರೆಸಿಡೆಂಟು ಒಂದು ಪದ, ಪ್ರಧಾನಮಂತ್ರಿ ಕೆಳಮಟ್ಟದ ಪದ. ಅಂದರೆ ಎರಡು ಪದಗಳು ಸೇರಿಕೊಂಡು ಪರಿಪಾಲನೆ ನಡೆಯುತ್ತದೆ. ಅವನು ಮುಖ್ಯಾಧಿಕಾರಿ, ಅವರಿಗಿವರು ಸಹಾಯಕ. ಇವರು ಮಾಡಿದ ಕೆಲಸ ಎಲ್ಲ ವಾರಕ್ಕೊಂದು ದಿವಸನೋ, ಕೆಲವೊಮ್ಮೆ 2-3 ದಿವಸಕ್ಕೆ ಒಂದು ದಿವಸನೋ ಏನೇನೋ ನಡೆಯುತ್ತೋ ಹೋಗಿ ಹೇಳಬೇಕು ಪ್ರೆಸಿಡೆಂಟ್ಗೂ. ಗೊತ್ತಾ? ಪ್ರಧಾನಮಂತ್ರಿ ಹೇಳಿದ್ದರು, ಇವರು ಹೋಗಿ ಕೆಲವೊಮ್ಮೆ ಏನಾದರೂ ವಿಶೇಷ ಘಟನೆ ನಡೆದರೆ ಪ್ರತಿ ದಿವಸ ಹೋಗಿ ಹೇಳಬೇಕು. ಈಗ ಹೀಗೆ ನಡೆದಿದೆ, ನಾವು ಇನ್ನೇನು ಮಾಡಿದ್ದೇವೆ, ಪರಿಸ್ಥಿತಿ ಹೀಗಿತ್ತು, ನಾವು ಹೀಗೆ ಪಾರ್ಲಿಮೆಂಟ್ನಲ್ಲಿ ನಡೆಯುತ್ತಿದ್ದು ಹೋಗಿ ಹೇಳಲೇಬೇಕು, ಅವರಿಗೆ ಹೇಳಬೇಕು. ಕೆಲವೊಮ್ಮೆ ಅವರು ಪ್ರಶ್ನೆ ಮಾಡ್ತಾರೆ, ಇದೇಕಾಯಿತು ಎಲ್ಲ ಕೇಳ್ತಾರೆ. ಕೆಲವು ಒಪ್ಪದಿದ್ದರೆ ಇದು ಸರಿಯಾಗಿಲ್ಲ, ಹೀಗೆ ಮಾಡಬೇಕು ಹೇಳ್ತಾರೆ. ಆ ಪ್ರೆಸಿಡೆಂಟ್ಗೆ ಅಧಿಕಾರ ಇದೆ. ಹಿಂದಿನ ಪ್ರೆಸಿಡೆಂಟ್ಗಳು ಹಾಗೆ ಹೇಳುತ್ತಿದ್ದರು, ಇವರು ಹೇಳುತ್ತಿರಬಹುದು. ಏಕೆಂದರೆ ಇವರು ಹೇಳಿದ್ದೆಲ್ಲ ಅವರಿಗೆ ಹೇಳಬೇಕು. ಎಷ್ಟೋ ವಿಷಯಗಳು ಆಜ್ಞೆ ಕೊಡಬೇಕಾದರೆ ಪ್ರಧಾನಮಂತ್ರಿ ಅಂದರೆ ಹಾಕಿದ್ದರೆ ಆಗಲ್ಲ, ಅವರು ಸಿಗ್ನೇಚರ್ ಮಾಡಿದ್ದರೆ ಅದು ಆಗುತ್ತದೆ. ಆದ್ದರಿಂದ ಒಬ್ಬರು ಮೇಲಿನ ಅಧಿಕಾರಿ, ಒಂದು ಕೆಳಗೆ. ಹಾಗೆ ಪರಮಾತ್ಮ ಈಶ್ವರ ಎಂದು 2 ಮಟ್ಟದ ಅಧಿಕಾರಿಗಳಲ್ಲ. ಅವನೇ ಈ ಪರಿಪಾಲನಾ ದೃಷ್ಟ್ಯ, ಜೀವದೃಷ್ಟ್ಯ, ಜಗದ್ದೃಷ್ಟ್ಯ ಈಶ್ವರ ಹೇಳಿದ್ದೇವೆ, ತನ್ನನ್ನು ತಾನು ಬ್ರಹ್ಮ ಹೇಳ್ತೀವಿ ಅಲ್ಲ. ಅವನೇ ಈ ದೃಷ್ಟ್ಯ ಪರಿಪಾಲಕ, ತನ್ನ ದೃಷ್ಟ್ಯ ಬ್ರಹ್ಮ ಅಷ್ಟೇ. ದೃಷ್ಟಿ ಭೇದವೇ ಹೊರತು ಸ್ಥಾನ ಭೇದಗಳಲ್ಲ, ಮಟ್ಟ ಭೇದಗಳಲ್ಲ. ಅದು ಹೇಳತಕ್ಕದ್ದು. ಇಷ್ಟೆಲ್ಲ ಉದಾಹರಣೆ ಹೇಳುವುದು. ಇಷ್ಟೆಲ್ಲ ಏಕೆ ಹೇಳ್ತೀನಿ ಅಂದರೆ, ಇಷ್ಟು ಹೇಳಿದ್ರು ಮತ್ತು ನಾನು ಸ್ವಲ್ಪ ಮೇಲೆ ಹೇಳಿಬಿಟ್ರೆ, ಅಯ್ಯೋ ತುಂಬ ಟೈಮ್ ತಗೊಳ್ತಾ ಇದೆ, ಏಕೆ ಈ ಸಣ್ಣ ವಿಷಯ ಹೇಳುವುದು ಎಂದು ಏನೋ ಸ್ವಲ್ಪ ಹೇಳಿಬಿಟ್ರೆ ಮತ್ತೆ ಅದು ಪ್ರಶ್ನೆ ಮಾಡ್ತಾರೆ. ಅಂದರೆ ಈಶ್ವರ ಇದು ಬೇರೆನಾ, ಒಂದೇನಾ, ಮತ್ತೆ ಅದೇ ಪ್ರಶ್ನೆ. ಅಂದರೆ ಬೇರೆ ಎಂಬುದು ದೃಷ್ಟಿ, ಇರುವುದು ಒಂದು, ಇರುವಿಕೆ ದೃಷ್ಟ್ಯ ಒಂದೇ, ಒಬ್ಬನೇ. ಅದು ದೃಷ್ಟಿಭೇದ. ಈ ಸಂಬಂಧ ದೃಷ್ಟ್ಯ ಈಶ್ವರ ಹೇಳಿದ್ದೇವೆ, ತನ್ನನ್ನು ತಾನು ಬ್ರಹ್ಮ ಹೇಳಿದ್ದೇವೆ ಅಷ್ಟೇ ಹೊರತು ತಾನು 2 ಹಂತಗಳಾಗಿ, 2 ಮಟ್ಟಗಳಾಗಿ, ಮೇಲಿನ ಅಧಿಕಾರಿ ಕೆಳಗಿನ ಅಧಿಕಾರಿಯಾಗಿ ಹಾಗೇನಾಗಲಿಲ್ಲ. ಅಥವಾ ಒಂದು ಪ್ರಮೋಷನ್ನಿಂದ ಮೇಲಕ್ಕೆ ಹೋಗ್ತಾನೆ ಅಥವಾ ಕೆಳಗೆ ಅಂಥದ್ದೇನಿಲ್ಲ. ಮೇಲೆ ಕೆಳಗೆ ಮಟ್ಟಗಳಿಲ್ಲ, ಒಬ್ಬನೇ ಒಬ್ಬನು. ಅದೇ ಹೇಳ್ತಾರೆ, ಇಟ್ ಈಸ್ ನಾಟ್ ರೈಟ್ ಟು ಥಿಂಕ್. ಮುಂದಿನ ವಿಷಯ 11ನೆಯ ವಿಷಯವನ್ನು ಹೇಳ್ತಾ ಇದ್ದೀವಿ. ಇಟ್ ಈಸ್ ನಾಟ್ ರೈಟ್ ಟು ಥಿಂಕ್ ದಟ್ ದಿಸ್ ರಿಲೇಟಿವ್ ಟರ್ಮ್ ಈಶ್ವರ ಅಂದರೆ ರೂಲರ್ ಆಫ್ ದ ಸೆಲ್ಫ್ಸ್, ಜೀವರನ್ನು ಆಳುವವನು. ಈಶ್ ಅಂದ್ರೇನು? ನಾವು ಐಶ್ವರ್ಯ ಅಂದರೆ ಏನು ತಿಳ್ಕೊಳ್ತೀವಿ? ಐಶ್ವರ್ಯ ಅಂದರೆ ಸಂಪದ ಅಂದ್ಕೊಳ್ತೀವಿ. ಲೌಕಿಕರು ಅವನ ಐಶ್ವರ್ಯವಂತ, ಶ್ರೀಮಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ? ಐಶ್ವರ್ಯವಂತ ಅಂದರೆ ವಂತ ಹೇಳ್ತಾರೆ, ಮಂತ ಹೇಳ್ತಾರೆ. ಕನ್ನಡದಿಗರು ಎಲ್ಲ ಮಂತ ಹೇಳಿಬಿಡ್ತಾರೆ, ಎಲ್ಲಕ್ಕಿ ಮಂತ ಹೇಳಿಬಿಡ್ತಾರೆ. ಸಂಸ್ಕೃತದಲ್ಲಿ ಎಲ್ಲಕ್ಕಿ ಮಾ ಹೇಳಲ್ಲ, ವಂತ ಕೆಲವಕ್ಕಿ, ಮಂತ ಕೆಲವಕ್ಕಿ. ಸಂಸ್ಕೃತ ಭಾಷೆಯಲ್ಲಿ ಕೆಲವರಿಗೆ ವಂತ, ಕೆಲವರಿಗೆ ಮಂತ. ಕನ್ನಡಿಗರು ಎಲ್ಲಕ್ಕಿ ಮಂತ ಹೇಳಿಬಿಟ್ರು.
ಅದೊಂದು ಭಾಷೆಯಲ್ಲಿ ಹಾಗೆ ಆಗಿಬಿಟ್ಟಿತ್ತು. ಆಯಿತು. ಸೊ ಐಶ್ವರ್ಯ ಕನ್ನಡದ ಮಂತ. ಐಶ್ವರ್ಯ ಮಂತ ಅಂದರೆ ಸಂಪದ ಧನ ಇರುವವನು ಎಂದು ಅರ್ಥ ಅಲ್ಲ. ಧನವಂತ ಹೇಳ್ತಾರೆ, ಧನವಂತ ಹೇಳ್ತಾರೆ. ಓ, ಅಲ್ಲಿ ಮಾತ್ರ ಧನವಂತ ಇದೆ, ಒಳ್ಳೆಯದು. ಅಲ್ಲಿ ಮಾತ್ರ ಧನವಂತ ವಂತನೇ ಹೇಳ್ತಾರ. ಆಯಿತು, ಪರವಾಗಿಲ್ಲ. ಸಾಮಾನ್ಯವಾಗಿ ಕನ್ನಡ ಎಲ್ಲ ಹೇಳಿಬಿಡ್ತಾರೆ. ಆಯಿತು. ಐಶ್ವರ್ಯ ಅಂದರೆ ಸಂಪದ ಅಂದ್ಕೊಳ್ತಾರೆ. ಅಲ್ಲ, ಈಶ್ವರತ್ವ, ಐಶ್ವರ್ಯ, ಪರಿಪಾಲನಾ ಸಾಮರ್ಥ್ಯ, ಪಾಲಕತ್ವ, ಪಾಲಕ ಗುಣ ಇದೆ ನೋಡಿ, ಪಾಲಕ ಧರ್ಮ, ಪಾಲಕ ಶಕ್ತಿ, ಅದು ಐಶ್ವರ್ಯ. ಅವನಿಗೆ ಈಶ್ವರತ್ವ ಇದೆ ಅಂದರೆ ಅಧಿಕಾರ ಇದೆ, ಅಧಿಕಾರ. మరి ಐಶ್ವರ್ಯ ಇದಕ್ಕೆ ಬಂತು ಅಂದರೆ ಈಶ್ವರನಿಗೆ ಸಂಪದನೂ ಇರುತ್ತದೆ, ಸಂಪದನೂ ಸಹ ಇರಬಹುದು, ಆದರೆ ಮುಖ್ಯವಾದದ್ದು ಅಧಿಕಾರ. ಆದ್ದರಿಂದ ಅದು ಏನೋ ಲೋಕದಲ್ಲಿ ಹಾಗೆ ಪ್ರಯೋಗ ಬಂದುಬಿಟ್ಟಿತು, ಸಂಪದ ಎಂಬ ಅರ್ಥ ಬಂದುಬಿಟ್ಟಿದೆ ಹೊರತು ನಿಜವಾಗಿ ಐಶ್ವರ್ಯ ಅಂದರೆ ಸಂಸ್ಕೃತದಲ್ಲಿ ಸಂಪದ ಅಲ್ಲ. ಐಶ್ವರ್ಯ ಅಂದರೆ ಅಧಿಕಾರ, ಈಶ್ವರತ್ವ. ಜೀವನೂ ಈಶ್ವರನೇ, ಯಾವುದಕ್ಕೆ? ದೇಹಕ್ಕೆ ಈಶ್ವರ. ಶಂಕರ ಭಾಷ್ಯದಲ್ಲಿ ಒಂದು ಕಡೆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಈ ದೇಹಕ್ಕೆ ಈಶ್ವರ ಯಾರು ಅಂದರೆ ಜೀವ. ಈ ದೇಹಕ್ಕೆ ಈಶ್ವರ ತಾತ್ಕಾಲಿಕ ಈಶ್ವರ, ಅದು ಲಿಮಿಟೆಡ್ ಈಶ್ವರ, ಪೂರ್ತಿ ಈಶ್ವರ ಅಲ್ಲ. ಪೂರ್ವಜನ್ಮ ಪುಣ್ಯ ಮಾಡಿಕೊಂಡು ಈ ಮನೆಗೂ ಯಜಮಾನನಾಗ್ತಾನಲ್ಲ, ಹಾಗೆ ಈ ದೇಹಕ್ಕೆ ಯಜಮಾನ. ಈ ದೇಹಕ್ಕೆ ಯಜಮಾನ ಈಶ್ವರ. ಅಂದರೆ ಈ ದೇಹವು ಬಾಡಿಗೆಗೆ ತಗೊಂಡ, ಪರ್ಮನೆಂಟ್ ತಾನೇನು ಕಟ್ಟಿಸ್ಕೊಂಡಿಲ್ಲ, ತಾನು ಕಟ್ಕೊಂಡಿದ್ದಲ್ಲೇನಲ್ಲ, ಹಣ ಕೊಟ್ಟು ಬಾಡಿಗೆಗೆ ತಗೊಂಡ. ಎಷ್ಟು ವರ್ಷ ಅದು ಗೊತ್ತಿಲ್ಲ, ಎಷ್ಟು ವರ್ಷನೋ ಇರುತ್ತಾನೆ, ಇದ್ದು ಕೆಲವು ದಿವಸ ನಂತರ ಬಿಟ್ಟು ಹೋಗ್ತಾನೆ ಅಷ್ಟೇ. ಅಲ್ಲ, ಬಾಡಿಗೆಗೆ ತಗೊಂಡ, ರಿಪೇರ್ ಮಾಡಿಕೊಳ್ಳಬಹುದು, ಇದನ್ನು ಹೆಚ್ಚು ಬೆಳೆಸ್ಕೊಳ್ಳಬಹುದು, ರೆನೋವೇಟ್ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರ ಊಟ ಚೆನ್ನಾಗಿ ತಿನ್ನಬಹುದು, ಎಕ್ಸರ್ಸೈಸು ವ್ಯಾಯಾಮ ಮಾಡಬಹುದು. ಗಾಯ ಮಾಡಿಕೊಂಡ್ರೆ ಅದು ನಿಮ್ಮ ರಿಪೇರಿಂಗೇ ಮಾಡಿಕೊಳ್ಳಬೇಕು. ಯಾರು ಭಗವಂತನನ್ನು ಕೇಳಿದರೆ ಅಲ್ಲ, ನೀವೇ ಅದಕ್ಕೆ ಔಷಧಿ ಎಲ್ಲ ಹಚ್ಕೊಂಡು ಬೇಕು, ಎಲ್ಲ ಮಾಡಿಕೊಳ್ಳಬೇಕು. ಅಂದರೆ ಮಹತಾ ಅದೇನು ಪುಣ್ಯಪಣ್ಯೇನ ಕ್ರೀತೇಯಂ ಕಾಯನೌಸ್ತ್ವಯ ಒಂದು ಶ್ಲೋಕ ಹೇಳ್ತದೆ. ಎಷ್ಟೋ ಪುಣ್ಯವನ್ನು ಕೊಟ್ಟು ಈ ಶರೀರವನ್ನು ಕೊಂಡುಕೊಂಡ. ಅಯ್ಯೋ, ಸುಮ್ಮನೆ ಸಿಗಲಿಲ್ಲ ಬಾಡಿಗೆ. ಎಷ್ಟೋ ಪೂರ್ವಜನ್ಮ ಪುಣ್ಯ ಮಾಡಿ ಕಷ್ಟಪಟ್ಟು ಪರೋಪಕಾರ ಮಾಡಿ ಕಷ್ಟಗಳನ್ನು ಸಹಿಸಿಕೊಂಡು ಬಂದಿದ್ದೀರಿ, ಸುಮ್ಮನೆ ಬಂದಿದೆ ಎಂದು ದುರುಪಯೋಗ ಮಾಡಬೇಡಿ ಎಂದು ಹೇಳ್ತಾರೆ. ಮಹತಾ ಪುಣ್ಯಪಣ್ಯೇನ, ಎಷ್ಟೋ ಪುಣ್ಯ ಅಂದರೆ ಹಣ, ಪುಣ್ಯವೆಂಬ ಹಣ ಕೊಟ್ಟು, ಎಷ್ಟೋ ಬ್ಯಾಂಕ್ನಲ್ಲಿರುವ ಪುಣ್ಯ ಸಂಪಾದಿಸಿ ಕಷ್ಟಪಟ್ಟಿದ್ದೆಲ್ಲ ಕೊಟ್ಟು, ಏನು ಬೇಕಂದರೆ ಶರೀರ ಬೇಕೇ ಬೇಕು, ಅದಿಲ್ಲದಿದ್ದರೆ ಜೀವನವೇ ನಡೆಯಲ್ಲ ಅಲ್ಲವೇ. ಯಾರಿಗೆ ಶರೀರ ಸಿಗಲ್ಲವೋ ಅವರನ್ನೇ ಪ್ರೇತ ಹೇಳ್ತಾರೆ, ಗೊತ್ತಾ? ಪ್ರೇತ ಪಿಶಾಚ ನೋಡಿದ್ದೀರಾ? ಕೆಲವರಿಗೆ ಮುಖ್ಯವಾಗಿ ಅಕಾಲ ಮೃತ್ಯು ಅಂದರೆ ಆಕ್ಸಿಡೆಂಟ್ ಆಗುತ್ತದೆ ನೋಡಿ. ಆಕ್ಸಿಡೆಂಟ್ಗೆ ಏನು ಹೇಳ್ತಾರೆ? ಅಪಘಾತವಾಗಿದ್ದರೆ ಅವ್ರಿಗಿನ್ನು ಆಯುಷ್ಯ ಹೋಗಲಿಲ್ಲ, ಆಯುಷ್ಯ ಮುಗಿಯಲಿಲ್ಲ, ಇನ್ನೂ ಇದೆ, ಇನ್ನೂ ಆಯುಷ್ಯ ಇದ್ದೇ ಇದೆ. ಅಕಸ್ಮಾತ್ತಾಗಿ ಏನೂ ಆಗಿಬಿಟ್ಟಿತು. ಆವಾಗ ಏನಾಗ್ತದೆ? ಈ ಶರೀರ ಬಿಟ್ಟಿತು, ಇನ್ನೊಂದು ಶರೀರ ಬಂದಿಲ್ಲ. ಏಕೆ? ಈ ಕರ್ಮ ಮುಗಿಯಲಿಲ್ಲ. ಕರ್ಮ ಮುಗಿಯಲಿಲ್ಲ, ಅದರಿಂದ ಅವರು ಬರಲ್ಲ. ಯಾರು? ಯಮರಾಜ ಬಂಧುವನ್ನು ಕರ್ಕೊಂಡು ಹೋಗಲ್ಲ ಯಮ ಭಟ್ಟರು. ಕರ್ಮ ಮುಗಿಯಲಿಲ್ಲ, ಇಲ್ಲೇ ಇರ್ತಾನೆ, ಇಲ್ಲೇ ಇದ್ದು ಬಿಡ್ತಾನೆ. ಇಲ್ಲೇ ಇದ್ದು ಬಿಟ್ಟರೆ ಇರಲಿ ಅಂದರೆ ಅವರು ಪ್ರೇತಗಳಂದ್ರೇನು? ಇನ್ನೊಬ್ಬರನ್ನು ಪೀಡಿಸ್ತಾರೆ ಎಂದು ಪ್ರೇತ ಅಲ್ಲವೇ? ಏಕೆ ಪೀಡಿಸ್ತಾನೆ? ಮನುಷ್ಯರಿದ್ದಾರೆ, ಮನುಷ್ಯರು ಶರೀರದಲ್ಲಿರುವಾಗ ನಮಗೆ ಆಸೆಗಳಿವೆ, ಹಸಿವು ಬಾಯಾರಿಕೆ ಇದೆ, ಆಸೆಗಳಿಲ್ಲವ? ನಮಗದು ಬೇಕು, ಇದು ಬೇಕು, ಅನುಭವಿಸಬೇಕು. ದೇಹ ಬಿಟ್ಟರೆ ಏನಾಗುತ್ತದೆ? ಎಲ್ಲ ಬ್ಲಾಕ್ ಆಗಿಬಿಡ್ತದೆ, ಯಾವುದೂ ಅನುಭವಿಸೋಕ್ಕಾಗಲ್ಲ. ಅವರಿಗೆ ತೋಚಲ್ಲ, ಹಸಿವಾಗ್ತದೆ, ಬಾಯಾರಿಕೆ. ಹಸಿವಂದರೆ ಸ್ಥೂಲ ಶರೀರ ಹಸಿವಲ್ಲ, ಪ್ರಾಣಕೋಶದ ಹಸಿವು, ಪ್ರಾಣಮಯ ಕೋಶ ಇರುತ್ತದೆ. ಸ್ಥೂಲ ಶರೀರವೇ ನಾಶ, ಪ್ರಾಣಮಯ ಕೋಶ ಇರುವುದರಿಂದ ಅವರಿಗೆ ಹಸಿವಾಗ್ತದೆ. ಆ ಹಸಿವು ಬೇರೆ, ಸ್ವಲ್ಪ ವಾಸನೆ ನೋಡಿದ್ದರೆ ಸಾಕು. ಆ ಪ್ರಾಣದ ಹಸಿವಾಗ್ತದೆ, ಬಾಯಾರಿಕೆ ಆಗ್ತದೆ, ಏನೋ ಆಸೆಗಳಿರುತ್ತದೆ, ಅದು ನೋಡಬೇಕು, ಅದು ಬೇಕು, ನಮ್ಮ ನೆಂಟರು ಬೇಕು, ಮಮಕಾರ ಸುಖ ಬೇಕು, ಅಹಂಕಾರ ಸುಖ ಬೇಕು, ಮಮಕಾರ ಸುಖ ಬೇಕು, ಇಂದ್ರಿಯ ಸುಖ ಬೇಕು. ಯಾವ ಸುಖ ಸಿಗಲ್ಲ, ಎವ್ರಿಥಿಂಗ್ ಬ್ಲಾಕ್, ಜೈಲಿನಲ್ಲಿ ಹಾಕಿದ್ದಂತೆ. ಶರೀರವಿದ್ದರೆ ಸ್ವಾತಂತ್ರ್ಯ, ಶರೀರವಿಲ್ಲ ಅಂದರೆ ಜೈಲಿನಲ್ಲಿ ಹಾಕಿದ್ದಂತೆ, ಹುಚ್ಚಾಗಿ ಬಿಡ್ತಾನೆ. ಅವರಿಗೆ ತೋಚಲ್ಲ, ಯಾರೊಬ್ಬರನ್ನು ಹಿಡ್ಕೊಳ್ತಾನೆ. ಮನುಷ್ಯರನ್ನು ಏಕೆ ಹಿಡ್ಕೊಳ್ತಾನೆ? ಅವರಿಗೆ ಕೋಪ ದ್ವೇಷ, ಯಾರ ಮೇಲಾದರೂ ಕೋಪ ದ್ವೇಷ ಇದ್ದರೆ ಅವ್ರನ್ನ ಹಿಂಸಿಸ್ತಾನೆ. ನನಗೇನು ಸಿಗ್ತಾ ಇಲ್ಲ, ನನಗೆ ಸುಖ ಭೋಗ ಇಲ್ಲ ಅಂದರೆ ಯಾರು ಕಂಡು ಬಂದರೆ ಅವನು ಸುಮ್ಮನೆ ಹಿಂಸಿಸ್ತಾನೆ. ಏಕೆ ಅಂದರೆ ಅವ್ರಿಗೆ ದುಃಖ ಆಗ್ತಾಯಿದೆ, ಏನು ಮಾಡಿದ್ರು ತೋಚಲ್ಲ, ಇನ್ನೊಬ್ಬರನ್ನ
ಅದಕ್ಕೋಸ್ಕರ ಪ್ರೇತ ಆಗಿಬಿಟ್ಟರೆ ದುರ್ಗತಿ ಆಗುತ್ತದೆ. ಮುಂದೆ ಏನು ಮುಂದಿನ ಲೋಕಕ್ಕೆ ಹೋದರೆ ಸುಖವೋ ದುಃಖವೋ ಎಲ್ಲೋ ಅನುಭವಿಸ್ತಾನೆ, ಬೇರೆ ಲೋಕಕ್ಕೆ ಹೋಗಿ. ಇಲ್ಲಿ ಯಾವ ಇಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡ ಹಾಗೆ. ಆದ್ದರಿಂದ ಈ ದೇಹಕ್ಕೆ ಯಜಮಾನ. ಅದಕ್ಕೋಸ್ಕರನೇ ತುಂಬ ಪುಣ್ಯ ಕೊಟ್ಟು ದೇಹ ಪಡ್ಕೊಂಡ, ಸುಮ್ಮನೆ ಸಿಗಲಿಲ್ಲ. ಏನು ನಾವು ಜನ್ಮ ಪಡ್ಕೊಂಡಿದ್ದೇವೆ, ಸುಮ್ಮನೆ ಪಡ್ಕೊಂಡಿಲ್ಲಪ್ಪ. ತುಂಬ ಬ್ಯಾಂಕ್ ಅಕೌಂಟ್ ಖರ್ಚಾಯಿತು, ತುಂಬ ಆಯಿತು, ಖರ್ಚು ಆಯಿತು. ಈ ಶರೀರಕ್ಕೆ ಬಂದ ನಂತರ ಇದನ್ನು ವ್ಯರ್ಥ ಮಾಡಬೇಡ, ಬಹಳ ದುರುಪಯೋಗ ಮಾಡು. ಇದರಿಂದ ಅತ್ಯಂತ ಉತ್ತಮ ಕಾರ್ಯ, ಸತ್ಕಾರ್ಯ, ಧರ್ಮ, ಆಧ್ಯಾತ್ಮಿಕತೆ ಏನು ಮಾಡತಕ್ಕದ್ದು ಮಾಡ್ಕೊ. ಒಂದು ನಿಮಿಷ ವೇಸ್ಟ್ ಮಾಡದೆ ಏನಾದರೂ ಒಳ್ಳೆಯದೇ ಮಾಡ್ಕೊ. ಅದು ನೋಡಿ ಎಷ್ಟು ಶಾಸ್ತ್ರದೃಷ್ಟಿ. ಅದರಿಂದ ಇದಕ್ಕೆ ಯಜಮಾನ, ದೇಹಕ್ಕೆ ಶರೀರಕ್ಕೆ, ಮನೆಗೂ ಯಜಮಾನ ಹೇಗಿರುತ್ತಾನೋ ದೇಹಕ್ಕೆ ಯಜಮಾನ, ಪರಮಾತ್ಮ ಇಡೀ ಪ್ರಪಂಚಕ್ಕೆ ಯಜಮಾನ. ಆದ್ದರಿಂದ ನೋಡಿ, ಇಟ್ ಈಸ್ ನಾಟ್ ರೈಟ್ ಟು ಥಿಂಕ್ ದಟ್ ದಿಸ್ ರಿಲೇಟಿವ್ ಟರ್ಮ್ ಈಶ್ವರ ಅಪ್ಲೈಡ್ ಟು ಬ್ರಹ್ಮನ್. ಪರಮಾತ್ಮಕ್ಕೆ ಈಶ್ವರ, ಅದರಿಂದ ಶಂಕರಾಚಾರ್ಯರು ಪರಮಾತ್ಮನನ್ನೇ ಈಶ್ವರ ಎಂದು ಪದದಿಂದ ಬಳಸ್ತಾರೆ. ಇದು ವಿಚಿತ್ರ. ಈಶ್ವರ ಅಂದರೆ ಜೀವನನ್ನು, ಜಗತ್ತನ್ನು ಪಾಲನೆ ಮಾಡುವವರು. ಏಕೆಂದರೆ ಒಂದು ಕಾನೂನಂದರೆ ವ್ಯವಸ್ಥೆಯಾಗಿ ನಡೆಯಬೇಕಲ್ಲವೇ? ಸೂರ್ಯ ತಿರುಗಬೇಕು, ಭೂಮಿ ನಡೆಯುತ್ತದೆ, ಸೂರ್ಯ ತಿರುಗುತ್ತಾನೆ, ಹಗಲು ರಾತ್ರಿ ಆಗಬೇಕು, ತಿಥಿಗಳು, ವಾರಗಳು, ನಕ್ಷತ್ರಗಳು ಎಲ್ಲ ಆಗಬೇಕಲ್ಲವೇ? ಡೇಟ್ಗಳು ಬದಲಾಯಿಸಬೇಕು, ಪ್ರಕೃತಿ ನಡೆಯಬೇಕು. ಪ್ರಕೃತಿಗೆ ಕೆಲವು ನಿಯಮಬದ್ಧವಾಗಿ ಪ್ರಕೃತಿ ನಡೆಯಬೇಕಾ? ಬೆಂಕಿ ಬಿಸಿಯಾಗಿರಬೇಕು, ನೀರು ಹರಿಯಬೇಕು, ಬೆಟ್ಟಗಳು ಅಲ್ಲೇ ಇರಬೇಕು. ನದಿ ನೋಡಿಕೊಂಡು ನದಿ ಎಷ್ಟು ಚೆನ್ನಾಗಿ ಹರಿಯುತ್ತಾ ಇದೆ, ನಾನು 90 ದಿವಸದಿಂದ ಇಲ್ಲೇ ಕೂತಿದ್ದೀನಿ ಎಂದು ಬೆಟ್ಟ ಅಂದ್ಕೊಂಡು ನಾನು ಸ್ವಲ್ಪ ನಡೆಯುತ್ತೀನಿ ಅಂದರೆ ಏನಾಗಬೇಕು ನಮ್ಮ ಗತಿ? ಆ ಬೆಟ್ಟ ಇಲ್ಲಿಂದ ನಡೆಯುತ್ತಾ ಬೆಂಗಳೂರು ಸಿಟಿಗೆ ಬಂದರೆ ಎಲ್ಲ ಏನಾಗಬೇಕು? ಸಿಟಿ ಬಂದರೆ ದಾರಿಯಲ್ಲಿ ಕೆಲವೊಮ್ಮೆ ಅದೇನು ಹುಲಿ ಏನು ಆ ಚಿರತೆ ಬರ್ತದೆ ನೋಡಿ, ಅದು ಬಂದಾಗ ಜನರೆಲ್ಲ ಓಡಿ ಹೋಗ್ತಾರೆ. ಬೆಟ್ಟನೇ ಬಂದರೆ ಜನರು ಓಡಿ ಹೋಗಬೇಕಾಗ್ತದೆ ಅಲ್ಲ. ಆ ಬೆಟ್ಟ ಅಲ್ಲೇ ಇರಬೇಕು, ನದಿ ಹರಿಯಬೇಕು, ಆವಾಗಲೇ ನಡೆಯುತ್ತದೆ. ಅಂದರೆ ಪ್ರಕೃತಿಗೆ ತಮ್ಮ ಧರ್ಮಗಳಿರುತ್ತವೆ. ತಮ್ಮ ಧರ್ಮಗಳು ಆಯಾ ನಿಯಮಬದ್ಧವಾಗಿ ನಡ್ಕೊಳ್ತಾ ಇರಬೇಕು. ಇಲ್ಲದಿದ್ದರೆ ಹೇಗೆ? ದೇವತೆಗಳಿದ್ದಾರೆ ಇದೆಲ್ಲ ನಡೆಸುವುದಕ್ಕೆ. ಒಂದೊಂದು ಅಗ್ನಿ ದೇವತಾ, ವಾಯುದೇವತಾ, ಇಷ್ಟ ದೇವತಾ, ಇಂದ್ರಿಯಗಳಿಗೆ ದೇವತಾ, ಇದೆಲ್ಲ ಆಗಬೇಕು. ನಮ್ಮ ಶರೀರ ಒಳಗಿನೂ ನಿಯಮಬದ್ಧವಾಗಿ ಹಾರ್ಟ್ ನಡೆಯುತ್ತಾ ಇದೆ, ಏನದು ಲಂಗ್ಸ್ ನಡೆಯುತ್ತಾ ಇದೆ, ಊಟ ಜೀರ್ಣವಾಗ್ತಾ ಇದೆ, ಲಿವರ್ ಕೆಲಸ ಮಾಡ್ತಾ, ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು. ಅದು ಮಾಡದಿದ್ದರೆ ನಮ್ಮ ಒಳಗೆ ಹೊರಗೆ ಎಲ್ಲವೂ ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಆಯಾ ಆಫೀಸರ್ಗಳು ಅಂದರೆ ಯಾರು? ದೇವತರು. ಆಯಾ ದೇವತರು ಅಲ್ಲಲ್ಲಿ ಕೂತಿದ್ದಾರೆ, ಕೂತ್ಕೊಂಡು ಭಗವಂತನ ಅಧೀನದಲ್ಲಿದ್ದು ಜಗತ್ತೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ಈ ದೊಡ್ಡ ಕಂಪನಿ ನಡೆಯುತ್ತಾ ಇದೆ, ಭಗವಂತನ ಕಂಪನಿಯಲ್ಲಿ ನಾವು ಬದುಕಕ್ಕಾಗ್ತದೆ, ಇಲ್ಲದಿದ್ದರೆ ಹೇಗೆ ಅಲ್ಲ? ಆದ್ದರಿಂದ ಅವನು ಜನರಲ್ ಮ್ಯಾನೇಜರ್ ಆಗುವುದರಿಂದ ಪರಮಾತ್ಮನನ್ನು ಈಶ್ವರ ಎಂಬ ಹೆಸರಿನಿಂದ ಪರಮಾತ್ಮನನ್ನು ಈಶ್ವರ ಎಂಬ ಪದದಿಂದಲೂ ಹೇಳ್ತಾರೆ ಭಾಷ್ಯಕಾರರು. ಇವನು ಉಪನಿಷತ್ತುಗಳು ಹೇಳ್ತವೆ. ಪರಮಾತ್ಮ ಈಶ್ವರ ಪರಮಾತ್ಮ ಈ ಎರಡು ಹೆಸರುಗಳನ್ನು ಒಬ್ಬನಿಗೆ ಬಳಸ್ತಾರೆ. ಈಗ ಜನರೇನು ತಿಳ್ಕೊಂಡರು, ಕೆಲವರು ಪಂಡಿತರು, ಈಶ್ವರ ಅಂದರೆ ಜಗತ್ತಿಗೆ ಪರಿಪಾಲಕ ಅಲ್ಲವೇ? ಆದ್ದರಿಂದ ಪರಮಾತ್ಮನಿಗೆ ಈಶ್ವರ ಹೇಳಿದ್ದರೆ ಅದು ಪರಮಾತ್ಮ ಅಲ್ಲ, ಸ್ವಲ್ಪ ಕೆಳಮಟ್ಟದವನು, ಈಗ ಹೇಳೋದು ಶುರು ಮಾಡಿಬಿಟ್ರು. ಅದು ಸ್ವಾಮೀಜಿ ಅಲ್ಲ ಹೇಳ್ತಾರೆ. ಏಕೆಂದರೆ ಉಪನಿಷತ್ತುಗಳನ್ನು ಓದುವಾಗ, ಭಾಷ್ಯವನ್ನು ಓದುವಾಗ, ವೇದಾಂತ ಗ್ರಂಥಗಳನ್ನು ಓದುವಾಗ ಈಶ್ವರ ಎಂದು ಬಳಸಿದ್ದರೆ ಅವರು ಬೇರೆ, ಬ್ರಹ್ಮ ಅಂದರೆ ಅವರು ಬೇರೆ ಎಂದು ಹಾಗೆ ತಿಳ್ಕೊಳ್ಳಬೇಡ. ಹೀಗೆ ಮನಸ್ಸಿನಲ್ಲಿ ಇಟ್ಕೊಂಡು ಓದಿದ್ದಾಗ ಗೊಂದಲ ಆಗುತ್ತದೆ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಅವರು ಇದು ಈಶ್ವರ ಅಲ್ಲವೇ, ಇದು ಪರಮಾತ್ಮ ಅಲ್ಲವೇ, మరి ಇಲ್ಲಿ ಹೀಗೆ ಹೇಳ್ತಾ ಇದ್ದಾರೆ? ಈಶ್ವರ ಹೆಸರು ಬಳಸಿದ್ದರೂ ಪರಮಾತ್ಮ ಅದು. ಸೊ ಅಪ್ಲೈಡ್ ಟು ಬ್ರಹ್ಮನ್ ಎಫೆಕ್ಟ್ಸ್ ಇಟ್ಸ್ ರಿಯಲ್ ನೇಚರ್ ಇಸ್ ದ ಅಬ್ಸಲ್ಯೂಟ್ ಒನ್ ವಿತೌಟ್ ದ ಸೆಕೆಂಡ್. ಈಶ್ವರ ಎಂಬ ಹೆಸರು ಯಾರಿಗೆ? ಸಾಮಾನ್ಯವಾಗಿ ಈಶ್ವರ ಅಂದರೇನು? ಜೀವನನ್ನು, ಜಗತ್ತನ್ನು ಪಾಲಿಸುವವರು. ಅಂದರೆ ಜಗತ್ತು ಈಶ್ವರ, ಜೀವ ಈಶ್ವರ ಎಂದು ಭೇದ ಇರಬೇಕು. ಎಲ್ಲಿ ಜಗತ್ತು ಈಶ್ವರ, ಜೀವ ಈಶ್ವರ ಎಂದು ಭೇದ ಇರುತ್ತದೋ ಅಲ್ಲೇ ಒಂದು ಪರಿಪಾಲಕ, ಒಂದು ಪರಿಪಾಲನೀಯ. ಅಂದರೆ ಆಳುವವನು, ಏನು ಹೇಳ್ತಾರೆ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ, ಅವರು ಪರಿಪಾಲಿಸಲ್ಪಡುವನು. ಹಾಗೆ ಇಷ್ಟು ಮಾತ್ರ ಭೇದ ಇದೆಲ್ಲ. మరి ಈಶ್ವರ ಹೆಸರನ್ನು ಪರಮಾತ್ಮಕ್ಕೆ ಬಳಸಿದ್ದರೆ ಪರಮಾತ್ಮ ದ್ವೈತ ಆಗಲ್ಲ. ಆ ಅದ್ವಿತೀಯ ಬ್ರಹ್ಮಕ್ಕೆ ಈಶ್ವರ ಎಂಬ ಹೆಸರು ಬಳಸಬಹುದು.
ಅದು ಶಾಸ್ತ್ರದಲ್ಲಿ ಕಂಡು ಬರ್ತಾ ಇದೆ. ಈಶ್ವರ ಎಂದು ಹೇಳಿದ ಮಾತ್ರದಿಂದ ದ್ವೈತ ಆಗಲ್ಲ, ಪರಮಾತ್ಮ ಅದ್ವೈತನೇ ಇರುತ್ತಾನೆ. ಅದು ಫಾರ್ ಬ್ರಹ್ಮನ್ ಈಸ್ ಈಶ್ವರ ನೋಡಿ, ಏಕೆಂದರೆ ಬ್ರಹ್ಮವೇ ಈಶ್ವರ. ಬ್ರಹ್ಮ ಏನು ಬದಲಾವಣೆ ಆಗಲಿಲ್ಲ, ಕೆಳಗಿನ ಮಟ್ಟಕ್ಕೂ ಇಳಿಯಲಿಲ್ಲ, ಇನ್ನೊಂದು ವಸ್ತ್ರಧಾರಣ ಬದಲಾವಣೆ ಏನು ಬದಲಾವಣೆ ಆಗಲ್ಲ, ಅವನೇ ಅವನಾಗಿರುತ್ತಾನೆ. ಇದ್ದು ಫಾರ್ ಇದು ಬೋಲ್ಡ್ನಲ್ಲಿ ಮಾಡಿದ್ದಾರೆ ಸ್ವಾಮೀಜಿ. ದಪ್ಪ ಅಕ್ಷರ ಕೃಷ್ಣ ಅಕ್ಷರ. ದಪ್ಪ ಅಕ್ಷರದಲ್ಲಿ ಹೇಳ್ತಾರೆ ಬ್ರಹ್ಮನ್ ಈಸ್ ಈಶ್ವರ ಓನ್ಲಿ ವೆನ್ ವಿ ಕನ್ಸಿಡರ್ ದ ಡಿಸ್ಟಿಂಕ್ಷನ್ ಆಫ್ ರೂಲರ್ ಆ್ಯಂಡ್ ರೂಲ್ಡ್ ಫ್ರಮ್ ದ ಎಂಪಿರಿಕಲ್ ಸ್ಟ್ಯಾಂಡ್ ಪಾಯಿಂಟ್. ವ್ಯಾವಹಾರಿಕ ದೃಷ್ಟಿಯ ಪಾಲಕರು ಪಾಲಿಸಲ್ಪಡುವವರು ಎಂಬ ಭೇದವನ್ನು ಇಟ್ಟುಕೊಂಡು ಈಶ್ವರ ಎಂದು ಪದ ಬಳಸ್ತೀವಿ. ಅಷ್ಟು ಮಾತ್ರದಿಂದ ಬರೀ ಇಬ್ಬರು ಯಾರಾಗ್ತಾರೆ, ಜೀವನಾಗಿ ಈಶ್ವರನಾಗಿ ಆ ಪರಮಾತ್ಮನೇ ತೋರ್ತಾನೆ. ಅದೇ ಅದ್ವೈತ ಬ್ರಹ್ಮ, ಅದೇ ಅದ್ವೈತ ಸುಷುಪ್ತಿ ಸ್ವರೂಪವಾದ ಪರಮಾತ್ಮ ಜಾಗ್ರತ್ ದೃಷ್ಟಿಗೆ ನೋಡಿ. ಜಾಗ್ರತ್ತಂದರೆ ಸುಷುಪ್ತಿ ಒಂದು, ಜಾಗ್ರತ್ತೊಂದೊಂದು ಎರಡಿಲ್ಲ. ಅದೇ ಸುಷುಪ್ತಿಯನ್ನು ನೋಡುವ ಬಗೆಗೂ ಜಾಗ್ರತ್ತು ಹೇಳಿದ್ದೀವಿ. ಜಾಗ್ರತ್ತಂದರೆ ಇನ್ನೊಂದು ವಸ್ತುವಲ್ಲ, ಅದು ಅದೇ ಬ್ರಹ್ಮ ತೋರುವ ಬಗೆಗೆ ಜಾಗ್ರತೆ ಹೇಳಿದ್ವಿ. ಈಗ ವ್ಯತ್ಯಾಸ ಗೊತ್ತಾಯ್ತಾ? ಜಾಗ್ರತ್ತೆಂಬುದು ಇನ್ನೊಂದು ಹೊರಗಿಂದಲ್ಲ, ಸುಷುಪ್ತಿಗೆ ಹೊರಗೆ ಇದೆ ಎಂದೇನಲ್ಲ. ಅವನನ್ನೇ ನೋಡುವಾಗ ಅದನ್ನು ವಿಂಗಡಿಸಿ ನೋಡ್ತಾ ಇದ್ದೀವಿ, ಜಾಗ್ರತೆ ಹೇಳಿದ್ದೀವಿ. ವಿಂಗಡ ಬಿಟ್ಟು ನೋಡಿದರೆ ಸುಷುಪ್ತಿ ಹೇಳಿದ್ವಿ. ನೋಟ ದೃಷ್ಟಿಯ ಹೊರತು ವಸ್ತು ದೃಷ್ಟಿ, ವಸ್ತು ಭೇದ ಅಲ್ಲ, ವಸ್ತುವಿನಲ್ಲಿ ವಿಂಗಡ ಅಲ್ಲ, ವ್ಯತ್ಯಾಸ ಅಲ್ಲ. ಸುಷುಪ್ತೇ ಜಾಗ್ರತ್ತು, ಜಾಗ್ರತ್ತೇ ಸುಷುಪ್ತಿ. ಜಾಗ್ರತ್ತೆಂಬುದು ತೋರಿಕೆ, ವಿಂಗಡ ಅಷ್ಟೇ. ಅದನ್ನು ಎರಡಾಗಿ ವಿಂಗಡಿಸಿ ಒಂದು ಪಕ್ಕ ಇನ್ನೊಂದು ಪಕ್ಕ, ಈ ಪಕ್ಕ ಜಗತ್ತು, ಆ ಪಕ್ಕ ಈಶ್ವರ, ಈ ಪಕ್ಕ ಜೀವ, ಆ ಪಕ್ಕ ಈಶ್ವರ ಎಂದು ವಿಂಗಡಿಸಿದ್ದೇವೆ. ಒಟ್ಟಾಗಿ ನೋಡಿದ್ದರೆ ಸುಷುಪ್ತಿ ಅಷ್ಟೇ. ಎರಡನ್ನು ಒಟ್ಟಾಗಿ ನೋಡಿದ್ದರೆ ಸುಷುಪ್ತಿ, ಎರಡನ್ನು ಬಿಡಿಬಿಡಿ ನೋಡಿದ್ದರೆ ಜಾಗ್ರತೆ. ಈ ನೋಟದಲ್ಲಿ ವ್ಯತ್ಯಾಸವೇ ಹೊರತು ಪದಾರ್ಥದಲ್ಲಿ ವ್ಯತ್ಯಾಸ ಅಲ್ಲ. ಅದು ನೋಡಬೇಕು. ಏಕೆಂದರೆ ಸುಷುಪ್ತಿ ದೇಶರಹಿತ ಕಾಲರಹಿತ ಅನಂತ ತತ್ವ. ಸುಷುಪ್ತಿಗಿಂತ ಹೊರಗೆ ನೋಡಿ, ಆಕಾಶಕ್ಕಿಂತ ನೋಡಿ ಕೈ ಆಕಾಶಕ್ಕಿಂತ ಹೊರಗೆ ಇರುತ್ತದೆ, ಏಕೆ ಇರಲ್ಲ? ಆಕಾಶ ನಿರಾಕಾರ. ಆಕಾಶ ನಿರಾಕಾರ ಆಗುವುದರಿಂದ ಆಕಾಶಕ್ಕಿಂತ ఇప్పుడు ಕೈ ಕಾಲು ಗೋಡೆಗಳು ಇವೆಲ್ಲ ಕುರ್ಚಿಗಳು ಇವೆಲ್ಲ ಆಕಾಶದಲ್ಲೇ ಇವೆ, ಆಕಾಶಕ್ಕಿಂತ ಹೊರಗೆ ಇಲ್ಲ. ಆಕಾಶದಲ್ಲಿದ್ದುಕೊಂಡೇ ತೋರ್ತವೆ. ಚಿನ್ನದಲ್ಲಿ ಆಭರಣ ತೋರಿದ್ದರೆ, ನೀರಿನಲ್ಲಿ ಅಲೆ ತೋರಿದ್ದರೆ ನೀರಿಗಿಂತ ಹೊರಗೆ ಬಂದು ಅಲೆ ಕಂಡು ಬರ್ತದೆ, ನೀರಿನಲ್ಲೇ ಕಂಡು ಬರ್ತದೆ. ಚಿನ್ನದಲ್ಲಿ ಆಭರಣ ತೋರಿದ್ದರೆ ಚಿನ್ನಗಿಂತ ಸ್ವಲ್ಪ ಹೊರಗೆ ಬಂದು ಅಂಚುಕ್ಕೆ ಬಂದು ಕಂಡು ಬರ್ತದೆ, ಅಂಚು ಏನಿಲ್ಲ ಅದೇ. ಹಾಗೆ ಆ ಬ್ರಹ್ಮವನ್ನೇ, ಆ ಸುಷುಪ್ತಿಯನ್ನೇ ಎಚ್ಚರ ಹೇಳಿದ್ದೇವೆ. ಎಚ್ಚರ ಅಂದರೆ ಏನು? ನಿಮ್ಮ ಮನಸ್ಸು ಅದನ್ನು ವಿಂಗಡಿಸಿ ನೋಡ್ತಾ ಇದೆ. ಅದೇ ಬ್ರಹ್ಮವನ್ನು ನೋಡುವಾಗ ವಿಂಗಡಿಸ್ತಾ ಇದೆ, ಇರುವಾಗ ವಿಂಗಡ ಇಲ್ಲ. ಇರುವುದು ಬ್ರಹ್ಮೆ, ತೋರುವುದು ಎರಡಾಗಿ, ಅನಿಸಿಕೆ ಎರಡು, ಇರುವುದು ಒಂದೇ. ಇರುವುದು ಹಗ್ಗ, ಹಾವು ನಿಮಗೆ ಅನಿಸುತ್ತದೆ, ಹಾವಾಗಿ ಸ್ವಲ್ಪ ಹೊತ್ತು ಹಾವಾಗಿ ನಿಮಗೆ ಕಂಡು ಬಂದಿಲ್ಲ ನೋಡಿ. ಸ್ವಲ್ಪ ಹೊತ್ತು ಹಾವಾಗಿ ನಂತರ ಸ್ವಲ್ಪ ಹೊತ್ತಕ್ಕೆ ವಾಪಸ್ಸಾಗಿ ಹಗ್ಗಾಗಿ ಬಿಡ್ತದೆ ಅಂದರೆ ಅಷ್ಟು ಒಂದು ನಿಮಿಷ, 5 ನಿಮಿಷ, ಒಂದು 10 ಸೆಕೆಂಡ್ ಆದರೂ ಹಾವಾಗ್ತದೆ. 1 ಸೆಕೆಂಡು ಆಗಲ್ಲ. ಎಂದಿಗೂ ಹಗ್ಗ ಇತ್ತು, ಹಗ್ಗವೇ ಇರುತ್ತದೆ ಎಂದು ನಿಮಗೆ ಹಾವಾಗಿ ತೋರುವಾಗಲೂ ಹಗ್ಗವೇ ಇದೆ. ಅದು ವಿಶೇಷ. ಹಾವಾಗಿ ತೋರುವಾಗಲೂ ಹಗ್ಗ. ಹಾಗೆ ಎಚ್ಚರ ಎಂದು ಈ ನಾನು ಇದು ಎಂದು ಅನಿಸುವಾಗಲೂ ಈ ನಾನೆಂಬ ವೃತ್ತಿ ಬ್ರಹ್ಮೆ, ಸುಷುಪ್ತಿ ಸ್ವರೂಪವೇ. ಇದು ಎಂಬ ವೃತ್ತಿ ಬ್ರಹ್ಮೆ, ಇದು ಎಂಬ ವೃತ್ತಿ ಇದು ಎಂದು ರೂಪವಾಗಿ ಜಗತ್ತು ತೋರ್ತಾ ಇದೆ. ಈ ಜಗತ್ತು ನನಗೆ ಇದು ಅನಿಸುತ್ತಾ ಇದೆ, ತಾನು ಬ್ರಹ್ಮೆ ನೋಡಿ. ತಾನು ಬ್ರಹ್ಮ ಆಗಿದ್ದುಕೊಂಡು ನನಗೆ ಜಗತ್ತಾಗಿ ತೋರ್ತದೆ. ಹಾವು ನಮಗೆ ಹಾವಾಗಿ ತೋರಿ ಹಾವಿಗೆ ಗೊತ್ತಾ ನಾನು ಹಾವು ಎಂದು? ಹಾವಿಗೆ ಗೊತ್ತಾ ನಾನು ಹಾವು ಎಂದು? ಹಾವನ್ನು ಮಾತಾಡಿಸಿದ್ದರೆ ಅದು ಹೇಳ್ತದೆ ಏನೆಂದು? ನನ್ನನ್ನು ಹಾವು ಹೇಳ್ತಾ ಇದ್ದೀವಿ ಆವಾಗಿನಿಂದ, ಏನದು ಅಂತ ಹೇಳ್ತಾರೆ. ನೀನು ಹಾವಲ್ಲವ ಅಂದರೆ ಯಾರು ಹೇಳಿದ್ದಾರೆ ನಿನಗೆ? ನಾವು ಹಾಗೆ ಕಂಡು ಬರ್ತಾ ಇದ್ದೀವಿ. ನಿಮಗೆ ಕಂಡು ಬಂದರೆ ಸಾಕು, ನಾನು ಹಾವಾಗಿ ಬಿಡ್ತೀನಾ? ನಾನು ಹಗ್ಗೆ. ಮತ್ತೆ ಹಾವಿನ ಇನ್ನೊಂದು ಸಲ ಹೇಳಬೇಡ, ಒಂದು ಕಪಾಳ ಮೇಲೆ ಹೊಡೆಯುತ್ತೀನಿ. ಇನ್ನೊಂದು ಸಲ ಹಾವು ಹೇಳಿದರೆ ನಾನು ಹಗ್ಗ ಅಂದೆ. ಅಯ್ಯೋ ರಾಮ, ನೀನು ಹಗ್ಗವಾ ಎಂದು. ಹೌದು, ಏನು ಅಂದ್ಕೊಂಡಿದ್ದೆ ಅಂದೆ. ಅಯ್ಯೋ, ನಾನು ಇಷ್ಟೊತ್ತು ಹಾವಾಗಿ ಕಂಡು ಬಂದೀವಿ. ನಿಮ್ಮ ಕಣ್ಣು ಸರಿಯಾಗಿಲ್ಲ, ಸರಿ ಮಾಡ್ಕೊ ಇರ್ತದಲ್ಲ, ನೀವು ಹೋಗಿ ಸರಿ ಮಾಡ್ಕೊ. ಡಾಕ್ಟ್ರ್ ಹತ್ತಿರ ಹೋಗು, ಸ್ವಲ್ಪ ಔಷಧಿ ತೊಗೊಂಡು ಎಲ್ಲ ಸರಿ ಮಾಡಿಸ್ಕೊ. ನಾನು ಹಗ್ಗವೇ. మరి ಇಷ್ಟೊತ್ತು ನಾನು ಹಾವು ಹೇಳಿದಾಗ ನೀವು ಸುಮ್ಮನೆ ಕೇಳಿದ್ದಿ, ನೀವು ಸುಮ್ಮನೆ ಆಟ ಆಡ್ತೀಯ ಅಂದ್ಕೊಂಡಿದ್ದಿ. ನಾನೇಕೆ
ನಾನೇಕೆ ಹೇಳಬೇಕು? ನಾನು ಹಗ್ಗ ಎಂದು ನನಗೆ ಗೊತ್ತು, ನೀವು ಹಾವಾಗಿ ತಿಳ್ಕೊಂಡಿದ್ದು ನಿನಗೆ, ಭಯಗೊಂಡಿದ್ದು ನೀನೇ, ಹಾವೆಂದು ಹೇಳ್ಕೊಂಡಿದ್ದು ನೀನೇ, ಅಯ್ಯೋ ಹಾವು ಹಾವು ಎಂದು ಹೆದರ್ಕೊಂಡು ಕೀರ್ಚಿ ಎಲ್ಲರನ್ನು ಕರೆದು ನೆಂಟರನ್ನು ಕರೆದು ಏನೇನೋ ನಾಟಕ ಆಡಿದ್ದೆಲ್ಲ ನೀನೇ. ನಾನೇನು ಮಾಡಿದೆ? ನಾನು ಸುಮ್ಮನೆ ಹಗ್ಗ ಆಗಿದ್ದೆ. ಹಾಗೇ ನಿಮಗೆ ತೋರುವ ಜಗತ್ತು ತಾನು ತಾನು ನಾನು ಜಗತ್ತು. ಕುರ್ಚಿಗೆ ನಾನು ಕುರ್ಚಿ ಎಂದು ಗೊತ್ತಾ? ಅದು ಒಳ್ಳೆಯದು. ಕುರ್ಚಿಗೆ ನಾನು ಕುರ್ಚಿ ಎಂದು ಗೊತ್ತಾ? ಕುರ್ಚಿಯನ್ನು ಕೇಳು. ನಾನು ಕುರ್ಚಿ ಎಂದು ಯಾರು ಹೇಳಿದ್ದಾರೆ ನಿನಗೆ? ನಾನು ಬ್ರಹ್ಮೆ. ಏಕೆ? ನಾನು ಇರುವು ಅರಿವು ಅಷ್ಟೇ. ನಾನು ಇದ್ದೇನೆ, ಅರಿವಾಗಿದ್ದೇನೆ, ಸ್ವತಃ ಸಿದ್ಧವಾಗಿದ್ದೇನೆ ಅಷ್ಟೇ. ಯಾವ ಗೋಡೆಯ ನಾಮರೂಪಗಳೆಲ್ಲ ತಾನು ಬ್ರಹ್ಮವೇ. ಹೀಗೆ ನಾನು ಅಷ್ಟೇ. ಈ ವ್ಯಕ್ತಿಯಾಗಿದ್ದೇನೆ ನಾನು. ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ, ಕೆಲಸ ಮಾಡುವಾಗ, ಸುಖ ದುಃಖಗಳು ಅನುಭವಿಸುವಾಗ, ಅಂದರೆ ಭೋಕ್ತೃ ಆಗಿರುವಾಗ, ಕರ್ತೃವಾಗಿರುವಾಗ, ಜ್ಞಾತೃವಾಗಿರುವಾಗ ನಾನು ಜೀವ. ನಾನು ಏನೂ ಕೆಲಸ ಮಾಡ್ತಾಯಿಲ್ಲ, ಏನೂ ಸುಖ ದುಃಖ ಅನುಭವಿಸ್ತಾ ಇಲ್ಲ, ಏನೂ ತಿಳ್ಕೊಳ್ತಾ ಇಲ್ಲ ಹೊರಗಿಂದು. ಆವಾಗ ಏನಾಗ್ತೀನಿ? ನಾನು ಜ್ಞಾತೃ ಅಲ್ಲ, ಕರ್ತೃ ಅಲ್ಲ, ಭೋಕ್ತೃ ಅಲ್ಲ. ಇದು ಬಿಟ್ಟೆ ನಾನು ದೇಹವನ್ನು ಮರೆತು ಹೋದೆ, ಇಂದ್ರಿಯಗಳು ಮರೆತು ಹೋದೆ, ಮನಸ್ಸು ಮರೆತು ಹೋದೆ, ನಾನೆಂಬ ಬುದ್ಧಿ ಮರೆತು ಹೋದೆ. ಆವಾಗ ಯಾರು? ಬ್ರಹ್ಮೆ. ಈ ಬ್ರಹ್ಮಕ್ಕೆ ನಾನೆಂಬುದು ಒಂದು ಅನಿಸಿಕೆ. ದೇಹ ಇಂದ್ರಿಯ ಮನಸ್ಸುಗಳು ವ್ಯಕ್ತಿ ಎಂಬುದು ಅನಿಸಿಕೆ. ತಾನು ಇರುವುದು ಬ್ರಹ್ಮ, ವ್ಯಕ್ತಿ ಎಂಬುದು ಅನಿಸುತ್ತಾ ಇದೆ. ನೀವು ಎಷ್ಟೇ ಅನಿಸ್ಕೋ, ನೀವು ಇರೋದು ಬ್ರಹ್ಮೆ. ಅಯ್ಯೋ, ಇದು ನಮಗೆ ಗೊತ್ತೇ. ಹೌದು, ಅದೇ ಹೇಳ್ತಾ ಇದ್ದೇವೆ. ಜಗತ್ತು ಅನಿಸುತ್ತದೆ, ಇರುವುದು ಬ್ರಹ್ಮ, ಅನಿಸಿಕೆನೇ ಜಗತ್ತು. ಹಾಗೇ ಈ ನಾನೆಂಬುದು ಸುಮ್ಮನೆ ನಾನು ಇಟ್ಟುಕೊಂಡೇ ಮಾತಾಡ್ತಾ ಇದ್ದೀವಿ. ನಾನು ಎಂದು. ಏಕಪ್ಪ ಇಟ್ಕೊಳ್ಳುವುದು ನಾನು ಎಂದು? ಒಬ್ಬರು ಯಾರೋ ಬಂದ, ಫೋನ್ನಲ್ಲಿ ಮಾತಾಡಿದಾಗ ಅವ್ರಿಗೇನೋ ಹೇಳುತ್ತಿದ್ದ, ಪಾಠ ಹೇಳ್ತಿದ್ದ, ಏನೋ ಅವ್ರು ಪ್ರಶ್ನೆ ಕೇಳಿದ, ಉತ್ತರ ಹೇಳಿ ಅದಕ್ಕೆ ಫೋನ್ ಮುಗಿಸಿದ ನಂತರನೂ ಮತ್ತೆ ಅದೇ ನಾನು ಎಂದು ಹೇಳ್ತಾ ಇದ್ದರೆ ಅವ್ರು ಹೇಳ್ತಾರೆ, ಏನಪ್ಪ ಏನು ಮಾತಾಡ್ತಾ ಇದ್ದೀಯ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಓಹೋ ಫೋನ್ ಮುಗೀತಾ, ಆಗ ಬಿಟ್ಟು ಮತ್ತೆ ಇನ್ನೊಂದು ಮಾತಾಡ್ತಾರೆ. ಅಂದರೆ ಯಾವ ಪಾತ್ರ ಧರಿಸಿ ಫೋನ್ನಲ್ಲಿ ಮಾತಾಡಿಸಿದ್ದನೋ, ಫೋನ್ ಮುಚ್ಚಿದ ನಂತರನೂ ಅದೇ ಪಾತ್ರದಲ್ಲಿದ್ದೇನೆ ಅಂದ್ಕೊಂಡ್ರೆ ಏನಾಗುತ್ತದೆ ಅಲ್ಲ? ಹಾಗೆ ಒಬ್ಬನ ಅಂಗಡಿಯಲ್ಲಿ ಕೂತಿರ್ತಾನೆ, ತನ್ನ ಫೋನ್ನಲ್ಲಿ ಯಾರೋ ತನ್ನ ಬಂಧುಗಳು ಮಾತಾಡ್ತಾರೆ, ಅವ್ರಿಗೆ ಮಾತಾಡಿ ಫೋನ್ ಮುಚ್ಚಿದ ನಂತರ ತನ್ನ ಮಗನ ಜೊತೆಗೆ ಮಾತಾಡ್ತಾಯಿದ್ದೆ. ಆವಾಗ ಅಂಗಡಿಗೆ ಯಾರೋ ಬಂದ, ಅವರು ಕಸ್ಟಮರ್ ಆಗಿ ಗಿರಾಕಿಯಾಗಿ ಮಾತಾಡಬೇಕಾ? ತನ್ನ ಮಗನಿಗೆ ಮಾತಾಡಿದ ಹಾಗೆ ಮಾತಾಡಿದರೆ ಅವ್ರು ಏನು ಹೇಳ್ತಾ ಇದ್ವಿ ಅಂದರೆ, ಓಹೋ ಫೋನ್ ಮುಗೀತಲ್ಲ ಎಂದು. ಅಂದರೆ ಪಾತ್ರ ಬದಲಾಯಿಸಬೇಕು. ಹಾಗೆ ಈ ನಾನೆಂಬ ಪಾತ್ರ ಇಟ್ಟುಕೊಂಡು ವ್ಯವಹಾರಕ್ಕೋಸ್ಕರ ಪ್ರಪಂಚದಲ್ಲಿದ್ದೇನೆ ಅನಿಸುವುದು. ನಾನು ಮಾಡ್ತಾ ಇದ್ದೇನೆ, ತಿಳಿಯುತ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ, ಸುಖ ದುಃಖಾದಿಗಳು ಹೀಗೆ ಇದ್ದೇನೆ ಮಾಡ್ತಾ ಇದ್ದೇನೆ ಅನಿಸುವುದೆಲ್ಲ ಜೀವಭಾವ. ಆ ನಾನು ಎಂಬ ವ್ಯಕ್ತಿತ್ವ ಭಾವ. ಆ ನಾನೆಂಬ ವ್ಯಕ್ತಿತ್ವ ಭಾವ ಕಲ್ಪಿತ, ಅನಿಸಿಕೆ, ಊಹಿಸಿಕೊಂಡಿದ್ದು, ಅನಿಸಿಕೊಂಡು ವ್ಯವಹಾರ ನಡೆಯುತ್ತದೆ. ಅದು ತಾನಲ್ಲ, ಅದು ಶಾಸ್ತ್ರ ಹೇಳುತ್ತಿತ್ತು. ಅದಕ್ಕೋಸ್ಕರನೇ ಸ್ವಲ್ಪ ಜಪ ಧ್ಯಾನ ಮಾಡಬೇಕು, ಎಲ್ಲರೂ ಮಾಡಬೇಕು. ಏನಾಗುತ್ತದೆ? ವ್ಯವಹಾರದಲ್ಲೇ ಕೆಲಸ ಮಾಡಿ, ಮಾತಾಡಿ, ನೋಡಿ, ಅನುಭವಿಸಿ ಅದರಲ್ಲೇ ಇರ್ತೀವಿ. ಸ್ವಲ್ಪ ಅನುಭವ ಬಿಡು, ಸುಖ ದುಃಖ ಅನುಭವಗಳು ಬಿಡು, ಮಾತಾಡುವುದು ಬಿಡು, ಕೆಲಸ ಮಾಡುವುದಕ್ಕೋಸ್ಕರ ಮೌನ. ಮಾತಾಡಬೇಕಾಗಿಲ್ಲ, ಹೇಳಬೇಕಾಗಿಲ್ಲ, ಪ್ರಪಂಚ ಯೋಚನೆ ಬೇಕಾಗಿಲ್ಲ. ಪ್ರಪಂಚದಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಏನಿದೆ, ಏನೇ ಆಗಲಿ ಬಿಡು, ನಮಗೇನು ಬೇಡ. ಪ್ರಪಂಚದಲ್ಲಿ ಎಲ್ಲ ಬಗೆ ಇರುತ್ತದೆ, ನೀವು ಎಷ್ಟು ಮಾಡಿದರೆ ಏನು ಬದಲಾವಣೆ ಆಗಲ್ಲ, ಹೀಗೆ ಇರ್ತಾರೆ ಬಿಡು. ಪ್ರಪಂಚ ಕುರಿತು ಯೋಚನೆ ಮಾಡಬೇಡ. ಯಾರು ಹೇಗಿದ್ದಾರೋ ಇರಲಿ, ನಮಗೇಕೆ. ಎಲ್ಲವನ್ನು ಬಿಟ್ಟು ಮೌನವಾಗಿರು. ಮೌನ ಅಂದರೆ ಏನು? ನಾನು ಅಜ್ಞಾತೃ ಅಭಿಮಾನ ಬಿಡಬೇಕು. ನಾನು ಕರ್ತೃ ಸಂಕಲ್ಪ ಮಾಡುವ ಮನಸ್ಸಿರುತ್ತದೆ ನೋಡಿ. ನಾನು ಅದು ಮಾಡಬೇಕು, ಇಲ್ಲಿ ಹೋಗಬೇಕು, ಅದು ಮಾಡಿದೆ, ಇದಾಯಿತು, ಇನ್ನಾಗಬೇಕು, ಇದು ನೋಡಿದೆ, ಇನ್ನೊಂದು ನೋಡಬೇಕು, ಈ ಕೆಲಸ ಮುಗೀತು, ಇನ್ನೊಂದು ಮಾಡಬೇಕು, ಇದು ಅನುಭವಿಸಿದೆ, ಇನ್ನೊಂದು ಅನುಭವಿಸಬೇಕು. ಇಗೋ ಈ ಬುದ್ಧಿ ಕರ್ತೃ ಭೋಕ್ತೃ ಜ್ಞಾತೃ ಇದೆ ನೋಡಿ. ಅದು ಬಿಟ್ಟು ತಾನಿದೆ, ಸ್ವತಃ ಸಿದ್ಧವಾಗಿದೆ ನೋಡಿ. ತಾನು ಏನು ಅನಿಸಿಕೆ ಇಲ್ಲ, ತಾನಾಗಿದೆ. ಅದು ನೀವೇನು ಅನಿಸಬೇಕಾಗಿಲ್ಲ, ವೃತ್ತಿ ಬೇಕಾಗಿಲ್ಲ. ವೃತ್ತಿ ಬೇಕಾಗಿಲ್ಲದೆ ತಾನು ಸ್ವಯಂ ಆಗಿದೆ ನೋಡಿ, ಅದು ಸಾಕ್ಷಿ. ಅದಕ್ಕೆ ವೃತ್ತಿ ಬೇಕಾ? ವೃತ್ತಿ ಜೀವಭಾವ. ನಾನು ಎಂಬುದು ವೃತ್ತಿ, ಅದಕ್ಕೆ ವೃತ್ತಿ ಬೇಕಾಗಿಲ್ಲ. ನಾನೆಂಬ ವೃತ್ತಿಯೂ ಬೇಕಾಗಿಲ್ಲ. ತಾನಿದೆ, ಅದೇ ಸುಷುಪ್ತಿ. ಸುಷುಪ್ತಿ ಅಂದರೆ ಏನು? ಎಲ್ಲಿಗೋ ಹೋಗುವುದಿಲ್ಲ. ಈ ನಾನೆಂಬ ವೃತ್ತಿ ಬಿಟ್ಟು ಇದ್ದಲ್ಲ, ವೃತ್ತಿಯನ್ನು ದಾಟಿ ಅಲ್ಲಿ ನಿಂತಿದೆ ನೋಡಿ, ಅದೇ ಸಾಕ್ಷಿ, ಅದೇ ಸುಷುಪ್ತಿ. ಇರುವುದು ಸುಷುಪ್ತಿ ಅಥವಾ ಸಾಕ್ಷಿ ಅಥವಾ ಬ್ರಹ್ಮ, ಏನೇ ಹೇಳು, ಅಥವಾ ಈಶ್ವರ, ಏನೇ ಹೇಳಿದ್ರು ಒಂದೇ. ಆ ಈಶ್ವರ ಅಥವಾ ಬ್ರಹ್ಮ, ಇರುವುದು ಬ್ರಹ್ಮ ಅನಿಸ್ಕೊಂಡ್ರೆ ಜೀವ.
ನೋಡಿ, ಅಷ್ಟೇ ವ್ಯತ್ಯಾಸ. ಅನಿಸುತ್ತಾ ಇದೆ, ವೃತ್ತಿ ಬಂದಿದೆ ಜೀವ, ವೃತ್ತಿ ಬಿಟ್ಟಿದೆ ಬ್ರಹ್ಮ. ವೃತ್ತಿ ದಾಟಿ ಇದೆ, ವೃತ್ತಿಗೇನು ಸಿಕ್ಕಾಕ್ಕೊಳ್ಳಲ್ಲ, ವೃತ್ತಿಗೆ ಅಂಟುಕೊಳ್ಳಲ್ಲ, ಅಲ್ಲೇ ಇದೆ. ಹಾಗೆಯೇ ತೋರುವ ಜಗತ್ತು ಅಷ್ಟೇ. ಈ ಅನಿಸಿಕೆ ಇದೆ, ಇದು ಈ ಜಗತ್ತು ಅನಿಸುತ್ತದೆ, ಹಾಗಿದೆ ಹೀಗಿದೆ, ಅಲ್ಲಿದೆ ಇಲ್ಲಿದೆ, ಅಷ್ಟಿದೆ ಇಷ್ಟಿದೆ. ಈ ಅನಿಸಿಕೆಗೂ ಆಧಾರ ಎರವು. ಆ ಎರವು ಬ್ರಹ್ಮ. ತಾನು ಈ ಜಗತ್ತು ಎರಡೂ ವಿಂಗಡ ಇಲ್ಲದೆ ನಾನು ಇದು ಎಂಬುದು ವೃತ್ತಿಗಳು. ನಾನೆಂಬ ವೃತ್ತಿ, ಇದು ಎಂಬ ವೃತ್ತಿ. ಈ ಎರಡು ವೃತ್ತಿಗೆ ಸಿಗದೆ ಅದು ವೃತ್ತಿರಹಿತ. ಅದು ಯಾವ ವೃತ್ತಿ ಬೇಕಾಗಿಲ್ಲದೆ ಅನುಭವ. ನಮ್ಮೆಲ್ಲರಲ್ಲಿ ಒಂದು ಅನುಭವ ಇದೆ, ವೃತ್ತಿ ಬೇಕಾಗಿಲ್ಲ. ಯಾವ ಅನಿಸಿಕೆ ಬೇಕಾಗಿಲ್ಲದೆ ಸ್ವಯಂ ಪ್ರಕಾಶ, ಸ್ವಯಂ ಸಿದ್ಧ ಇದೆ ನೋಡಿ. ಅದು ಧ್ಯಾನ ಮಾಡ್ತಾ ಇದ್ದರೆ ಧ್ಯಾನ ಏನು ಮಾಡಬೇಕು ಅಂದರೆ ವಾದಿ. ಈ ಅನಿಸಿಕೆ ಎಲ್ಲ ತಾನೇ ಬರುತ್ತದೆ, ತಾನೇ ಹೋಗ್ತದೆ, ಹೋಗಲಿ, ಇವೇನು ಯೋಚನೆ ಮಾಡಬೇಡ. ತಾನು ಸ್ವತಃ ಸಿದ್ಧವಾಗಿದೆ, ಅಲ್ಲಿ ಸುಮ್ಮನೆ ಗಮನ ಕೊಡು. ಆ ಗಮನ ಕೊಡು. ಆ ಇದ್ದದ್ದು ಇದ್ದು ತಾನೇ ಹೊಳೆಯುತ್ತಾ ಇರುತ್ತದೆ, ತಾನೇ ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಟ ಆಗುತ್ತಾ ಇರುತ್ತದೆ. ಆ ಇರುವಿಕೆಯನ್ನು, ಆ ಅರಿವನ್ನು ಗಮನಿಸ್ತಾ ಇರು. ಎಷ್ಟೆಷ್ಟು ಗಮನಿಸ್ತೀವೋ ಅಷ್ಟೆಷ್ಟು ಈ ನಾನೆಂಬ ಅನಿಸಿಕೆ ಬಿಟ್ಟು ಹೋಗುತ್ತದೆ. ಅನಿಸಿಕೆ ತನಗೆ ಇಲ್ಲ, ಸಾಕ್ಷಿಗಿಲ್ಲ. ಅಥವಾ ಸಾಕ್ಷಿ ಬಿಟ್ಟು ಹೋಗುತ್ತದೆ ಹೇಳು, ಸಾಕ್ಷಿಯಲ್ಲಿ ಮುಳುಗಿ ಹೋಗುತ್ತದೆ ಹೇಳು, ಎರಡು ಒಂದೇ ಅರ್ಥ. ಆ ಅನಿಸಿಕೆ, ನಾನೆಂಬ ಅನಿಸಿಕೆ ಸಾಕ್ಷಿಯಲ್ಲೇ ಮುಳುಗಿ ಹೋಗ್ತದೆ ಅಥವಾ ಬಿಟ್ಟು ಹೋಗ್ತದೆ. ಹೇಗೆ ಹೇಳಲಿ? ಸಾಕ್ಷಿ ಅನುಭವ ಅದ್ವಿತೀಯ ಅನುಭವವೇ ಇದ್ದು ಬಿಡುತ್ತದೆ, ಇನ್ನೇನಿರುವುದಿಲ್ಲ. ಅದು ಇಲ್ಲಿ ಹೇಳುವುದು. ಅದರಿಂದ ಈಶ್ವರ ಎಂಬುದು ದ್ವೈತ ಹೆಸರು, ಬಟ್ ಸ್ವರೂಪ ಮಾತ್ರ ಅದೇ ಬ್ರಹ್ಮ. ಅದು ಹೇಳ್ತಾ ಇದ್ದಾರೆ ಸ್ವಾಮೀಜಿಯಲ್ಲಿ. ಬ್ರಹ್ಮನ್ ಈಸ್ ಈಶ್ವರ ಓನ್ಲಿ ವೆನ್ ವಿ ಕನ್ಸಿಡರ್ ದ ಡಿಸ್ಟಿಂಕ್ಷನ್ ಆಫ್ ರೂಲರ್ ಆ್ಯಂಡ್ ರೂಲ್ಡ್ ಫ್ರಮ್ ದ ಎಂಪಿರಿಕಲ್ ಸ್ಟ್ಯಾಂಡ್ ಪಾಯಿಂಟ್. ವ್ಯಾವಹಾರಿಕ ದೃಷ್ಟ್ಯ ಪಾಲಕ, ಪಾಲಿತ, ಸಂಸ್ಕೃತದಲ್ಲಿ ಪಾಲಿತ ಹೇಳ್ತೀವಿ, ಪಾಲಕ ಪಾಲಿತ. ಆ ಕನ್ನಡ ಪದ ಕಲಿಯಬೇಕು, ನಾನು ಮರ್ತೇ ಹೋದೆ. ಅವ್ರು ಕನ್ನಡಿಗರನ್ನು ಯಾರನ್ನು ಕೇಳಬೇಕು, ಅದಕ್ಕೇನು ಹೇಳ್ತಾರೆ? ಪಾಲಕ ಪಾಲಿತ ಸಂಸ್ಕೃತ ಪದ ಬಳಸ್ತೀನಿ, ನಿಮಗೆ ಅರ್ಥವಾದರೆ ಸಾಕು. ನಾನು ಕನ್ನಡ ಪದ ಕಲಿತ್ಕೊಂಡು ನಂತರ ಹೇಳ್ತೀನಿ. ಅಂದರೆ ಈ ಈಶ್ವರ ಎಂಬ ಪದ ಸಾಪೇಕ್ಷ ಪದ, ಇನ್ನೊಬ್ಬರ ಸಂಬಂಧದ ಪದ. ಹೆಸರು ಸಂಬಂಧವಾದರೂ ಅವನು ಮಾತ್ರ ಅವನೇ ಅಲ್ಲವೇ? ಇನ್ನೊಂದು ಸಂಬಂಧ ಹೆಸರು ಇಟ್ಟ ಮಾತ್ರದಿಂದ ಅವನು ಇನ್ನೊಬ್ಬನಾಗಲ್ಲ. ಅದೇ ಬ್ರಹ್ಮ, ದ್ವಿತೀಯ ಬ್ರಹ್ಮ. ನಾನು ಎಂದು ಎಷ್ಟೇ ಹೇಳ್ಕೊಂಡು ಇರುವುದು ಬ್ರಹ್ಮೆ. ಅದು ಆಶ್ಚರ್ಯ ಆಗ್ತದೆ. ಅಯ್ಯೋ, ನಾನಿಷ್ಟು ಕರ್ತಾ ಭೋಗ್ತಾ, ನಾನು ತಪ್ಪು ಮಾಡಿದೆ, ಪುಣ್ಯ ಮಾಡಿದೆ, ಪಾಪ ಮಾಡಿದೆ, ಒಳ್ಳೆಯದು ಕೆಟ್ಟದು, ಸುಖ ದುಃಖ, ಏನು ಜನ್ಮ ಮರಣ, ದುಃಖ ಭಯ ಇದೆ, ಎಲ್ಲ ಇರಲಿ. ಅದೆಲ್ಲ ಅನಿಸಿಕೆಗಳೇ. ನನಗೆ ದುಃಖಿ, ನನಗೆ ಸುಖ, ನನಗೆ ದುಃಖ ಇದೆ, ಭಯವಿದೆ, ಇನ್ನೇನು ಅನಿಸುತ್ತಾ ಇದೆ, ಅನಿಸಲಿ, ಅದು ಅನಿಸಿಕೆನೇ. ಅಯ್ಯೋ, ಅನಿಸುತ್ತಾ ಇದ್ದರೆ ನನಗೆ ಭಯ ಅನಿಸುತ್ತದೆ, ಅಯ್ಯೋ ನನಗೆ ದುಃಖ ಅನಿಸುತ್ತದೆ, ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ, ಅದು ಹೋಯಿತು, ಅಪಮಾನ ಅನಿಸುತ್ತದೆ, ಏನೋ ಇಲ್ಲ ಅನಿಸುತ್ತದೆ, ಏನೋ ಹೋಯಿತು ಅನಿಸುತ್ತದೆ, ಇಷ್ಟೆಲ್ಲ ಅನಿಸುತ್ತದೆ. ಏನು ಮಾಡಬೇಕು ಅಂದರೆ ಅನಿಸಲಿ ಅಂದರೆ, ಅಯ್ಯೋ ಅನಿಸಲಿ ಹೇಳ್ತೀವಿ. ಅನಿಸಿಕೆನೇ, ಅನಿಸಲಿ ಏನಿದೆ? ಅನಿಸಿಕೆನೇ ಹೊರತು ನಿಜವಲ್ಲವಲ್ಲ. ಅದು ನೋಡ್ಕೋ ಅಪ್ಪ, ಅನಿಸಲಿ ಏನಿದೆ? ಅನಿಸಿಕೆನೇ, ಸುಮ್ಮನೆ ಅನಿಸುತ್ತದೆ ಅಷ್ಟೇ. ಅನಿಸುತ್ತದೆ ಹೊರತು ನಿಜ ಇರುವಿಕೆ ಅಲ್ಲ. ಅದು ವ್ಯತ್ಯಾಸ ನೋಡ್ಕೋ. ನೀವು ಅನಿಸುತ್ತದೆ, ನಾವು ಲೌಕಿಕರು ಏನು ಮಾಡ್ತಾರೆ, ಈ ಅನಿಸಿಕೆಯನ್ನೇ ನಿಜವಾಗಿ ತಗೊಂಡು ಈ ಅನಿಸಿಕೆಯನ್ನು ಬದಲಾಯಿಸೋಣ. ನಾನು ದುಃಖಿ ಎಂದು ಅನಿಸಿಕೆ ಬಿಡಬೇಕು. ನನಗೆ ಅಪಮಾನವಾಯಿತು ಎಂದು ಅನಿಸಿಕೆ ಬಿಡಬೇಕು. ಅಯ್ಯೋ ನಾನು ತಪ್ಪು ಮಾಡಿದೆ ಎಂದು ಅನಿಸಿಕೆ ಬಿಡಬೇಕು. ಭಯ ಆಗ್ತದೆ, ಅದು ಇವೆಲ್ಲ ಅಂತಃಕರಣ ವೃತ್ತಿಗಳು. ಈ ವೃತ್ತಿ ಬದಲಾಯಿಸಿಕೊಳ್ಳಬೇಕು. ಇನ್ನೊಂದು ವೃತ್ತಿ, ನನಗೆ ಭಯ ವೃತ್ತಿ ಹೋಗಿ ಧೈರ್ಯ ವೃತ್ತಿ ಬರಬೇಕು, ದುಃಖ ವೃತ್ತಿ ಹೋಗಿ ಸುಖ ವೃತ್ತಿ ಬರಬೇಕು, ಅಪಮಾನ ವೃತ್ತಿ ಹೋಗಿ ಸನ್ಮಾನ ವೃತ್ತಿ ಬರಬೇಕು ಅಲ್ಲವೇ? ಅವರು ಅಪಮಾನ ಮಾಡಿದ್ದರೆ ಅವರೇನೋ ಬೈದ, ಅಯ್ಯೋ ನಾನು ಅಪಮಾನವಾಯಿತು ಹೇಳ್ತಾನೆ. ಇನ್ನೊಬ್ಬರೇ ಬೇಜಾರು ಮಾಡ್ಕೊಳ್ಳಬೇಡ, ಅವ್ರು ಹಾಗೆ ಹೇಳ್ತಾನೆ, ಅವನು ಮೂರ್ಖ ಬಿಡು, ನೀವು ಚೆನ್ನಾಗಿ ಇದ್ದಿ, ಸರಿಯಾಗಿದ್ದಿ, ಆ ಧೈರ್ಯ ಬರ್ತದೆ. ಒಂದು ಮಾತಿಗೆ ಧೈರ್ಯ, ಒಂದು ಮಾತಿಗೆ ಇದೆಲ್ಲ ಅನಿಸಿಕೆನೇ ಅಲ್ಲವೇ? ಅವ್ರು ಏನೋ ಒಂದು ಮಾತು ಹೇಳಿದೆ, ಅವ್ರಿಗೆ ಭಯವಾಯಿತು. ಏನು ಬೇಜಾರು ಮಾಡ್ಕೊಳ್ಳಬೇಡ, ಅವನು ಹಾಗೆ ಹೇಳ್ತಾನೆ, ನನಗೂ ಹಾಗೆ ಹೇಳ್ದ, ನಾನು ಬೈದು ಬಿಟ್ಟೆ, ನೀವೇನು ಚಿಂತೆ ಮಾಡಬೇಡ, ನೀವೇನು ತಪ್ಪು ಮಾಡಲಿಲ್ಲ. ಮಾಡಿದರೆ ಏನೋ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಎಲ್ಲರೂ ಮಾಡಲ್ಲವ, ನೀವು ಒಬ್ಬನಿಗೆ ಯಾಕೆ ಅದನ್ನು ಬೇಜಾರು ಮಾಡ್ಕೊಳ್ಳಬೇಡ. ಧೈರ್ಯ ಬಂತು. ಏನಪ್ಪ, ಈಗಲೇ ಸ್ವಲ್ಪ ದುಃಖ ಆಯಿತು, ಈಗಲೇ ಸ್ವಲ್ಪ ಸುಖ ಬಂತು, ಬಾಯಿ ಮಾತಿನಿಂದಲೇ. ಇದೆಲ್ಲ ಅನಿಸಿಕೆ. ಈಗ ಗೊತ್ತಾಗ್ತಾ ಇದೆ. ಅನಿಸಿಕೆ ಎಂದು ಹೇಳಿದರೆ ನಾನೆಂಬುದು ಸುಮ್ಮನೆ ಅನಿಸಿಕೆಯಾ? ನಿಜವಲ್ಲವ? ಹೌದು, ನಿಜವಲ್ಲ. ಅಯ್ಯೋ, ಇದು ಹೇಗೆ ಮನ್ಕೊಂಡು ನಿಮ್ಮ ಅನುಭವನೇ ಹೇಳ್ತಾ ಇದೆ ನೋಡಿ. ಸುಮ್ಮನೆ ಅನಿಸಿಕೆ ಅಲ್ಲವ?
ನಿಮ್ಗೆ ಏನೇ ಅನಿಸಲಿ, ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ಹೋಗ್ತಾ ಇದ್ದೇನೆ, ಬರ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ, ಎಷ್ಟು ಕಷ್ಟಗಳು ಬರಲಿ, ಎಷ್ಟು ದುಃಖ. ಕನಸಿನಲ್ಲಿ ಇಲ್ಲಿ ಏನದು ಗಾಯವಾಯಿತಂತೆ, ಚಾಕುನಿಂದ ಇಲ್ಲಿ ಕೈಯ ಕತ್ತರಿಸಿ ಹೋಯಿತು, ಇದರ ಮೇಲಿನಿಂದ ಕಾರು ಹೋಯಿತು, ಅಂದು ಅಳುತ್ತಾನೆ ಅಲ್ಲವೇ? ನೋಡಿದ್ದೀರಾ? ಇಂಥದ್ದು ಅನುಭವ ಎಲ್ಲರಿಗೂ ಆಗಲ್ಲ, ಕೆಲವರಿಗೆ ಆಗ್ತದೆ. ಆಕ್ಸಿಡೆಂಟು ಅಂಥವದ್ದು ಆದಾಗ ಅದರ ಮೇಲಿನಿಂದ ಹೋದರೆ ಎಷ್ಟು ನೋವಾಗ್ತದೆ ನೋಡಿ, ಭಯಂಕರ ನೋವಾಗ್ತದೆ. ಆ ನೋವು ಆಗುವಕ್ಕೆ ಮುಂಚೆ, ಆಕ್ಸಿಡೆಂಟ್ ಆಗುವಕ್ಕೆ ಮುಂಚೆ ನನಗೆ ಹಾಗನ್ನಿಸುತ್ತಿತ್ತು, ಅಷ್ಟು ಭಯಂಕರ ನೋವಿನಲ್ಲಿ ಹೇಗಿರುತ್ತಾರೆ ಅಂದ್ಕೊಂಡೆ. ಅದು ನನಗೆ ಆದ ನಂತರ ಅದು ಭಯಂಕರ ನೋವಾಗುತ್ತದೆ. ನೋವಾದ ನಂತರ ನೋಡಿದೆ ಅದೆಲ್ಲ ಮನಸ್ಸೇ, ಅದಕ್ಕೆ ಮಾನಸಿಕ ಸ್ಥಿತಿ. ದುಃಖ ಬಂತು, ಈಗ ಹೋಯಿತು. ತಾನು ಅದೇ ನಾನು, ಆ ತಾನೆನ್ನುವುದು ಅದೇ ತಾನು, ಹೋಗೋದಿಲ್ಲ ಬರುವುದಿಲ್ಲ. ಇದು ಎಷ್ಟು ಭಯಂಕರ ನೋವಾದರೂ ಇದು ಮೇಲನೇ, ಇದು ವೃತ್ತಿ ಮಾತ್ರ, ಮನೋವೃತ್ತಿ, ಮಾನಸಿಕ ಸ್ಥಿತಿ. ಕನಸಿನಲ್ಲಿ ನೋಡಿ ಭಯಂಕರವಾಯಿತು, ಏನೋ ಕಾರು ಇದರ ಮೇಲಿನಿಂದ ಹೋಯಿತು ಅಥವಾ ಸುಟ್ಟೆ ಹೋಯಿತು, ಇಷ್ಟು ನೋವಾಗ್ತದೆ. ಇದೆಲ್ಲ ನೋಡಿ ಬರ್ನಿಂಗ್, ಇದರ ಮೇಲೆ ಬೆಂಕಿ ಬಿದ್ದರೆ ನೋಡಿ ಎಷ್ಟು ಬರ್ನಿಂಗ್ ಆಗ್ತದಪ್ಪ. ಈಗ ಒಂದು ದಿವಸ ರಾತ್ರಿ ಹಗಲು 24 ತಾಸು ನಿದ್ದೆನೇ ಬರಲ್ಲ, ಸುಡುತ್ತದೆ, ತೋಚಲ್ಲ, ಅಷ್ಟು ಭಯಂಕರ. ಅದೆಲ್ಲ ಅನುಭವಿಸಿದೆ, ಭಯಂಕರವಾಗ್ತದೆ. ಅದೆಲ್ಲ ಆದ ನಂತರ ನೋಡಿದ್ದರೆ ನಾನೇ, ನೀನಲ್ಲವೇ, ಅದೇ ನಾನಿದ್ದೇನೆ. ಆ ನೋವಿತ್ತು, ಭಯಂಕರ ಉರಿಯುತ್ತಿತ್ತು, ಉರಿಯುವುದೆಲ್ಲ ಹೋಯಿತು. ಈಗ ಸಮಾಧಾನವಾಯಿತು, ಶಾಂತವಾಯಿತು. ಅಂದರೇನು? ಏನೋ ತನ್ನಲ್ಲಿರುವಂಥ ಆ ಇರುವ ಮಾತ್ರ ಒಂದೇ ಇದೆ. ಆವಾಗ ಇಷ್ಟು ವೇದಾಂತ ಗೊರಲಿಲ್ಲ ನನ್ನ ಸಣ್ಣ ಮಗುವೆ. ಬಟ್ ಆದರೆ ಏನೋ ತಾನೇ ಅಲ್ಲವೇ, ಇಷ್ಟು ಮಾತ್ರ ಯೋಚನೆ ಬಂತು. ಅಷ್ಟು ಭಯಂಕರ ಅಂದ್ಕೊಂಡೆ, ಏನಾಗಲಿಲ್ಲ, ನಾನೇ ಇದ್ದೀನಿ. ಏನೂ ಅರ್ಥವಾಗಲಿಲ್ಲ. ಆವಾಗ ನಂತರ ವೇದಾಂತ ಕೇಳಿದ ನಂತರ ಅರ್ಥವಾಯಿತು. ಆವಾಗ ಮಾತ್ರ ಇಷ್ಟು ಅನುಭವ ಮಾತ್ರ ಇತ್ತು. ಜನರು ಅಂದ್ಕೊಂಡೆ, ಇಷ್ಟು ಭಯಂಕರ ನೋವಾಗರೆ ಹೇಗೆ ಬದುಕುತ್ತಾರೆ, ಏನಾಗುತ್ತೆ? ಏನಾಗಲ್ಲ, ಆ ನೋವು ತಡ್ಕೊಳ್ತದೆ. ಏಕೆ? ನೋವೆಲ್ಲ ಮನಸ್ಸೇ. ಅಷ್ಟು ಭಯಂಕರ ನೋವಾದರೂ ಮನಸ್ಸುಕ್ಕಾಗುತ್ತದೆ. ಅರಿವು ಸಾಕ್ಷಿ ಹಾಗೇ ಇರುತ್ತದೆ. ಎಷ್ಟು ನೋವೇ ಭಯಂಕರ ನೋವಾಗಲಿ ಹಾಗೇ ಇರುತ್ತದೆ, ಸಾಕ್ಷಿಗೆ ಏನಾಗಲ್ಲ. ಸುಮ್ಮನೆ ಅರಿಯುತ್ತಾ ಇರುತ್ತದೆ, ಅರ್ಥಕೊಳ್ತಾ ಇರುತ್ತದೆ. ಅದಕ್ಕೆ ಅರಿವೇ ಆಗುತ್ತದೆ ಹೊರತು ಅರಿವಿಗೂ ನೋವಾಗಲ್ಲ. ಅದು ನೋಡಿ, ಅರಿವಾಗುತ್ತದೆ, ನೋವಾಗಲ್ಲ. ನೋವನ್ನು ಅರಿಯುತ್ತದೆ, ವ್ಯತ್ಯಾಸ ನೋಡಿ. ನೋವನ್ನು ಅರಿಯುತ್ತದೆ, ಅರಿವು ನೋವಲ್ಲ. ಅರಿವಿಗೆ ನೋವಂಟಲ್ಲ. ಅದು ನೋಡಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಬಿಸಿಯನ್ನು ನೋಡಿಕೊಂಡರೆ ಬಿಸಿ ನೋಟ, ಬಿಸಿಯನ್ನು ಕಣ್ಣು ನೋಡಿದ್ದರೆ ನಿಮ್ಮ ಕಣ್ಣು ಬಿಸಿ ಆಗ್ತದೆ. ಕೆಂಪನ್ನು ನೋಡಿದ್ದರೆ ನಿಮ್ಮ ನೋಟಕ್ಕೆ ಕೆಂಪಾಗುತ್ತದೆ, ನೋಟ ಕೆಂಪಾಗಲ್ಲ. ಹಾಗೆ ಅರಿತು ಇದ್ದು ಮನಸ್ಸಿನ ದುಃಖವು ಮನಸ್ಸಿನಲ್ಲಿ ಏನೇ ಆಗಲಿ ಅರಿವಿನಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ನಾವು ಈ ನಾನೆಂಬ ಅಭಿಮಾನ ಇಟ್ಟುಕೊಳ್ಳುವುದರಿಂದ ಆಗುತ್ತಾ ಇದೆ. ಸುಷುಪ್ತಿಯಲ್ಲಿ ನೋಡಿ, ಈ ನಾನೆಂಬ ವೃತ್ತಿ ಇಲ್ಲ, ಇದ್ದೇನೆ. ಸುಷುಪ್ತಿಯಲ್ಲಿ ತಾನು ಹೇಗಿದ್ದಾನೋ ಅದು ತಾನು. ಈ ನಾನು ಅನಿಸುತ್ತಿರುವ, ದುಃಖಿ ಅನಿಸುತ್ತಿರುವ, ನೋವಾಗ್ತಾ ಇದೆ ಎಂದು ಒಂದು ಅಭಿಮಾನ ಆಗ್ತಾ ಇದೆ. ನಾನು ನೋವು, ನನಗೆ ನೋವು, ನಾನು ದುಃಖಿ. ಈ ನಾನು ದುಃಖಿ ಎಂಬುದು ವೃತ್ತಿ. ಈ ನಾನು ದುಃಖಿ ಎಂಬ ವೃತ್ತಿಯನ್ನು ದಾಟಿ ಆ ಸುಷುಪ್ತಿ ಇದೆ ನೋಡಿ, ಅದು ನೋಡಿ, ಅದು ತಾನು, ಅದು ನಿಜವಾದ ತಾನದು. ಅಲ್ಲಿ ವೃತ್ತಿ ಇಲ್ಲ, ನಾನು ವೃತ್ತಿ ಇಲ್ಲ, ದುಃಖಿ ವೃತ್ತಿ ಇಲ್ಲ. ವೃತ್ತಿಯನ್ನು ಬಿಟ್ಟು ಇದೆ ಆ ಇರವು ತಾನು ನೋಡಿ, ಆ ಅರಿವು ತಾನು. ಆ ಸುಷುಪ್ತಿ ಹೇಗಿದೆಯೋ ಅದು ಈಗಲೂ ಇದೆ. ವೃತ್ತಿ ಬಂತು, ಸುಷುಪ್ತಿಯಲ್ಲಿ ವೃತ್ತಿರಹಿತ ತಾನು, ಆ ಇರವು ಅರಿವು ಮಾತ್ರ, ಸಾಕ್ಷಿ ಮಾತ್ರ ಇದ್ದಾನಲ್ಲ, ಅದರಲ್ಲಿ ವೃತ್ತಿ ತೋರ್ಕೊಂಡಿತು. ಅಲೆ ಬಂದರೆ ನೀರೇನಾಗುತ್ತದೆ? ನೀರು ಅಡಿಗೆ ಹೋಗ್ತದೆ. ಅಯ್ಯೋ ಅಲೆ ಬಂತಲ್ಲ ಮೇಲೆ, ಪಾಪ ಅದರ ಮೇಲೆ ಭಾರ ಆಗುತ್ತದೆ. ಈ ಅಲೆ ತೆಗೆಯು ಪಾಪ ನೀರಿಗೆ ಭಾರ ಆಗುತ್ತದೆ. ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ, ದೊಡ್ಡ ಕಲ್ಲು ತಂದಿದ್ದೀರಿ, ಕಲ್ಲು ಎದುರಾಗಿಟ್ಟರೆ ಕನ್ನಡಿ ಮೇಲೆ ಕಲ್ಲು ಕಂಡು ಬರ್ತದೆ. ಅಯ್ಯೋ ಕನ್ನಡಿ ಒಡೆದು ಹೋಗ್ತದೆ. ಕನ್ನಡಿಯಲ್ಲಿ ಕಲ್ಲು ಬಂದರೆ ಕನ್ನಡಿ ಒಡೆದು ಹೋಗ್ತದೆ, ಸುಮ್ಮನೆ ಪ್ರತಿಬಿಂಬ. ಹಾಗೆ ಮನಸ್ಸಿನಲ್ಲಿ ಎಷ್ಟು ಭಯಂಕರ ದುಃಖವಾಗಲಿ ಅದು ಮನಸ್ಸೇ, ಅದು ವೃತ್ತೇ, ಇರವಲ್ಲ. ಅದು ನೋಡಿ, ಇರವು ಸ್ವತಃಸಿದ್ಧ, ಅರಿವು ಸ್ವತಃಸಿದ್ಧ, ಅದು ತಾನೇ ಇದೆ. ಸುಷುಪ್ತಿ ಹೇಗಿದ್ದೀನೋ ಅಲ್ಲಿ ಈ ನಾನೆಂಬ ವೃತ್ತಿ ಸುಷುಪ್ತಿ ಅನುಭವವರೆಗೂ ಹೋಗಲ್ಲ. ಇಲ್ಲಿ ಮೇಲನೆ ಎಚ್ಚರಿಕೆ ಇರುತ್ತದೆ. ಈ ನಾನೆಂಬ ವೃತ್ತಿ ಎಚ್ಚರಣೆ ಇರುತ್ತದೆ. ಎಚ್ಚರ ಬಿಟ್ಟರೂ ಆ ತಾನು ಹಾಗೇ ಇದ್ದಾನೆ ನೋಡಿ. ಇದು ನೋಡಬೇಕು. ಸುಷುಪ್ತಿಯಲ್ಲಿ ಹೇಗಿದ್ದೀನೋ, ಸುಷುಪ್ತಿ ಎಂಬುದು ಹಿಂದಿನ ಕಾಲ, ಭೂತಕಾಲ ಅಲ್ಲ, ಈಗಲೂ ಇದೆ. ಅದಕ್ಕೆ ಕಾಲರಹಿತ. ಸುಷುಪ್ತಿ ಹಿಂದೆ ಇತ್ತು, ಈಗ ಎಚ್ಚರ ಬಂತು, ಹಾಗೆ ನೋಡಬೇಡ, ತಪ್ಪಾಗ್ತದೆ. ಏಕೆ? ಸುಷುಪ್ತಿ ಎಂಬುದು ಕಾಲರಹಿತ,
ಕಾಲರಹಿತ ಅಂದ್ರೇನು? ಎಂದಿಗೂ ಇದೆ. ಅಂದರೆ ವೃತ್ತಿರಹಿತ, ನಾನೆಂಬ ವೃತ್ತಿರಹಿತ, ಸುಖಿ ದುಃಖಿ ಎಂಬ ವೃತ್ತಿರಹಿತ ಇರವು, ವೃತ್ತಿರಹಿತ ಅರಿವು ಈಗಲೂ ಇದೆ, ಎಂದಿಗೂ ಇದೆ. ಹಿಂದೆನೂ ಇತ್ತು, ಈಗಲೂ ಇತ್ತು, ಮುಂದೆನೂ ಇತ್ತು, ಎಂದಿಗೂ ಇರುತ್ತೆ. ಅದರಲ್ಲಿ ವೃತ್ತಿ ತೋರಬಹುದು, ಅಲೆ ಹಾಗೆ ವೃತ್ತಿ ಹೋಗಬಹುದು. ತೋರಲಿ ಬಿಡಲಿ, ತೋರಲಿ ಬಿಡಲಿ, ಅರಿವು ಮಾತ್ರ ಹಾಗೆ ಇರುತ್ತದೆ. ಅರಿಯುವುದು ಅರಿತು ಹಾಗೆ ಇರುತ್ತದೆ. ಅದು ನೋಡಿ, ಆ ಅರಿಯುವಂಥ ಸಾಕ್ಷಿ ಹಾಗೇ ಇದೆ, ಅದಕ್ಕೆ ಅಂಟುತ್ತಾ ಇಲ್ಲ. ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಗಳಿಗೆ ಕನ್ನಡಿ ಯಾವ ಪ್ರತಿಬಿಂಬಕ್ಕೆ ಅಂಟುಕೊಳ್ಳಲ್ಲ. ಪ್ರತಿಬಿಂಬಗಳು ಯಾವುದೇ ತೋರಲಿ ಕನ್ನಡಿ ತಾನೇ ಇರುತ್ತದೆ, ಯಾವುದಕ್ಕೆ ಮುಟ್ಟಲ್ಲ, ಅಂಟಲ್ಲ. ಹಾಗೆ ಆ ಎರವು ಸ್ವಯಂ ಸಿದ್ಧ. ಇದು ಬೇಕಂದರೆ ಎಲ್ಲರೂ ಸ್ವಲ್ಪ ಧ್ಯಾನ ಮಾಡಲೇಬೇಕು. ವೇದಾಂತಿಗಳು ಮುಖ್ಯವಾಗಿ ಪ್ರತಿ ದಿವಸ ಸ್ವಲ್ಪ ಅರ್ಧ ಗಂಟೆ ಆದರೂ ಹೆಚ್ಚು ಮಾಡಿದರೆ ಒಳ್ಳೆಯದು. ಅಟ್ಲೀಸ್ಟ್ ಅರ್ಧ ಗಂಟೆ ಸುಮ್ಮನೆ ಕೂತಿರಂದರೆ ಏನು ಮಾಡಬೇಕು? ಅದು ಮತ್ತೆ ಅದೊಂದು ಪ್ರೋಗ್ರಾಮ್ ಮಾಡಬೇಡ, ಅದೊಂದು ಸಂಕಲ್ಪ ಮಾಡಬೇಡ. ಪ್ರೋಗ್ರಾಮ್ ಅಂದರೆ ಸಂಕಲ್ಪ, ಏನೋ ಆಗಬೇಕು, ಏನಾಗುವುದಿಲ್ಲ. ಸುಮ್ಮನೆ ಕೂತರು ಹೇಳಿದಾಗ ಸುಮ್ಮನೆ ಕೂತರು ಅಷ್ಟೇ. ಏಕೆ ಅಂದರೆ ಮತ್ತೆ ಸಂಕಲ್ಪ ಆಗ್ತದೆ. ಏಕೆ ಅಲ್ಲ, ಸಂಕಲ್ಪ ಅಲ್ಲ, ಏನು ಮಾಡಬೇಕು ಏನೂ ಅಲ್ಲ, ಸುಮ್ಮನೆ ಇರುವಷ್ಟೇ. ಇರು ಅಂದರೆ ನೀವೇನು ಮಾಡಬೇಕಾಗಿಲ್ಲ, ತಾನೇ ಇರುತ್ತದೆ ಅಲ್ಲವೇ? ಈ ಪೆನ್ನನ್ನಿಟ್ಟರೆ ಪೆನ್ ಇರುತ್ತದೆ. ಪೆನ್ ಇರುವುದಕ್ಕೆ ಏನು ಮಾಡ್ತದೆ? ತಾನೇ ಇದೆ, ಯಾರೇನು ಮಾಡಬೇಕಾಗಲ್ಲ, ತಾನಿದೆ. ಸಂಕಲ್ಪ ಬರಲಿ ಬಿಡಲಿ, ಇರುವಿಕೆ ಮಾತ್ರ ಬರಲ್ಲ ಹೋಗಲ್ಲ. ಇರುವಿಕೆ ತಾನಿರುತ್ತದೆ, ನೀವೇನೂ ಮಾಡೋಕ್ಕಾಗಲ್ಲ. ಇರುವು ಅಥವಾ ಸಾಕ್ಷಿಯನ್ನು ನಿಮ್ಮ ಸಂಕಲ್ಪದಿಂದ ಸಾಕ್ಷಿ ಬರಲ್ಲ, ಇನ್ನೊಂದು ಸಂಕಲ್ಪದಿಂದ ಸಾಕ್ಷಿ ಹೋಗಲ್ಲ. ಸಾಕ್ಷಿ ಬರುವಂಥದ್ದಲ್ಲ, ಹೋಗುವಂಥದ್ದಲ್ಲ, ಅದು ತಾನಿರುತ್ತದೆ. ನೀವು ಏನು ಮಾಡಿದ್ದರೂ ಮಾಡದಿದ್ದರೂ ಇರುತ್ತದೆ. ನೀವು ಧ್ಯಾನ ಮಾಡಿದ್ದರೂ ಇರುತ್ತದೆ, ಧ್ಯಾನ ಮಾಡದಿದ್ದರೂ ಇರುತ್ತದೆ, ಮುಗಿಸಿದರೂ ಇರುತ್ತದೆ, ಮಾಡಿದ್ದರೂ ಇರುತ್ತದೆ. ಆ ಇರುವಿಕೆಯನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಮಾಡಿದ್ದರೂ ಮಾಡದಿದ್ದರೂ ವ್ಯತ್ಯಾಸ ಇಲ್ಲ. ನೀವು ನಿಮ್ಮ ಮನಸ್ಸು ಮಾಡಿತೋ ಅಲ್ಲವೋ ವ್ಯತ್ಯಾಸನೇ ಇಲ್ಲ, ತಾನು ಇದ್ದೇ ಇದೆ. ಇದು ಗಮನಿಸಿ. ಈ ಪಾಯಿಂಟ್ ಹೇಳಿದ್ದೀನಿ ನೋಡಿ, ಈ ಮಾತಿನಿಂದ ಗಮನಿಸಿ. ಸಾಕ್ಷಿ ಇದೆ, ಸ್ವತಃ ಸಿದ್ಧವಾಗಿದೆ ಎಂಬುದು ಗೊತ್ತಾಗ್ತದೆ ನೋಡಿ. ಅದು ಈಶ್ವರ. ಅದನ್ನು ಈ ವೃತ್ತಿ, ಈ ಮಾನಸಿಕ ವೃತ್ತಿ, ಎಚ್ಚರ ಅವಸ್ಥೆಗೆ ಈಶ್ವರ. ಸುಷುಪ್ತೇ ಸಾಕ್ಷಿ, ಸುಷುಪ್ತೇ ಎಚ್ಚರ ಅವಸ್ಥೆಗೆ ಈಶ್ವರ ಅಷ್ಟೇ. ಎಲ್ಲಿದ್ದಾನೆ? ಸುಷುಪ್ತಿ ಭೂತಕಾಲವಲ್ಲ, ಎಚ್ಚರದಲ್ಲಿ ಎಲ್ಲಿದ್ದಾನೆ? ಎಚ್ಚರದಲ್ಲಿ ಅರಿವು ಆಗ್ತಾ ಇದೆ ನೋಡಿ. ಎಚ್ಚರ ಪ್ರಪಂಚವೆಲ್ಲ ಇದೆ ಅರಿವು ಅಂತ ಅದೇ ಸುಷುಪ್ತಿ. ಎಚ್ಚರದಲ್ಲಿ ಆ ಇರುವೆ ಎಚ್ಚರದ ಇರುವಾಗಿ ತೋರ್ತಾ ಇದೆ. ಆ ಇರುವೆ, ಆ ಸುಷುಪ್ತೆ ಎಚ್ಚರ ತೋರುವಾಗ ಎಚ್ಚರದ ಅರಿವಾಗಿ ತೋರ್ತಾ ಇದೆ. ಪ್ರಜ್ಞೆ ಇದೆ ನೋಡಿ, ಅದೇ. ಆ ಪ್ರಜ್ಞೆ ಹೋಗಲ್ಲ, ಬರಲ್ಲ, ಎಂದಿಗೂ ವೃತ್ತಿ ಬರುತ್ತದೆ, ಹೋಗ್ತದೆ ನೋಡಿ. ಅಲೆ ಬಂದಾಗಲೂ, ಅಲೆ ಬರುವಕ್ಕೆ ಮುಂಚೆ ಯಾವ ನೀರಿತ್ತೋ, ಅಲೆ ಬಂದಾಗಲೂ, ಅಲೆ ಹುಟ್ಟಿದಾಗಲೂ ಅದೇ ನೀರು, ಏನು ಬದಲಾವಣೆ ಆಗಲಿಲ್ಲ. ಅಲೆ ನಿಮಗೆ ತೋರುತ್ತದೆ, ನೀರಿಗೂ ತೋರುತ್ತದೆ ನೋಡಿ. ಒಂದು ನಟ ನೃತ್ಯ ಮಾಡ್ತಾ ಇದ್ದರೆ ನೋಡಿ, ಹೀಗೆ ಮಾಡ್ತಾನೆ, ಹೀಗೆ ಇಟ್ಕೊಂಡ್ರೆ ರಾಮಚಂದ್ರ ಹೇಳ್ತಾನೆ, ಹೀಗೆ ಇಟ್ಕೊಂಡ್ರೆ ಚಕ್ರ ಶ್ರೀಕೃಷ್ಣ ಹೇಳ್ತಾನೆ, ಹೀಗೆ ಮಾಡಿದರೆ ನರಸಿಂಹಸ್ವಾಮಿ ಎಂದು ಮಾಡ್ತಾನೆ ಅಲ್ಲವೇ? ಪ್ರೇಕ್ಷಕರಿಗೆ ಕಂಡು ಬರ್ತಾನೆ ನರಸಿಂಹಸ್ವಾಮಿ, ರಾಮ, ಕೃಷ್ಣ ಎಂದು. ತನಗೇನು ಕಂಡು ಬರ್ತದೆ? ತಾನು, ತನಗೆ ಯಾರೂ ಇಲ್ಲ, ಏನೂ ಇಲ್ಲ, ತಾನು ಅದೇ ತಾನು ಇನ್ನೊಬ್ಬರಿಗೆ ರಾಮನಾಗಿ ಕಂಡು ಬರ್ತಾನೆ. ಅನೇಕ ಇನ್ನೊಬ್ಬರಿಗೆ ಹೊರಗಿನ ದೃಷ್ಟಿಗೆ, ಪ್ರೇಕ್ಷಕರ ದೃಷ್ಟಿಗೆ ಕೃಷ್ಣನಾಗಿ, ರಾಮನಾಗಿ, ನರಸಿಂಹನಾಗಿ, ತನಗೆ ಮಾತ್ರ ತಾನೇ ಆಗಿ. ಹಾಗೆ ಆ ಸುಷುಪ್ತಿ ಎಚ್ಚರ ಎರಡು ಎಂದು ಬುದ್ಧಿ ಹೋಗಬೇಕು, ಆವಾಗ ಜ್ಞಾನವಾಗ್ತದೆ. ಎರಡಲ್ಲ. ಸುಷುಪ್ತಿ ವ್ಯಾಪಕ, ಎಚ್ಚರ ಅದರಲ್ಲಿ ಮುಳುಗಿ ಹೋದರೆ ಸುಷುಪ್ತಿ ಎಂದಿಗೂ ಇದೆ. ಎಚ್ಚರ ತನ್ನಲ್ಲೇ ಒಂದು ಅಲೆ ಹಾಗೆ ತೋರ್ತದೆ. ಅಲ್ಲಿ ಸುಷುಪ್ತಿಯಲ್ಲಿ ತಾನೇ ಸುಷುಪ್ತಿ, ತಾನು ಎಲ್ಲಿದ್ದಾನೆ ಅಖಂಡ, ಇಡೀ ಎಚ್ಚರವನ್ನೆಲ್ಲ ವ್ಯಾಪಿಸಿ, ಎಚ್ಚರ ಪ್ರಪಂಚವೆಲ್ಲ ವ್ಯಾಪಿಸಿ, ನನ್ನ ಒಳಗೆ ಎಚ್ಚರ ನನ್ನಲ್ಲೇ ಮುಳುಗುತ್ತದೆ, ನನ್ನಲ್ಲೇ ತೋರ್ತದೆ, ನನ್ನಲ್ಲೇ ಮುಳುಗುತ್ತದೆ. ನಾನು ಅಂದರೆ ವ್ಯಕ್ತಿ ನಾನಲ್ಲ, ಅದು ಸ್ವರೂಪ ನಾನು. ಈ ನಾನು ಮಾತನ್ನು ವ್ಯಕ್ತಿ ನಾನುಕಿ ಬಳಸಬಾರದು. ಅದಕ್ಕೆ ಏನು ಪದ ಬಳಸೋಕ್ಕಾಗಲ್ಲ, ಯಾವುದೇ ಒಂದು ಪದ ಹೇಳ್ತಾ ಇದ್ವಿ. ಅದು ಆ ಸ್ವತಃಸಿದ್ಧ ತಾನು, ಆ ಸ್ವತಃಸಿದ್ಧ ತನ್ನ ಏನು ಅಲೆಯೇ ಈ ಎಚ್ಚರ ತೋರಿದ್ದರೂ ನೀರಿಗೇನಾಗಲ್ಲ, ಸಾಕ್ಷಿಗೇನಾಗಲ್ಲ, ಸಾಕ್ಷಿ ಹಾಗೆ ನೋಡಿ. ಹಾಗೆ ಆ ಸ್ವತಃಸಿದ್ಧ ಎಚ್ಚರ ತೋರಲಿ ಬಿಡಲಿ ಸಾಕ್ಷಿ ಹಾಗೇ ಇದೆ. ಆ ಸಾಕ್ಷಿಗೆ ಎಚ್ಚರ ಎಂದು ಹೆಸರು.
ಆ ನೀರಿಗೆ ಅಲ ಎಂದು ಹೆಸರು, ಬೇರೆ ಏನಿಲ್ಲ. ಇಷ್ಟು ಹೀಗೆ ವಿವೇಕ, ಹೀಗೆ ಮನನ ಮಾಡಿದ್ದರೆ ಇನ್ನೇನು ಉಳಿದಿದೆ? ನೀವು ಮಾಡಲಿ ಬಿಡಲಿ ಬ್ರಹ್ಮೆ. ಸಂಸಾರ ಎಂಬುದೇ ಇಲ್ಲ, ಸಂಸಾರವೂ ಬ್ರಹ್ಮೆ ಆಗಿಬಿಟ್ಟಿದೆ. ಇನ್ನು ಸಂಸಾರ ಎಂಬುದು ಸುಮ್ಮನೆ ಅನಿಸಿಕೆ ಅಷ್ಟೇ, ಅಲ್ಲಿ ಏನಿಲ್ಲ, ಅದು ಬ್ರಹ್ಮೆ. ಹಾಗೆ ಆದ್ದರಿಂದ ಇಲ್ಲಿ ನೋಡಿ, ಆ ಬ್ರಹ್ಮವನ್ನು ಈ ಕಲ್ಪಿತ ಎಚ್ಚರ ದೃಷ್ಟಿಗೆ ಈಶ್ವರ ಹೇಳಿದ್ದೇವೆ. ತಾನು ಬ್ರಹ್ಮ. ಅದರಿಂದ ಬ್ರಹ್ಮ ಈಶ್ವರ ಎರಡಲ್ಲ. ಇಷ್ಟು ಅರ್ಥ ಮಾಡುವುದಕ್ಕೆ ಇಷ್ಟೆಲ್ಲ ಹೇಳಬೇಕು, ಆಯಿತಾ? ಈಶ್ವರ ಇಸ್ ಕಂಡೀಷನ್ಡ್ ಬೈ ಮಾಯಾ. ಕಂಡೀಷನ್ಡ್ ಅಂದರೆ ಏನು? ಸಂಬಂಧ. ಆ ಸುಷುಪ್ತಿಯನ್ನು ಎಚ್ಚರ ಸಂಬಂಧ. ಎಚ್ಚರ ಅಂದರೇನು? ವೃತ್ತಿ ಅಂದರೇನು? ನಾಮರೂಪ ನಿನ್ನೆ ಹೇಳಿದ್ದೇವೆ, ಈಗ ಮತ್ತೆ ಹೇಳೋದು. ನಾಮರೂಪನೇ ಇಷ್ಟೆಲ್ಲ 1 ಗಂಟೆ ಅದೇ ಹೇಳಿದ್ದೀವಿ. ನಾಮರೂಪ, ಆ ಪ್ರಪಂಚ ನಾಮರೂಪ ಒಂದೇ ಅರ್ಥ. ನಾಮರೂಪ ಅಂದರೆ ವೃತ್ತಿ, ಮನೋವೃತ್ತಿಯೇ ನಾಮರೂಪ. ಮನಸ್ಸಿನ ವೃತ್ತಿ ನಾಮರೂಪ ಏನಿಲ್ಲ. ವೃತ್ತಿ, ಹೋಲ್ ಪ್ರಪಂಚ ವೃತ್ತಿ, ಅವಸ್ಥಾ ಎಲ್ಲ ವೃತ್ತಿ. ಮನಸ್ಸಿನ ಸ್ಥಿತಿ ಅಷ್ಟೇ, ಅನಿಸಿಕೆ. ಪ್ರಪಂಚವೆಲ್ಲ ಅನಿಸಿಕೆ ಅಷ್ಟೇ. ಅಷ್ಟು ಅನಿಸಿಕೆ. ಈ ಅನಿಸಿಕೆ ದೃಷ್ಟ್ಯಾ ಅರಿವನ್ನು ನೋಡ್ತಾ ಇದ್ದೀವಿ. ಆವಾಗ ಇದು ಮಾಯೋಪಾದಿ ಹೇಳ್ತೀವಿ. ಮಾಯಾ ಅಂದರೆ ಏನು? ಅನಿಸಿಕೆ. ಅಂದರೆ ಅಲೆ ಸಮೇತ ನೀರು ನೋಡಿದ್ದರೆ ಮಾಯಾ ಸಮೇತ ಈಶ್ವರ ಎಂದರ್ಥ. ಅಲೆಯನ್ನು ಮುಳುಗಿಸಿ ನೀರು ನೋಡಿದ್ದರೆ ಶುದ್ಧ ಬ್ರಹ್ಮ. ಅಲೆ ಸಮೇತ ನೀರು ಅಂದರೆ ಅಲೆ ಸಮೇತ ಏನು? ಅಲೆ ಹೊರಗಿನಿಂದ ಬಂತ ಏನಪ್ಪ? ನೀರು ಪ್ಲಸ್ ಅಲೆ ಏನಪ್ಪ? ನನಗೆ ನೀರು ಬೇಕು, ನಾನು ನೀರು ತಂದೆ. ನೀರು ಅಲೆ ಇಬ್ಬರೂ ಬೇಕು ಅಂದು, ಇಬ್ಬರು ತರ್ತೀನಿ ಅಂದು. ಎಲ್ಲಿಂದ ತರ್ತೀಯಪ್ಪ? ಅಲೆ ಅಂದರೆ ಹೊರಗಿನಿಂದ ತರಬೇಕಾ? ಆ ನೀರಿಗೆ ಅಲೆ ಅಂದು ಇನ್ನೊಂದು ಹೆಸರು ಅಷ್ಟೇ. ಆ ನೀರನ್ನೇ ಒಟ್ಟು ನೀರು ನೋಡದೆ ಇಷ್ಟು ಮಾತ್ರ ನೋಡಿಕೊಂಡ್ರೆ ಅಲೆ ಆಗುತ್ತದೆ. ಅಲೆ ಅಂದರೆ ಏನು? ಒಟ್ಟು ನೀರು ನೋಡಿದ್ದರೆ ಅಲೆ ಇಲ್ಲ. ನೀರಿನಲ್ಲಿ ಸ್ವಲ್ಪ ಭಾಗ ನೋಡಿದ್ದರೆ ಆ ವಿಂಗಡ ಮಾಡುವುದೇ ಅಲೆ. ಅಂದರೆ ಏನಿದೆ? ಇಷ್ಟು ಅಂದಿಟ್ಕೊಂಡು ಮಿಕ್ಕದು ಬಿಟ್ಟರೆ ಇಷ್ಟು ಅಂದರೆ ಅಲೆ ಆಗುತ್ತದೆ ಅಷ್ಟೇ. ಹಾಗೆ ಒಟ್ಟು ನೋಡಿದ್ದರೆ ಸ್ವರೂಪ, ಸ್ವಲ್ಪ ನೋಡಿಬಿಟ್ಟರೆ ನಾಮರೂಪ. ಒಟ್ಟು ಬ್ರಹ್ಮವನ್ನು ನೋಡುವಕ್ಕಿಂತ ನಾವು ಸ್ವಲ್ಪ ನೋಡ್ತಾ ಇದ್ದೀವಿ ಅಲ್ಲವೇ? ಈ ವಸ್ತುವನ್ನು ಒಟ್ಟು ನೋಡಬಹುದು, ಅಥವಾ ಒಂದು ಸ್ವಲ್ಪ ಭಾಗವಾಗಿ ತುಂಡಾಗಿ ನೋಡಬಹುದು. ಯಾವುದೇ ಕುರ್ಚಿ ಆಗಲಿ, ಗೋಡೆ ಆಗಲಿ, ಮನೆ ಆಗಲಿ ಸ್ವಲ್ಪ ನೋಡ್ತೀವಿ, ಒಟ್ಟು ನೋಡಿದ್ದರೆ ಎಲ್ಲವೂ ತಾನೇ ಆಗುತ್ತದೆ. ಸ್ವಲ್ಪ ನೋಡಿದರೆ ನಾಮರೂಪವಾಗಿ ತೋರುತ್ತದೆ. ಆ ಸ್ವಲ್ಪನೇ ವಿಂಗಡ. ನಾಮರೂಪ ವಿಂಗಡ ಅಂದರೆ ಏನು? ಸ್ವಲ್ಪ ಅಂದರೆ ಪಾರ್ಟ್ ಬೈ ಪಾರ್ಟ್, ಅವಯವವಾಗಿ ನಮ್ಮ ದೃಷ್ಟಿಯನ್ನು ಪರಿಮಿತ ಮಾಡಿ ವೃತ್ತಿ ಮಾಡಿ, ಅದೇ ವೃತ್ತಿ ಅಂದರೇನು? ಸ್ವಲ್ಪ ವಿಂಗಡ ಮಾಡಿ ನೋಡುವುದೇ ವೃತ್ತಿ. ವಿಂಗಡ ಎಲ್ಲ ಬಿಟ್ಟು ಒಟ್ಟು ನೋಡಿದರೆ ವೃತ್ತಿ ಮುಗಿಯುತ್ತದೆ. ಆಲ್ ಪ್ರಪಂಚ ಒಟ್ಟು ಅವಸ್ಥೆ ಎಲ್ಲ ಒಟ್ಟು ನೋಡಿಬಿಟ್ಟರೆ ಒಟ್ಟು ಅರಿವು ಸಾಕ್ಷಿ. ಒಟ್ಟು ಸಾಕ್ಷಿಗೆ ಅವಸ್ಥೆ ಬಿಡಿಯಾಗಿ ಕಂಡು ಬರಲ್ಲ, ಸಾಕ್ಷಿಯಲ್ಲಿ ಮುಳುಗಿ ಹೋಗ್ತದೆ. ನೀವು ಒಟ್ಟು ಅವಸ್ಥೆ ನೋಡುವಕ್ಕೆ ಹೋದರೆ ನೀನು ಅದರಲ್ಲಿ ಜ್ಞಾತೃವಾಗಿ ಉಳಿಯುವುದಿಲ್ಲ. ನೀವು ಅವಸ್ಥೆಯಲ್ಲಿ ಜ್ಞಾತೃವಾಗಿ ಉಳಿಯುವುದಿಲ್ಲ. ಒಟ್ಟು ಅವಸ್ಥೆ ನೋಡಿದ್ದರೆ ನಾನು ವೃತ್ತಿಯನ್ನು ಸೇರಿಸಿ ನೋಡ್ತೀರಿ. ನಾನು ವೃತ್ತಿಯನ್ನು ಅವಸ್ಥೆಯಲ್ಲಿ ಸೇರಿಸಿ ಅರಿವಾಗಿ ನೋಡಿದ್ದರೆ ಅವಸ್ಥೆ ಎಲ್ಲಿ ಕಂಡು ಬರಬೇಕು? ಯಾರಿಗೆ ಕಂಡು ಬರಬೇಕು? ನಾನು ಬುದ್ಧಿಗೆ ಅವಸ್ಥೆ ಕಂಡು ಬರ್ತದೆ. ನಾನು ಬುದ್ಧಿಯನ್ನು ಅವಸ್ಥೆಯಲ್ಲಿ ಸೇರಿಸಿದರೆ ಅವಸ್ಥೆ ತನ್ನಲ್ಲೇ ಮುಳುಗುತ್ತದೆ, ಸಾಕ್ಷಿಯಾಗಿ ಬಿಡ್ತದೆ. ತನ್ನ ಮುಖ ತನಗೆ ಕಂಡು ಬರಲ್ಲ. ಲೌಕಿಕ ದೃಷ್ಟಾಂತ. ತನ್ನ ಮುಖ ತನಗೆ ಕಂಡು ಬರ್ತದ? ಇಷ್ಟಿದ್ದರೆ ಕಂಡು ಬರ್ತದೆ, ಇಲ್ಲಿದ್ದರೆ ಎಲ್ಲಿದ್ದರೂ ಕಂಡು ಬರ್ತದೆ. ಇಲ್ಲಿ ತಂದು ಮುಖಕ್ಕೆ ಆಗಿಬಿಡು, ಇಲ್ಲ, ತಾನೇ ಆಗಿಬಿಡ್ತಾನೆ. ಅಂದರೆ ಒಟ್ಟು ಅವಸ್ಥೆ ನೋಡುವಕ್ಕೆ ಹೋದರೆ ಒಟ್ಟು ಅವಸ್ಥೆ ತಾನಾಗಿಬಿಡ್ತದೆ. ತಾನೂ ಅವಸ್ಥೆ, ಸಾಕ್ಷಿ ಅವಸ್ಥೆ ಎರಡು ಬೇರೆ ಅಲ್ಲ, ಒಂದಾಗಿಬಿಡ್ತದೆ. ಹಾಗೆ ಆದ್ದರಿಂದ ಅವಸ್ಥೆಯನ್ನು ಕಲ್ಪಿಸಿ ಅವಸ್ಥೆ ದೃಷ್ಟ್ಯ ನೋಡಿದ್ದಾಗ ಮಾಯೋಪಾದಿ ಹೇಳ್ತೀವಿ. ಮಾಯಾ ಅಂದರೆ ಯಾರು? ಅವರಲ್ಲೇ ಇರುವಂಥ ಒಂದು ತುಂಡು. ನೀರಿನಲ್ಲೇ ಒಂದು ಭಾಗ ಇಟ್ಕೊಂಡರೆ ನಾಮರೂಪ ಅಷ್ಟೇ, ಹೊರಗಿಂದಲ್ಲ. ಮಾಯಾ ಹೊರಗಿನಿಂದ ಬಂತು ಎಂದರೆ ಸಾಂಖ್ಯ ಪ್ರಕ್ರಿಯೆ ಆಗುತ್ತದೆ. ಸಾಂಖ್ಯ ಪ್ರಕ್ರಿಯೆ ಅಲ್ಲ, ಹೊರಗಿನಿಂದ ಬಂದಿದ್ದೇನಲ್ಲ, ಬ್ರಹ್ಮದಿಂದಲೇ ಒಂದು ಭಾಗ ನೋಡಿದ್ದರೆ ನಾಮರೂಪ, ಅದೇ ಮಾಯೆ. ಅದರಿಂದ ಒಟ್ಟು ಬ್ರಹ್ಮ ನೋಡಿದ್ದರೆ ಮಾಯ ಬಿಡಿಯಾಗಿಲ್ಲ, ಅದರಲ್ಲಿ ಮುಳುಗಿ ಹೋಗ್ತದೆ, ಬ್ರಹ್ಮ ಆಗಿಬಿಡ್ತದೆ. ಬ್ರಹ್ಮನನ್ನು ತುಂಡಾಗಿ ನೋಡಿದ್ದರೆ ಮಾಯೆ ಅಥವಾ ಜಗತ್ತು ಅಥವಾ ಅವಸ್ಥೆ. ತುಂಡಾಗದೆ ಒಟ್ಟಾಗಿ ನೋಡಿದ್ದರೆ ಅದೇ ಬ್ರಹ್ಮ. ಇಷ್ಟೇ. ಇದೆಲ್ಲ ಸುಮ್ಮನೆ ವೃತ್ತಿಭೇದ ದೃಷ್ಟಿ. ಹೀಗೆ ನೋಡು ಜಗತ್ತು, ಹೀಗೆ ನೋಡು ಬ್ರಹ್ಮ, ಅಷ್ಟೇ. ಸುಮ್ಮನೆ ಇಷ್ಟು ಬದಲಾಯಿಸಿದರೆ ಮುಗಿಯುತ್ತೆ. ಇದಕ್ಕೆ ಏನೋ ಇಷ್ಟು ದೊಡ್ಡ ಮಾಡಿಬಿಡ್ತಾ ಇದ್ದಾರೆ ವೇದಾಂತ ಅಂದರೆ. ಅತ್ಯಂತ ಸರಳವಾದ ವೇದಾಂತವನ್ನು ಏನೋ ಹಾಳು ಮಾಡಿಬಿಟ್ರು. ಹಾಲು ಯಾರು ಮಾಡಿಬಿಟ್ರು? ಮನಸ್ಸೇ ಮಾಡ್ತದೆ, ಯಾರು ಮಾಡೋದಿಲ್ಲ. ಈ ಮನಸ್ಸು ಅಡ್ಡಿ ಮಾಡಿ ವೇದಾಂತವನ್ನು ಹಾಳು ಮಾಡ್ತದೆ. ಮನಸ್ಸನ್ನು ಅಡ್ಡಿ ಮಾಡೋದಕ್ಕೆ ಬಿಡಬಾರದು. ಮನಸ್ಸನ್ನು ಸುಮ್ಮನೆಯೂ ಹೇಳಬೇಕು. ನಿನ್ನನ್ನು ಬಿಡಿಸುವುದೇ ವೇದಾಂತ. ನೀನು ಬಂದು ವೇದಾಂತ ಉಪದೇಶ ಮಾಡಬೇಡ.
ನೀನಂದರೆ ಮನಸ್ಸು. ಅದು ಬಂದು ಮನಸ್ಸು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಿದೆ, ಹೀಗಿದೆ, ಅಷ್ಟಿದೆ, ಮತ್ತು ಕಲ್ಪನೆ ಮಾಡ್ತದೆ, ಊಹಾ ಮಾಡ್ತದೆ, ವೃತ್ತಿ ಮಾಡ್ತದೆ. ಅಯ್ಯೋ, ವೃತ್ತಿ ಮಾಡಿ 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 ಪ್ರಪಂಚ, ಆ ವೃತ್ತಿ ಮಾಡಿ ಮಾಡಿ ಇಷ್ಟು ದೊಡ್ಡ ಪ್ರಪಂಚ ಮಾಡಿಬಿಟ್ಟಿದೆ. ಮನಸ್ಸು ಏನೋ ವೃತ್ತಿಗಳು ಮಾಡಿ ಕಲ್ಪಿಸಿ ಅದು ಹಾಗೆ ಇದು ಹಾಗೆ ಊಹಿಸ್ಕೊಂಡು ಸಂಬಂಧ ಮಾಡಿ 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 ಎಷ್ಟೆಷ್ಟು ಮಾಡ್ತದೋ ಅಷ್ಟಷ್ಟು ದೊಡ್ಡ ಪ್ರಪಂಚ ಆಗ್ತಾ ಇದೆ. ಮನಸ್ಸು ಎಷ್ಟೆಷ್ಟು ಅದಕ್ಕೆ ಅರ್ಥವಾಗ್ತಾ ಇಲ್ಲ, ಇನ್ನೂ ಹೆಚ್ಚು ಊಹಿಸ್ತದೆ. ಸಂಬಂಧಗಳು, ದೇಶ ಸಂಬಂಧ, ಕಾಲ ಸಂಬಂಧ, ಜ್ಞಾತೃಜ್ಞೇಯ ಸಂಬಂಧ, ಅದು ಇದು ಹಾಗೆ ಹೀಗೆ ಅಷ್ಟು ಇಷ್ಟು ಇದೇ ಮನಸ್ಸು ಮಾಡ್ತಾ ಇದೆ. ಈ ಎಷ್ಟೆಷ್ಟು ಮನಸ್ಸು ಬಿಡ್ತದೋ, ಆ ಮನಸ್ಸಿನ ಆಟ ಬಿಡುತ್ತದೋ, ಆ ನೃತ್ಯ ಭಂಗಿಗಳು, ನೃತ್ಯ ಭಂಗಿಗಳೆಲ್ಲ ನರ್ತಕ್ಕೆ ಆಗಿಬಿಡ್ತದೆ. ಇಂಕಷ್ಟು ಭಂಗಿಗಳಲ್ಲಿ ಇಷ್ಟೆಲ್ಲ ದಶಾವತಾರ ಆಯಿತು. ದಶ ಅಲ್ಲ 100 ಅವತಾರ ಮಾಡ್ತೀನಿ ನಾನು 100 ಅವತಾರ ಮಾಡಿದ್ದರೂ ನರ್ತಕ್ಕೆ ಕಂಡು ಬರ್ತಾಳ? 100 ಅಲ್ಲ 1000 ಇರಲಿ ನಾನೇ. ನೋಡಿ, ನರ್ತಕಿ ದೃಷ್ಟಿಗೆ ಪ್ರೇಕ್ಷಕರಿಗೆ ಕಂಡು ಬಂದ 1000 ಭಂಗಿಗಳು ನರ್ತಕ ದೃಷ್ಟಿಗೆ ಎಲ್ಲಿದ್ದಾನೆ? ಇಲ್ಲವೇ ಇಲ್ಲವಾ? ನಾವು ಇಷ್ಟೆಲ್ಲ ನೋಡಿದ್ದೀವಲ್ಲ, ನೋಡು ಪರವಾಗಿಲ್ಲ, ನಾನು ಅವು ಯಾವುದೂ ಇಲ್ಲ. ಅಯ್ಯೋ ಇದೇನಪ್ಪ, ನಾವು ನಿಜವಾಗಿ ನೋಡಿದ್ದೀವಿ ಇಲ್ಲ ಹೇಳ್ತೀವಿ. ಯಾಕೆ? ಹೌದು, ನಿಮ್ಮ ದೃಷ್ಟಿಗೆ ಕಂಡು ಬರ್ತದೆ, ನಮ್ಮ ದೃಷ್ಟಿಗೆ ನಾನೇ ಯಾವುದೂ ಇಲ್ಲ. ಹಾಗೆ ಆ ಮನಸ್ಸು ಹೀಗೆ ಬಿಡಿಸಿ 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 10 100 ಕನಸಲ್ಲೇ ಮಾಡ್ತಾ ಇದೆ ಅಲ್ಲವ? ಕನಸಿನಲ್ಲಿ ಏನಾದರೂ ಇದೆಯಾ? ಮನಸ್ಸೇ ಆಟ ಆಡ್ತಾ ಇದೆ. 10 100 ತಯಾರು ಮಾಡಿ ಅಯ್ಯೋ ಮುಳುಗಿ ಹೋಗಿ ಅನುಭವಿಸ್ತಾ ಇದೆ, ದುಃಖ ಸಂಸಾರ ಅನುಭವಿಸ್ತಾ ಇದೆ. ಅದೆಲ್ಲ ಮನಸ್ಸು ಬಿಡಿಸಿ ಹಗುರವಾಗಿ ತಗೋ. ಆ ವೃತ್ತಿಗಳು, ಕಲ್ಪನೆಗಳು ಬಿಡು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಸಾಧನ, ವೈರಾಗ್ಯ ಬೇಕು, ಜಪ ಬೇಕು, ಧ್ಯಾನ ಬೇಕು. ಇದೆಲ್ಲ ಏಕೆ? ನಾಮರೂಪಗಳನ್ನು ಮನಸ್ಸು ಕಲ್ಪಿಸಿ ಕಲ್ಪಿಸಿ ಅಭ್ಯಾಸ ಬಿಡಿಸಬೇಕಷ್ಟೇ. ವೈರಾಗ್ಯ ಅಂದರೇನು? ಇಂದ್ರಿಯ ನಿಗ್ರಹ ಅಂದರೇನು? ಮನೋ ನಿಗ್ರಹ ಅಂದರೇನು? ಇನ್ನು ಇದೇನು ಎಲ್ಲವೂ ತ್ಯಾಗ, ವೈರಾಗ್ಯ, ಇದೆಲ್ಲಕ್ಕೆ ಅರ್ಥ ಏನಿಲ್ಲ. ಆ ಮನಸ್ಸು ಕಲ್ಪನೆ ಮಾಡುವ ಸ್ವಭಾವ ಇದೆ ನೋಡಿ. ಕಲ್ಪನೆ ಮಾಡುತ್ತದೆ, ಅಭಿಮಾನ ಮಾಡ್ಕೊಳ್ತದೆ, ಕಲ್ಪನೆ ಆ ಕಲ್ಪಿಸುವುದು, ಅಭಿಮಾನ ಮಾಡುವುದು ಸ್ವಭಾವ ಬಿಡಿಸಬೇಕಷ್ಟೇ. ಮೊದಲು ಕಲ್ಪನೆ ಮಾಡೇ ಪ್ರಪಂಚ ಎಲ್ಲ ಮಾಡ್ತದೆ. ವೈರಾಗ್ಯವಾದರೆ ಕಲ್ಪನೆ ಮಾಡಲ್ಲ. ಏನೇ ಆಗಲಿ ಪ್ರಪಂಚ ಬಿಡು, ಎಲ್ಲ ಒಂದೇ ನಡೆಯಲಿ. ಅಲ್ಲೇನಾಯಿತು, ಇಲ್ಲೇನಾಯಿತು, ಅವರೇನು ಮಾಡಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಇವರೇನು ಮಾಡಿದ್ದರು, ಯಾರೋ ಏನೋ ಕೇಳ್ತಾ ಇದ್ದಾರೆ, ಏನಾಯಿತು ಅವ್ರು ಹೇಳ್ತಾರೆ ಏನೋ ಆಯಿತು ಬಿಡಿ ಅಂತ ಹೇಳ್ತಾರೆ. ನನಗೇಕೆ ಹೇಳಲ್ಲ? ನೀವು ತಿಳ್ಕೊಳ್ಬೇಕಾ? ಪ್ರಪಂಚದಲ್ಲಿ ಇಷ್ಟು ಇದೆ ಸಾಕಲ್ಲವ, ಇನ್ನೂ ಬೇಕಾ? ಯಾರೋ ಏನೋ ಹೇಳದಿದ್ದರೂ ಬಿಡು, ಒಳ್ಳೆಯದಾಯಿತು, ಅವ್ರು ಹೇಳಲಿಲ್ಲ ಅಂತ. ಅಲ್ಲ, ನಮಗೆ ಹೇಳ್ತಾ ಇಲ್ಲ, ಏನೋ ಮಾತಾಡ್ಕೊಳ್ತಾ ಇದ್ದು, ಅವ್ರು ಏನೋ ಮಾತಾಡ್ಕೊಳ್ತೀವಿ, ನೀವು ಹೋಗಿ ಕೇಳುವುದು ಏಕೆ? ಅದರಲ್ಲಿ ಏನಿದೆ? ಇಷ್ಟೆಲ್ಲ ನೋಡೋ ಏನಾದರೂ ಸಾಕಾಗಲ್ವ? ಅಂದರೆ ಏನೋ ಅನಾವಶ್ಯಕ ಮನಸ್ಸಿಗೆ ಈ ಅನಾವಶ್ಯಕ ಅತಿಯಾದ ಆಸಕ್ತಿ ಇದೆ. ಈ ಆಸಕ್ತಿನಿಂದ ಬಿಡಿಸಿ 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 100 1000 ಮಾಡ್ತಾಯಿದೆ. ಆ ಮನಸ್ಸಿನ ಸ್ವಭಾವ ಕಲ್ಪಿಸುವುದು, ಅಭಿಮಾನ ಮಾಡಿಕೊಳ್ಳುವುದು, ಕಲ್ಪಿಸುವುದು, ಆಸಕ್ತಿ ಮಾಡಿಕೊಳ್ಳುವುದು, ಅದು ಬಿಡಿಸಬೇಕು. ಅಷ್ಟೆಲ್ಲ ಸಾಧನ ಅಷ್ಟೇ. ನೀವು ಎಷ್ಟೆಲ್ಲ ಸಾಧನೆ ಮಾಡು, ಜಪ ಮಾಡು, ಧ್ಯಾನ ಮಾಡು, ತೀರ್ಥಯಾತ್ರೆ ಮಾಡು, ಉಪವಾಸ ಮಾಡು, ಎಲ್ಲಕ್ಕೆ ಮನಸ್ಸಿನ ಅಭ್ಯಾಸ ಏನದು? ವಿಂಗಡ ಮಾಡುವುದು, ಆಸಕ್ತಿ ಮಾಡುವುದು, ವಿಂಗಡ ಮಾಡುವುದು, ಆಸಕ್ತಿ ಮಾಡು. ಆ ಕಲ್ಪನಾ ಸ್ವಭಾವ ಕಮ್ಮಿಯಾಗಲಿ. ಎಷ್ಟೆಷ್ಟು ಆಸಕ್ತಿ ಬಿಡುತ್ತದೋ ಅಷ್ಟಷ್ಟು ರುಚಿ ಬಿಡುತ್ತದೆ. ಯಾವುದೋ ತಾನು ಹೇಳಿದ್ದರೆ ಕೇಳ್ತಾನೆ, ಅದು ಹೆಚ್ಚೇನು ಕೇಳಲ್ಲ, ಸುಮ್ಮನೆ ಹೀಗೆ ಕೇಳ್ತಾನೆ, ಹೀಗೆ ಬಿಡ್ತಾನೆ. ಏಕೆ? ನಮ್ಮ ಜನರು ಸ್ವಲ್ಪ ಹೇಳಬೇಡಿ, ಅವರು ಹೇಳ್ತಾರೆ ಇದು ಏನೇನೋ ಆಯಿತು ಬಿಡಿ ಅಂದರೆ ಆಯಿತು ಬಿಡಿ. ಅದು ಕೆಲವರು ಹೇಳ್ತಾ ಅದೆಲ್ಲ ನಿಮಗೆ ಏಕೆ ಬಿಡಿ ಅಂದರೆ ಅಲ್ಲ ಹೇಳಿ ಹೇಳ್ತಾರೆ. ಹೇಳಲ್ಲ, ನಿಮಗೆ ಬೇಕಂದರೆ ಹೇಳ್ತೀನಿ. ಹೇಳಿ ನಾನು ಕೇಳ್ತೀನಿ ಅಂದು. ಕೆಲಸ ಇದ್ದರೂ ಪಕ್ಕಕ್ಕಿಟ್ಟು ಹೇಳಿ ಕೇಳಿ ಎಲ್ಲ ಕೇಳ್ತೀನಿ ಅಂದು. ಅಯ್ಯೋ ರಾಮ, ಕೆಲಸ ಪಕ್ಕಕ್ಕಿಟ್ಟು ಕೇಳ್ತಾನೆ. ಏಕೆ? ಅತಿಯಾಗಿ ತುಂಬಿಕೊಳ್ತೀವಿ. ಮನಸ್ಸಿಗೆ ಕಲ್ಪನಾ ಇಷ್ಟ, ಬಗೆ ಕಲ್ಪನಾ ಅದಕ್ಕೋಸ್ಕರನೇ ಟಿ ವಿ ನೋಡಿ, ಸಿನಿಮಾ ನೋಡಿ. ಏಕೆ? ಕಲ್ಪನೆಗಳು ಬೇಕು. ಅಲ್ಲವರೇನು, ಇವರೇನು, ಅವ್ರು ಮಾಡಿದಾರೆ, ಇವರೇನು ಮಾಡಿ, ಅತಿಯಾಗಿ ಕಲ್ಪನಾ ಪ್ರಿಯ. ಅದೇ ಸಂಸಾರ. ಮನಸ್ಸು ಎಷ್ಟೆಷ್ಟು ಹೊರಗಿನ ಕಲ್ಪನೆಗಳು, ಆಸಕ್ತಿಗಳು ಬಿಡುತ್ತಾ ಮನಸ್ಸು ಶುದ್ಧವಾಗುತ್ತದೆ, ಸಾತ್ವಿಕವಾಗುತ್ತದೆ. ಅಂದರೇನು? ಹೊರಗಿಂದು ಬಿಟ್ಟು ಸ್ವಲ್ಪ ಒಳಗೆ ಬಂತು. ಆ ಮನಸ್ಸನ್ನು ಈ ಸೈಡ್ ತಿರುಗಿಸು. ಮನಸ್ಸೆಂಬುದೇನಿಲ್ಲ, ಅದೇ ಸಾಕ್ಷಿಯಾಗಿಬಿಡ್ತದೆ. ಅದೇ ಆತ್ಮ. ಅರಿವೇ ಹೊರನೋಟದಿಂದ ಮನಸ್ಸಾಯಿತು. ಒಳಗೆ ನೋಟ ಅಂದರೆ ಅದು ಸಾಕ್ಷಿ ಆಗಿಬಿಟ್ಟು ಸಾಕ್ಷಿಯಾಗಿ ಮುಳುಗಿ ಹೋಗ್ತದೆ. ಸಾಕ್ಷಿಯ ನೋಡಿ, ನೀರಿನಲ್ಲಿ ತೋರುವ ಅಲೆನೇ ಅಲೆ. ಅಂದ್ರೇನು? ಹೊರನೋಟ ಅಲೆ, ಒಳನೋಟ ನೀರು ಅಷ್ಟೇ. ಅದೇ ಆ ಸೈಡ್ ನೋಡಿದ್ದರೆ ಅಲೆ ಹೇಳ್ತೀವಿ, ಈ ಸೈಡ್ ನೋಡಿದರೆ ನೀರೇ ಆಯಿತು. ಮನಸ್ಸೆಂಬುದು ಏನಿಲ್ಲ, ಪ್ರಪಂಚ ಏನಿಲ್ಲ. ಇಡೀ ಪ್ರಪಂಚ ಮನಸ್ಸೆಲ್ಲ ಸಾಕ್ಷ್ಯ, ಚೈತನ್ಯವೇ, ಬೇರೆ ಏನಿದೆ. ಅದು ಹೊರಗೆ ಇಟ್ಟುಕೊಂಡು ಹೊರನೋಟ ಮಾಡಿ ಕಲ್ಪಿಸಿದ್ದರೂ ಈಗ ದೊಡ್ಡ ಪ್ರಪಂಚ ಮಾಡಿಬಿಟ್ಟಿದ್ದೀವಿ. ಮಾಯಾ ಅಂದರೆ ಎಲ್ಲ ನಾವೇ ಮಾಯಾ. ಇಷ್ಟೆಲ್ಲ ದೊಡ್ಡ ಪ್ರಪಂಚ ಮಾಡ್ತಾ ಇದ್ದೀವಲ್ಲ, ಮಾಯಾ ನಾವೇ ಅಂದರೆ ನಮ್ಮ ಮನಸ್ಸು, ನಮ್ಮ ಅಭಿಮಾನ, ಅದೇ ದೊಡ್ಡ ಮಾಯೆ. ಮಾಡ್ತಾ ಇದೆ ಭಯಂಕರ ಪ್ರಪಂಚ. ಮಾಡ್ತದೆ, ಸಿಕ್ಕಾಕೊಳ್ತಾ.
ಮಾಡ್ತದೆ, ಸಿಕ್ಕಾಕ್ಕೊಳ್ತದೆ. ಮತ್ತು ಅಯ್ಯೋ ಸಿಕ್ಕಾಕ್ಕೊಂಡು ಯಾರಿಗಪ್ಪ ಹೇಳೋದು, ನೀನೇ ಮಾಡ್ಕೊಳ್ಳೋದು, ನೀನೇ ಸಿಕ್ಕಾಕ್ಕೊಳ್ಳೋ ಅದರಿಂದ ವೈರಾಗ್ಯ, ತ್ಯಾಗ, ಅಭಿಮಾನ, ಆಸಕ್ತಿ ಹೆಚ್ಚೆಚ್ಚು ಬಿಡುವುದಂದ್ರೇನು? ಮನಸ್ಸು ಹಗುರವಾಗ್ತದೆ. ಅನೇಕ ಕಲ್ಪನೆಗಳು ಬೇಡ. ಮೊದಲು ಸ್ವಲ್ಪ ಸಾತ್ವಿಕವಾಗಲಿ, ಶುದ್ಧವಾಗಲಿ, ತಮೋಗುಣ ರಜೋಗುಣ ಸ್ವಲ್ಪ ಬಿಡಲಿ. ಅಭಿಮಾನ ಕಮ್ಮಿ ಆಗ್ತದೆ, ಆಸಕ್ತಿ ಕಮ್ಮಿ ಆಗ್ತದೆ. ಅಲ್ಲಿ ಏನಾಗ್ತದೋ ಇಲ್ಲಿ ಏನಾಗ್ತದೋ ಏನೋ ಆಗ್ತದೆ ಬಿಡು, ಸ್ವಲ್ಪ ಕಮ್ಮಿ ಅಂಥ ಮನಸ್ಸು ವೇದಾಂತ ಶ್ರವಣ ಅಷ್ಟುವರೆಗಾದ್ರೆ ಆಗಬೇಕು. ಸ್ವಲ್ಪ ಮನಸ್ಸು ಕಮ್ಮಿ ಆದರೆ ವೇದಾಂತ ಕೇಳಿ. ಇಲ್ಲಿ ಏನಾದರೂ ನಿಮಗೆ ಮನೋರಂಜನೆ ಮಾಡ್ತಾ ಇದ್ದೀವಾ? ಇದು ಕೇಳಬೇಕಂದ್ರೆ ಎಷ್ಟು ವೈರಾಗ್ಯ ಬೇಕು. ಈ 1 ಗಂಟೆ ಆದರೆ ಇಲ್ಲಿ ಕೂತ್ಕೊಂಡು ಮನೆ ಹೊಲ ಗದ್ದಲ ಎಲ್ಲ ಯೋಚನೆ ಮಾಡದೆ ಇದೇ ಕೇಳುತ್ತಾ ಇರಬೇಕಂದ್ರೆ ಇಲ್ಲಿ ಏನಾದರೂ ಮನೋರಂಜನೆ ಇಲ್ಲ, ಬಣ್ಣ ಇಲ್ಲ, ಡಾನ್ಸ್ ಇಲ್ಲ, ಏನಿಲ್ಲ. ಸೊ ಇದು ಈ ಕಣ್ಣಿಗೂ ಕಂಡು ಬರಲ್ಲ. ಹೀಗೇ ಏಕಾಗ್ರತೆ ಕೇಳಬೇಕು. ಇಂಟ್ರೆಸ್ಟ್ ಇಲ್ಲದಿದ್ದರೆ ನಿದ್ದೆನೇ ಬರುತ್ತದೆ. ಕೆಲವರು 1-2 ದಿವಸ ಬಂದು ಬಿಟ್ಟರು, ಬರುವುದು ನಿಲ್ಲಿಸೇ ಬಿಟ್ಟರು. ಈಗ ಇದು ಅರ್ಥವೇ ಆಗ್ತಾಯಿಲ್ಲ. ಕೆಲವರು ಇಲ್ಲೇ ನಿದ್ದೆ ಹೋದರು. ನಿದ್ದೆ ಹೋಗಿ ಇದು ಆಗಲ್ಲ ಹೇಳಿಬಿಟ್ಟು ಅವ್ರು ಅಂದ್ಕೊಂಡ್ರು ವೇದಾಂತ ನಾವು ಕೇಳ್ತೀವಿ ಅಂತ. ಕೇಳಿ ನೋಡ್ತೀನಿ, ಮನಸ್ಸು ನಿಲ್ಲಕ್ಕಾಗ್ತಾಯಿಲ್ಲ. ನಿದ್ದೆ ಬರ್ತದೆ. 1 ದಿವಸ ನೋಡ್ಕೊಂಡ, ನಿದ್ದೆ ಮಾಡ್ಕೊಂಡಲ್ಲ. ಇನ್ನೊಂದು ದಿವಸ ಏನು ಮಾಡಿದೆ, 3ನೇ ದಿವಸ ನಿಲ್ಲಿಸೇ ಬಿಟ್ಟ, ಮುಂದೆ ಇಲ್ಲ. ಅವ್ರ ತಪ್ಪಿಲ್ಲ, ಮನಸ್ಸು ಸ್ವಭಾವ ಅಷ್ಟೇ. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ಎಲ್ಲರ ಮನಸ್ಸು ಹಾಗೆ ಇದೆ. ಅಂದರೆ ಮನಸ್ಸು ಎಷ್ಟೆಷ್ಟು ಹಗುರವಾಗ್ತದೋ, ಸಾತ್ವಿಕವಾಗುತ್ತದೋ, ಈ ಸೈಡು ತಿರುಗುವುದು ಕೇಳ್ತದೆ. ನಾಮರೂಪ ದಾಟಿ ದೇಶಕಾಲ ಸಂಬಂಧ, ಜ್ಞಾತೃಜ್ಞೇಯ ಸಂಬಂಧವನ್ನು ದಾಟಿರುವ ಒಂದು ಅನುಭವ ಇದೆ, ಸಾಕ್ಷಿ ಅನುಭವ. ಆ ಅನುಭವವನ್ನು, ಆ ಸಾಕ್ಷಿಯನ್ನು ಹೆಚ್ಚೆಚ್ಚು ಹೇಳಿದ್ದರೆ ಕೇಳ್ತಾ ಇದೆ. ನೋಡಿ, ಇಲ್ಲಿ ಯಾವುದಿಲ್ಲ, ನಿಮ್ಮ ಕಣ್ಣಿಗೆ ಕಂಡು ಬರುವುದಿಲ್ಲ, ಇಂದ್ರಿಯಗಳಿಗೆ ಕಂಡುಬರುವ ವಿಷಯ ಹೇಳ್ತಾ ಇಲ್ಲ, ಮನಸ್ಸಿನಿಂದ ಊಹಿಸಿಕೊಳ್ಳುವ ವಿಷಯ ಹೇಳ್ತಾ ಇಲ್ಲ. ಇಂದ್ರಿಯ ಮನಸ್ಸುಗಳಿಗೆ ಆಧಾರವಾಗಿ ಯಾವ ಬಣ್ಣ ಇಲ್ಲ, ಯಾವ ರೂಪ ಇಲ್ಲ, ಯಾವ ಆಕಾರವಿಲ್ಲ, ತಾನಾಗಿರುವ ಸ್ವತಃಸಿದ್ಧ ಸಾಕ್ಷಿ ಕುರಿತು ಹೇಳ್ತಾ ಇದ್ದೀನಿ. ಅದು ಕೇಳಬೇಕಂದರೆ ಸಾಮಾನ್ಯವಾ? ನೀವು ಇಷ್ಟು ಬಿಟ್ಟು ಬಂದಿದ್ದೀರಿ ಅಂದರೆ ಅದು ಸಾಮಾನ್ಯವಲ್ಲ. ಎಷ್ಟು ವೈರಾಗ್ಯವಿದ್ದರೆ, ಎಷ್ಟು ಒಂದು ಋಷಿಗಳಾಗಿದ್ದರೆ ಇದು ಕೇಳೋಕ್ಕಾಗ್ತದೆ. ಸುಮ್ಮನೆ ಸುಲಭವಾಗ್ತದೆ ಅದು. ನೋಡಿ, ಜನರನ್ನು ಕೇಳ್ತಾರ, 5 ನಿಮಿಷ ಕೇಳಿದ್ರೆ ನಿದ್ದೆ ಹೋಗ್ತಾರೆ, ಅಂದರೆ ಎದ್ದೇ ಹೋಗ್ತಾರೆ. ಕೇಳೋಕ್ಕೆ ಆಗಲ್ಲ. ಇದು ಕೇಳಬೇಕಂದ್ರೆ ಎಷ್ಟು ಮನಸ್ಸು ಬೇಕು. ಇಷ್ಟಾದರೂ ವೈರಾಗ್ಯ, ಇಷ್ಟಾದರೂ ಅಂತರ್ಮುಖತೆ ಬೇಕು. ಕೇಳುವುದಕ್ಕಾದರೂ ಬೇಕು. ಉಪನಿಷತ್ತು ಹೇಳ್ತದೆ, ಶ್ರವಣ ಮಾಡುವವನೇ ಒಂದು ಋಷಿ ಹೇಳ್ತದೆ. ನಿಮಗೆ ಶ್ರವಣ ಮಾಡಬೇಕೆಂಬ ನಿಜವಾದ ಶ್ರದ್ಧೆಯಿಂದ ಕೇಳಬೇಕಂದರೆ ಋಷಿ ಎಂದು ಹೇಳ್ತದೆ. ಯಾವುದು ಶ್ವೇತಾಸ್ತ್ರ ಉಪನಿಷತ್ತು ಕೊನೆಯ ಶ್ಲೋಕ ಹೇಳ್ತದೆ. ಏಕೆಂದರೆ ಇಲ್ಲಿ ಏನು ಮನೋರಂಜನೆ ಏನಿಲ್ಲ. ಅಭಿಮಾನಕ್ಕೆ ವಸ್ತು ಏನಾದರೂ ಹೇಳ್ಕೊಡ್ತಾ ಇದೆಯಾ? ಮಮಕಾರ ಅಭಿಮಾನಕ್ಕೆ ಒಂದು ವಸ್ತು ಹೇಳ್ತಾ ಇಲ್ಲ. ಅಹಂಕಾರ ಮಾಡಿಕೊಳ್ಳುವುದಕ್ಕೆ ಯಾವುದೂ ಇಲ್ಲ. ನಿಮ್ಮನ್ನು ಯಾರೂ ವ್ಯಕ್ತಿಗತವಾಗಿ ಪ್ರಶಂಸೆ ಮಾಡ್ತಾ ಇಲ್ಲ. ಇನ್ನೂ ಹೆಚ್ಚು ನಿಂದೆ ಮಾಡ್ತೀನಿ ಹೊರತು ಯಾವ ಪ್ರಶಂಸೆ ಇಲ್ಲ. మరి ಯಾವ ಪ್ರಶಂಸೆ ಇಲ್ಲ, ಯಾವ ಅಭಿಮಾನಕ್ಕೆ ಇಲ್ಲ, ಆಸಕ್ತಿಗಿಲ್ಲ, ಮನೋರಂಜನೆ ಇಲ್ಲ. ಏನು ನೋಡಿಕೊಂಡು ಕೇಳ್ತಾ ಇದ್ದೀರಿ? ಆ ಸ್ವತಃಸಿದ್ಧ ಅನುಭವ, ಅದನ್ನು ಪ್ರಶಂಸೆ, ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ. ಅದು ಕೇಳುವ ರುಚಿ ಇದೆ ಅಂದರೆ ಎಷ್ಟು ಬೇಕು ನೋಡಿ. ಅದು ಎಷ್ಟು ವೈರಾಗ್ಯ, ಎಷ್ಟು ಶುದ್ಧತೆ, ಎಷ್ಟು ಜಿಜ್ಞಾಸ ಇದೆ ನೋಡಿ. ಅವರೇ ಕೇಳೋಕ್ಕಾಗ್ತದೆ, ಮೆಕ್ಕ ಜನರಿಗಾಗಲ್ಲ. ಅದರಿಂದ ಇಷ್ಟು ಸ್ವಲ್ಪ ವೈರಾಗ್ಯ ಇದ್ದರೆ ಅದು ಶ್ರವಣ ಮಾಡ್ತದೆ. ಆ ಶ್ರವಣ ಮಾಡ್ತಾ ಇನ್ನೂ ಏನೋ ಸ್ವಲ್ಪ ವೈರಾಗ್ಯದಿಂದ ಅಂತರ್ಮುಖತೆ ಮಾಡಿಕೊಂಡಿತು. ಇನ್ನೂ ಒಳಗೆ ಅಂದರೆ ಏನು? ಅದು ಈ ಸೈಡು ನೋಡುವ ಮನಸ್ಸು ಇಟ್ಟು ತಿರುಗುತ್ತದೆ. ಈ ಸೈಡು ತನ್ನ ಸೈಡು ತಿರುಗಿದ್ದರೆ ಮನಸ್ಸೇನಾಗ್ತದೆ? ಮನಸ್ಸೇ ಸಾಕ್ಷಿ ಆಗಿಬಿಡ್ತದೆ. ಏಕೆಂದರೆ ಅಲೆ ಈ ಸೈಡು ತಿರುಗಿದ್ದರೆ ಅದೇ ನೀರು. ಅಲೆ ನೀರನ್ನು ನೋಡ್ತದ, ಅಲೆ ನೀರೇ ಆಗಿರುತ್ತದೆ. ಮನಸ್ಸು ಹೊರ ನೋಟದಿಂದ ಆ ಮನಸ್ಸೇ ಹೊರಗೆ ನೋಡಿ ನಾನು ಅರಿವಲ್ಲ, ನಾನು ಇನ್ನೇನೋ ಪ್ರಪಂಚ ಯಾರು ಹೇಳ್ತಾ ಇದ್ದಾರೆ? ಮನಸ್ಸು. ಏಕೆ? ಅರಿವನ್ನು ಬಿಟ್ಟು ಅರಿವಿಗಿಂತ ಹೊರ ನೋಟ ನೋಡಿ. ಹೊರ ಅಂದರೆ ಏನು? ಇಲ್ಲದೆ ಕಲ್ಪಿಸುವುದು. ಅರಿವಿಗಿಂತ ಬೇರೆ ಇನ್ನೇನೋ ಕಲ್ಪಿಸಿಕೊಂಡು ನಾನು ಅರಿವನ್ನು ಬಿಟ್ಟು ಬಂದೆ ಅನಿಸುತ್ತದೆ ಮನಸ್ಸಿಗೆ. ಈ ಸೈಡ್ ತಿರುಗು ಅಂದರೆ ಅಯ್ಯೋ ನಾನು ಅರಿವೆ, ಮೊದಲಿನಿಂದ ಅರಿವೆ. ಯಾವುದು? ನೀವು ಮೊದಲಿನಿಂದ ಅರಿವೆ. ಅಂದರೆ ಆ ಹೊರನೋಟದಿಂದ ಏನೋ ಅನಿಸುತ್ತಾ ಇದೆ. ನಾನು ಆತ್ಮನಿಂದ ದೂರ ಬಂದೆ. ಯಾರೂ ದೂರ ಏನಿಲ್ಲ, ಹತ್ತಿರ ಎಲ್ಲ ಇರೋದಲ್ಲೇ. ಸುಮ್ಮನೆ ದೂರದಿಂದ ಅನಿಸಿಕೆ. ಆತ್ಮ ಬಿಟ್ಟೆ, ಸಾಕ್ಷಿಯನ್ನು ಬಿಟ್ಟು ಎಲ್ಲಿಗೋ ಬಂದುಬಿಟ್ಟೆ ಅನಿಸಿಕೆ. ಆ ಅನಿಸಿಕೆನೇ ಈ ಸೈಡ್ ತಿರುಗಿಸಿ. ಅಷ್ಟೇ ವೇದಾಂತವೆಲ್ಲ ಮನಸ್ಸು ತಿರುಗಿಸುತ್ತದೆ. ಸಚ್ಚಿದಾನಂದ ಸ್ವಾಮೀಜಿ ಹೇಳಿಬಿಡ್ತಿದ್ದರು, ಆ ಕಾಲದಲ್ಲಿ ಹೋಟೆಲ್ನಲ್ಲಿ ಒಂದು ಡೋರ್ಗಳಿರುತ್ತದಂತೆ. ಜನರು ಬಾಗಿಲು ಮುಚ್ಚಲ್ಲ. ಹೋಗುತ್ತಾ ಇರುವಾಗ ತೆಗೆದು ಇರುತ್ತಾರೆ, ಬರುವಾಗ ಹಾಗೆ ಇರುತ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವು ಬಾಗಿಲುಗಳಿರುತ್ತವೆ. ಹೊರಗಿನವರು ಒಳಗೆ ಬರಬೇಕಂದ್ರೆ ಹೀಗೆ ತಳ್ಳಿ ಬರುತ್ತಾರೆ. ಅವರು ಹೋಗಿಬಿಟ್ರೆ ಅದು ಬಾಗಿಲು ತಾನೇ ಮುಚ್ಚಿಕೊಳ್ತದೆ. ಒಳಗಿನವರು ಹೊರಗೆ ಬರಬೇಕಾದ್ರೆ ಅವ್ರು ಬರುತ್ತಾ ಬಾಗಿಲು ಹೀಗೆ ತೆಗೆದು ಹೊರಗೆ ಬರ್ತಾರೆ. ಅದು ಬಿಟ್ಟುಬಿಟ್ರೆ ಸಾಕು, ಅದೇ ಮುಚ್ಚಿಕೊಳ್ತದೆ. ಆ ಬಾಗಿಲು ಒಳಗಡೆ ತೆರೆಯುತ್ತದೆ, ಹೊರಗಡೆ ತೆರೆಯುತ್ತದೆ.
ಹಾಗೆ ಮನಸ್ಸು ಅಂಥದ್ದು ಹೋಟೆಲ್ನಲ್ಲಿರುವಂಥ ಬಾಗಿಲದು. ಹೊರಗಡೆ ತೆಗೆಯುತ್ತದೆ, ಒಳಗಡೆ ತೆರೆಯುತ್ತದೆ, ಎರಡು ಸೈಡು ತೆರೆಯುತ್ತದೆ. ಹೊರಗಡೆ ತೆರೆದರೆ ಪ್ರಪಂಚ ಕಂಡು ಬರ್ತದೆ, ಒಳಗಡೆ ತೆಗೆದರೆ ಬ್ರಹ್ಮೆ ಆಗಿಬಿಡ್ತದೆ, ತಾನೇ ಬ್ರಹ್ಮ. ಮನಸ್ಸು ಬ್ರಹ್ಮವನ್ನು ತಿಳ್ಕೊಳ್ಳುವುದಲ್ಲ, ಮನಸ್ಸು ಒಳಗಡೆ ತಿರುಗುವುದೇ ಬ್ರಹ್ಮ ಆಗಿಬಿಡುವುದು ಅಷ್ಟೇ. ಅಲೆನೇ ನೀರೆಂದು ಗೊತ್ತು ಮಾಡಿಕೊಳ್ತದೆ, ಹಾಗೆ ತಿರುಗಬೇಕು. ಈ ತಿರುಗಿಸುವುದೇ ಇಷ್ಟೆಲ್ಲ ಶ್ರವಣ. ಅದು ತಿರುಗಿಸುವುದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಮೊದಲು ಕೇಳುವುದಕ್ಕಾದರೂ ಸಾಕಷ್ಟು ವೈರಾಗ್ಯ, ಸಾತ್ವಿಕತೆ ಬೇಕು, ಶುದ್ಧಿ ಕೇಳುವುದಕ್ಕಾದರೂ. ಈಗ ಕೇಳುವುದಕ್ಕೆ ಅಷ್ಟು ಶ್ರದ್ಧೆ, ಅಷ್ಟು ಇಂಟ್ರೆಸ್ಟ್ ಇಟ್ಕೊಂಡು ನೀವು ಕೇಳುತ್ತಾ ಇದ್ದರೆ, ಸರಿಯಾದ ಗುರು ಸರಿಯಾದ ಪ್ರಕ್ರಿಯೆ ಹೇಳ್ತಾ ಇದ್ದರೆ, ಅನುಭವಾನುಸಾರವಾಗಿ ಕೇಳ್ತಾ ಇರಿ. ಕೇಳ್ತಾ ಸ್ವಲ್ಪ ಮನಸ್ಸು ಹೊರನೋಟ ಬಿಡುತ್ತದೆ. ಹೊರಗಿನ ರುಚಿ, ಆಸಕ್ತಿ, ಅಭಿಮಾನ ಬಿಡುತ್ತಾ ಎಷ್ಟೆಷ್ಟು ತಿರುಗುತ್ತದೋ ಅಷ್ಟೆಷ್ಟು ನಿಮಗೆ ಹಗುರವಾಗಿ ಅನಿಸುತ್ತಾನೆ ಇರುತ್ತದೆ. ಪ್ರಪಂಚ ಅಂದರೆ ಭಯ ಕಮ್ಮಿ ಆಗ್ತದೆ, ದುಃಖ ಕಮ್ಮಿ ಆಗ್ತದೆ, ಏನೋ ಆಗುತ್ತದೆ ಬಿಡು ಎಂದು ಹಗುರವಾಗಿ ತಗೊಳ್ತದೆ. ಇನ್ನೂ ಕಮ್ಮಿಯಾಗಿ ಎಷ್ಟೆಷ್ಟು ತಿರುಗುತ್ತದೋ, ತಿರುಗುವುದೇನು ಅರಿವಾಗುವುದೇ. ಅರಿವು ಈಗ ಆಗುತ್ತದ, ಹಿಂದೆ ಆಗಲಿಲ್ಲವ? ಮನಸ್ಸು ಒಳಗಡೆ ತಿರುಗಿದಾಗ ನಾನು ಹಿಂದೆನೂ ಅರಿವಾಗೇ ಇದ್ದೆ, ಈಗಲೂ ಅರಿವಾಗಿದ್ದೆ, ನಾನು ಎಂದಿಗೂ ಅರಿವು ಬಿಟ್ಟು ನಾನು ಏನೂ ಇರಲಿಲ್ಲ ಎಂದು ಯಾವಾಗ ಗೊತ್ತಾಗ್ತದೋ ಅದು ಜ್ಞಾನ. ಜ್ಞಾನ ಅಂದರೆ ಏನೂ ಆಗಿಬಿಡ್ತದೆ. ಮೇಲೆ ಎಲ್ಲ ಕೆಳಗೆ ಇಲ್ಲ, ಮೇಲೆ ಕೆಳಗೆ ಬಿಡುವುದೇ ಅರಿವು. ಮೇಲೆ ಕೆಳಗೆ ಏನಿಲ್ಲ, ಇರುವುದೊಂದೇ ಒಂದು ಸ್ವತಃಸಿದ್ಧ, ಅಷ್ಟೇ, ಅದೇ ಜ್ಞಾನ. ಆಯಿತಾ? ಆದ್ದರಿಂದ ಈಶ್ವರ ಈಸ್ ಕಂಡೀಷನ್ಡ್ ಬೈ ಮಾಯಾ, ನೇಮ್ ಆ್ಯಂಡ್ ಫಾರ್ಮ್ ಕಂಜೂರ್ಡ್ ಬೈ ಅವಿದ್ಯೆ. ಅವಿದ್ಯೆ ಅಂದರೆ ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆ ಅಂದರೆ ಏನು? ತನ್ನನ್ನು ಇನ್ನೊಂದಾಗಿ ನೋಡುವುದೇ ಹೊರ ನೋಟನೇ ತಪ್ಪು ತಿಳುವಳಿಕೆ. ಇನ್ನೇನು? ಮನಸ್ಸು ಸ್ವಯಂ ಸಾಕ್ಷಿಯಾಗಿದ್ದು ನಾನು ಚೈತನ್ಯವಲ್ಲ, ನಾನು ಮನಸ್ಸು ಅಂದ್ಕೊಳ್ತದೆ. ಏನಪ್ಪ ನೀನು ಚೈತನ್ಯ ಅಂದರೆ, ಅಲ್ಲ ನಾನು ಮನಸ್ಸು, ಅದೇ ಸಂಸಾರ, ಅದೇ ಅಧ್ಯಾಸ. ಚೈತನ್ಯವಾಗಿದ್ದುಕೊಂಡು ನಾನು ವೃತ್ತಿ ಎಂದು ಹೇಳ್ತದೆ. ವೃತ್ತಿ ಯಾರು? ಚೈತನ್ಯವೇ ಅಲ್ಲವೇ? ಅಲೆ ಏನು ಹೇಳ್ತದೆ? ನೀನು ಯಾರಪ್ಪ ಅಂದರೆ ನಿನ್ನ ಹೆಸರು ಹೇಳು. ನಾನು ಅಲೆ. ಯಾವ ಊರು ಹೇಳ್ತಾನೆ. ಊರಂದರೆ ಎಲ್ಲಿ? ನಾನು ಎಲ್ಲಿ ಹುಟ್ಟಿದ್ದೆ? ಅಲ್ಲೆಲ್ಲೋ ಹುಟ್ಟಿದ್ದೆ. ಅಲ್ಲಿ ಎಲ್ಲಿ ಅಂದರೆ ಜಾಗ ತೋರಿಸ್ತಾ. ಅಲ್ಲಿ ಹುಟ್ಟಿದ ನೀರೇ ಇದೆ. ಅಲ್ಲ, ನಾನು ಇಲ್ಲೇ ಹುಟ್ಟಿದೆ. ಇಲ್ಲಿ ಅಂದರೆ ಏನಿಲ್ಲಪ್ಪ, ಅದು ನೀರೇ. ಅದು ನೀರೇ. ನಿನ್ನ ಹುಟ್ಟಿದ ಜಾಗ ನೀರೇ, ನೀನು ಎಂಬುದು ನೀರೇ. ನಾನು ಮಾತ್ರ ಅಲೆ ಅಂತ ಹೇಳ್ಕೊಳ್ಳಿ. ನೀರು ಹೇಳಬೇಡ, ನೀರು ನಮ್ಮ ಅಪ್ಪ, ನಾನು ಮಾತ್ರ ಅಲೆನೇ ಅಂತ. ಅಲೆ ಏನು ಹೇಳ್ತದೆ? ನಾನು ಅಲೆನೇ, ನೀರಲ್ಲ. ಇದು ಸಂಸಾರ, ಇಷ್ಟೇ ಸಂಸಾರ. ಆದ್ದರಿಂದ ಆ ಮನಸ್ಸು ಏನೋ ಮಾಡ್ತಾ ಇದೆ, ಅದನ್ನು ತಿರುಗಿಸಿದಾಗ ಅಯ್ಯೋ ನಾನು ಮೊದಲಿನಿಂದ ಅರಿವೇ ಇದ್ದೀನಿ, ಸಾಕ್ಷ್ಯ ಇದ್ದೀನಿ. ಅರಿವಿಗಿಂತ ಇನ್ನೊಂದು ಮಾತು ಅರಿವೇ. ಇನ್ನೊಂದು ಎಂಬುದು ವೃತ್ತಿ, ಇನ್ನೊಂದು ಎಂಬುದು ಯೋಚನೆ. ಆ ಯೋಚನೆಯೂ ಅರಿವೇ ಅಲ್ಲವೇ? ಅಂದರೆ ತಾನೂ ಅರಿವೇ, ಇನ್ನೊಂದು ಎಂಬುದು ಅರಿವೇ. ತಾನು ಎಂಬುದು ಅರಿವೇ, ಪ್ರಪಂಚ ಎಂಬುದು ಅರಿವೇ. ಅವ್ರು ಎನ್ನೇನು ನೋಡಿದೆ? ಅರಿವೇ ಅರಿವು, ಅದು ಬ್ರಹ್ಮ ಅಷ್ಟೇ. ಹಾಗೆ ತಿಳ್ಕೊಳ್ಳುವುದೇ ಬ್ರಹ್ಮ. ಆಯಿತಾ? ಈಶ್ವರ ಈಸ್ ಕಂಡೀಷನ್ಡ್ ಬೈ ಮಾಯಾ, ನೇಮ್ ಆ್ಯಂಡ್ ಫಾರ್ಮ್ ಕಂಜೂರ್ಡ್ ಬೈ ಅವಿದ್ಯಾ, ವೇರ್ ಆ್ಯಸ್ ಜೀವರು ಹೀಗಿರುತ್ತಾರೆ, ಈಶ್ವರ ಹೀಗಿರ್ತಾರೆ. ಮತ್ತು ಇಬ್ಬರು ಅಂದ್ಕೊಳ್ತಾರೆ, ಅದು ಬೇರೆ ಇದು ಬೇರೆ. ಇಬ್ಬರಿಲ್ಲ, ಇಬ್ಬರೆಂಬ ಬುದ್ಧಿ ಅವಿದ್ಯೆ ಅಲ್ಲವೇ? ಅದನ್ನೇ ಇನ್ನೊಂದೊಂದು ಅನಿಸಿಕೆಯಲ್ಲಿ ಅದು ಬೇರೆ ಇದು ಬೇರೆ ಅನಿಸುತ್ತದೆ. ಈ ಸೈಡ್ ತಿರುಗಿದ್ದರೆ ಇಷ್ಟೊತ್ತು ಬೇರೆ ಅನಿಸಿದ್ದೆಲ್ಲ ಒಂದೇ ಆಗಿಬಿಡ್ತದೆ. ಮೊದಲಿನಿಂದಲೂ ಅದೇ ಇತ್ತು ಎಂದು ತಿಳ್ಕೊಂಡು ಬಿಡ್ತದೆ. ಸೊ ಜೀವ, ಇಂಡಿವಿಜುವಲ್ ಸೆಲ್ಸ್ ಆರ್ ಕಂಡೀಷನ್ಡ್ ಬೈ ದ ಅಸೋಸಿಯೇಟ್ಸ್ ಆಫ್ ಅಗ್ರಿಗೇಟ್ಸ್ ಆಫ್ ದ ಬಾಡಿ ಆ್ಯಂಡ್ ಆರ್ಗನ್ಸ್, ದ ಎಫೆಕ್ಟ್ ಆಫ್ ನೇಮ್ ಆ್ಯಂಡ್ ಫಾರ್ಮ್ ಸೋ ಕಂಜೂರ್ಡ್. ಅದರಿಂದ ನಾಮರೂಪಗಳೆಲ್ಲ, ಜೀವಭಾವವೆಲ್ಲ ವಿದ್ಯಾಕಲ್ಪಿತ. ಈಶ್ವರ ಯಾರು? ಈ ನಾಮರೂಪ, ಈ ಪ್ರಪಂಚ, ಈ ಜೀವ, ಇವರ ಸಂಬಂಧದಿಂದ ಹೇಳಿದ್ದು ಅದೇ ಬ್ರಹ್ಮವನ್ನು. ಅದೇ ಬ್ರಹ್ಮವನ್ನು ಜಗತ್ತಾಗಿ ಜೀವರಾಗಿ ಕಲ್ಪಿಸಿರುವ ಜೀವ ಜಗತ್ತು ದೃಷ್ಟಿನಿಂದ ಅವನಿಗೆ ಹೆಸರೆಂದು, ಈಶ್ವರ ಎಂದು ಹೆಸರಿಡುವುದು ಅಷ್ಟೇ. ಇವೆಲ್ಲ ಕಲ್ಪಿಸಿಡುವುದು. ತದೇವಂ ಅವಿದ್ಯಾತ್ಮಕ ಉಪಾಧಿ ಪರಿಚ್ಛೇದ ಅಪೇಕ್ಷಮೇವ ಈಶ್ವರಸ್ಯ ಈಶ್ವರತ್ವಂ. ಅದರಿಂದ ಈ ನಾಮರೂಪ ಕಲ್ಪಿತ ದೃಷ್ಟ್ಯ, ಜಾಗೃತ ಅವಸ್ಥಾ ದೃಷ್ಟ್ಯ ಆ ಸುಷುಪ್ತಿ ಅಂದರೆ ಒಟ್ಟು ಎಚ್ಚರ ಅರಿವು, ಒಟ್ಟು ಎಚ್ಚರ ಅವಸ್ಥಾ ಅರಿವು, ಒಟ್ಟು ಅಖಂಡ ಅನಂತವಾದ ಎಚ್ಚರ ಅವಸ್ಥೆ ಇದೆ ನೋಡಿ. ಎಚ್ಚರ ಅವಸ್ಥೆ ಎಲ್ಲ ಅರಿವಿನಲ್ಲೇ ಇದೆ. ಯಾವ ಅರಿವಿನಲ್ಲಿ ಎಚ್ಚರ ಅವಸ್ಥೆ ತೋರ್ತಾ ಇದೆಯೋ ಆ ಅರಿವನ್ನೇ ಎಚ್ಚರ ದೃಷ್ಟಿಗೆ ಈಶ್ವರ ಹೇಳಿದ್ದೇವೆ ಅಲ್ಲವೇ? ಈ ಎಚ್ಚರ ಅವಸ್ಥೆಗೆ, ಎಚ್ಚರ ಪ್ರಪಂಚಕ್ಕೆ, ಎಚ್ಚರದಲ್ಲಿರುವ ಪರಿಮಿತ ನಾನು ಬುದ್ಧಿಗೆ ಆ ಒಟ್ಟು ಎಚ್ಚರ ಅರಿವನ್ನೇ
ಈಶ್ವರ ಎಂದು ಹೇಳಿದ್ದೇವೆ. ಅದಕ್ಕೋಸ್ಕರ ಆ ಈಶ್ವರ ಪರಿಪಾಲಿಸ್ತಾನೆ ಅಂದರೆ ಏನು? ಅವರು ಲಿಮಿಟ್ ಹಾಕ್ತಾನೆ. ನೋಡಿ, ಈ ಗೋಡೆಗಳಿವೆ ನೋಡಿ, ಹಾಲಿನ ಗೋಡೆಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ನೀವು ಎಲ್ಲಿ ಹೋದರೂ ಈ ಗೋಡೆ ಒಳಗೆ ಇರಬೇಕು, ಹೊರಗೆ ಹೋಗೋಕ್ಕಾಗಲ್ಲ. ಅಂದರೆ ಇರುವು ಪರಮಾತ್ಮ. ನೀವು ಎಲ್ಲಿ ಹೋದರೂ ಇರುವಿನಲ್ಲೇ ಇರ್ತೀರಿ, ಇರುವು ದಾಟಿ ಹೋಗೋಕ್ಕಾಗಲ್ಲ. ಇರುವು ದಾಟಿ ಹೋಗ್ತೀರಾ? ಅರಿವು ದಾಟಿ ಹೋಗ್ತೀರಾ? ನೀವು ಎಷ್ಟೇ ಅನುಭವಿಸು, ಅರಿವಿನಲ್ಲೇ ಅನುಭವವಾಗ್ತದೆ. ಅರಿವು ದಾಟಿ ಹೋಗ್ತೀರಾ? ಅರಿವು ದಾಟಿ ಎನ್ನುವುದು ಮತ್ತೆ ಅರಿವಿನಲ್ಲೇ. ಅರಿವು ದಾಟಿ ಎಂಬ ಯೋಚನೆಯೂ ಅರಿವಿನಲ್ಲೇ. ಹಾಗೆ ನಿಮ್ಮ ಅರಿವೆಂಬ ಲಿಮಿಟ್ನಲ್ಲೇ ತನ್ನ ಒಳಗೇ ಎಲ್ಲ ಇಟ್ಕೊಂಡು ಮಾಡ್ತದೆ. ಅದೇ ಈಶ್ವರ ಪರಿಪಾಲನಾ ಅಂದರೆ ಏನು? ಇಡೀ ಎಚ್ಚರಾವಸ್ಥಾ ಆ ಅರಿವಿನಲ್ಲೇ ಒಳಗೆ ಇರುತ್ತದೆ. ಅಲೆ ಎಷ್ಟೇ ಹುಟ್ಟಲಿ, ಎಷ್ಟೊತ್ತೇ ಅಲಗಾಡಲಿ, ನೀರಿನಲ್ಲೇ ಹುಟ್ಟುತ್ತದೆ, ನೀರಿನಲ್ಲೇ ಇರುತ್ತದೆ, ನೀರಿನಲ್ಲೇ ಮುಳುಗಿ ಹೋಗ್ತದೆ. ಅಂದರೆ ನೀರು ಅಲೆಯನ್ನು ಪರಿಪಾಲಿಸ್ತದೆ, ಈಶ್ವರ ಆಗುತ್ತದೆ. ಅಲೆ ದೃಷ್ಟಿಗೆ ನೀರನ್ನು ಈಶ್ವರ ಹೇಳಿದ್ದೀವಿ, ಅಲೆನೂ ನೀರೇ ಎಂದು ತಿಳ್ಕೊಂಡಾಗ ಬ್ರಹ್ಮ ಆಯಿತು. ಅಷ್ಟೇ ವ್ಯತ್ಯಾಸ. ಅದರಿಂದ ಈಶ್ವರ ಎಂದು ಪದ ಬಳಸಿದ್ದರೆ ಅದು ಇನ್ನೊಂದು ಎಂದು ತಿಳ್ಕೊಂಡಬೇಡಿ. ಅದೇ ಬ್ರಹ್ಮವನ್ನು ಕಲ್ಪಿತ ನಾಮರೂಪ ದೃಷ್ಟಿಗೆ ಈಶ್ವರ ಎಂದು ಹೆಸರಿಟ್ಟಿದ್ದೇವೆ. ಅವನು ಸರ್ವಜ್ಞ, ಅವನು ಈಶ್ವರ, ಸರ್ವಜ್ಞ, ಸರ್ವಶಕ್ತಿಮತ್ವ ಎಂದು ಹೇಳ್ತೀವಿ. ಬಟ್ ಪರಮಾರ್ಥ ಅಂದರೆ ವಾಸ್ತವಿಕವಾಗಿ ತಾನಾಗಿ ನೋಡಿದ್ದಾಗ ಅಪಾಸ್ತ ಸರ್ವೋಪಾಸ್ತಿತ್ವೇ ಆತ್ಮನಿ. ಅಂದರೆ ಈ ಅನ್ಯ ಉಪಾಧಿಗಳೆಲ್ಲ, ಎಲ್ಲ ಉಪಾಧಿಗಳೆಲ್ಲ ತೆಗೆದುಬಿಟ್ಟಂದರೆ ಹೇಗೆ ತೆಗೆಯುವುದು? ಕೈಯಿಂದ ಜ್ಞಾನದಿಂದ ತೆಗೆಯುವುದು. ಜ್ಞಾನ ಅಂದರೆ ಏನು? ಅಂತರ್ದೃಷ್ಟಿ. ಅಂತಃಕರಣವನ್ನು ಒಳನೋಟ ಮಾಡಿ ಒಳಗೆ ನೋಡಿ ಸಾಕ್ಷಿ ಕಡೆಗೂ ತಿರುಗಿಸಿದ್ದರೆ ಅದೇ ಜ್ಞಾನ. ಸಾಕ್ಷಿಯಾಗಿ ನೋಡುವುದೇ ಜ್ಞಾನ ಅಷ್ಟೇ. ಅಂದರೆ ಈ ಹೊರದೃಷ್ಟಿಯಿಂದ ಹೊರಗಡೆ ದೃಷ್ಟಿಯನ್ನು ಬಿಟ್ಟು ಒಳಗಡೆ ದೃಷ್ಟಿಯೇ ಜ್ಞಾನ. ಬಾಹ್ಯ ದೃಷ್ಟಿಯನ್ನು ಬಿಟ್ಟು ಅಂತರ್ದೃಷ್ಟಿಯೇ ಜ್ಞಾನ ಅಷ್ಟೇ. ದೃಷ್ಟಿ ಈ ಸೈಡ್ನಿಂದ ನೋಡಿದ್ದರೆ ಇದಕ್ಕಿಂತ ಬೇರೆ, ಇರುವಿಗಿಂತ ಬೇರೆ ಯಾವುದಿಲ್ಲ. ಅದೇ ಜ್ಞಾನ. ಈ ಜ್ಞಾನ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ. ಈ ಪಾರಮಾರ್ಥಿಕ ದೃಷ್ಟಿಗೆ ವಿದ್ಯೆಯ ಅಪಾಸ್ತ ಸರ್ವೋಪಾಧಿ. ಈಗ ಆವಾಗ ನಾನು ಮಿಕ್ಕದು ಎಂಬ ವಿಂಗಡಗಳಿಲ್ಲ, ಸಂಬಂಧಗಳಿಲ್ಲ. ಎಲ್ಲ ನಾಮರೂಪ ಒಂದೇ ಬ್ರಹ್ಮ ಆಗಿಬಿಟ್ಟಿತು. ಆತ್ಮನಿ ಈಶಿತ್ರೀಶಿತ ವ್ಯವಹಾರ. ಈಶ್ವರ, ಜೀವ, ಇದು ಜಗತ್ತು, ಇದು ಈಶ್ವರ, ಎಲ್ಲವೂ ಅದೇ ನೀರು. ಅದೇ ನೀರನ್ನು ಏನು ಮಾಡ್ತೀರಿ ಹೇಳಲ್ಲ? ಒಂದು ಸಕ್ಕರೆ ತಂದರಂತೆ. ಸಕ್ಕರೆ ಗೊತ್ತಾ? ಸಕ್ಕರೆಯಿಂದ ಅದನ್ನು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲೋ ನೋಡಿದೆ ನಾನು. ಸಕ್ಕರೆಯಿಂದ ಒಂದು ಲೋಟ ಮಾಡಿದ್ದಾರೆ. ಇಷ್ಟು ಏನು ಹೇಳ್ತಾರೆ? ಲೋಟನೇ ಹೇಳ್ತಾರೆ. ಬಟ್ಟಲು ಮಾಡ್ತಾರೆ. ಇಷ್ಟು ದಪ್ಪ ಬಟ್ಟಲು ಸಕ್ಕರೆಯಿಂದಲೇ ಮಾಡಿಬಿಟ್ರು. ಮತ್ತು ಒಂದು ಚಮಚ ಮಾಡಿದ್ದಾರೆ. ಆ ಚಮಚನೂ ಸಕ್ಕರೆಯಿಂದಲೇ ಮಾಡಿದ್ದಾರೆ. ಅದು ಏನೋ ಹಾಕ್ತಾರೆ, ಅದಕ್ಕೆ ಏನೋ ಹಾಕಿಬಿಟ್ಟು ಮಾಡ್ತಾರೆ, ಅದು ಮಾಡಿದ್ದಾರೆ. ಮತ್ತು ಅದರಲ್ಲಿ ಸ್ವಲ್ಪ ಪುಡಿ ಹಾಕಿದ್ದಾರೆ ನೋಡಿ. ಇನ್ನೊಂದು ಸಕ್ಕರೆ ಲೋಟ ಮಾಡಿದ್ದಾರೆ. ಇದು ನೋಡಿ, ಸಕ್ಕರೆ ಬಟ್ಟಲು, ಇಷ್ಟು ದಪ್ಪ ಬಟ್ಟಲು, ಅದರಲ್ಲಿ ಪೌಡರು ಸಕ್ಕರೆ, ಚಮಚ ಸಕ್ಕರೆ, ಇನ್ನೊಂದು ಲೋಟ ಇದೆ, ಅದೇ ಸಕ್ಕರೆ. ಈ ಚಮಚದಿಂದ ಸಕ್ಕರೆ ತಗೊಂಡು ಇನ್ನೊಂದು ಲೋಟದಲ್ಲಿ ಹಾಕಿದ್ದರೆ ಎಲ್ಲಿಂದ ತಗೊಂಡಿದ್ದೀರಿ? ಏನು ತಗೊಂಡಿದ್ದೀರಿ? ಎಲ್ಲಿ ಹಾಕಿದ್ದೀರಿ? ಯಾವುದಿಂದ ಹಾಕಿದ್ದೀರಿ ಹೇಳಿ? ಎಲ್ಲವೂ ಸಕ್ಕರೆ. ಅಂದರೆ ಸಕ್ಕರೆಯಿಂದ ಸಕ್ಕರೆ ಜಾಗದಿಂದ, ಅಂದರೆ ಸಕ್ಕರೆ ಎಂಬ ಸ್ಪೂನ್ನಿಂದ ಸಕ್ಕರೆಯನ್ನು ಸಕ್ಕರೆಯಲ್ಲಿ ಹಾಕ್ತಾ ಇದ್ದೀರಿ. ಹಾಗೆ ಆಯಿತಾ? ಅದೇ ಬ್ರಹ್ಮತ್ವ. ಆ ಈಶ್ವರನು ಬ್ರಹ್ಮೆ, ಜೀವನು ಬ್ರಹ್ಮೆ, ಜಗತ್ತು ಬ್ರಹ್ಮೆ. ಅಂದ್ರೇನು? ಬ್ರಹ್ಮನೇ ಬ್ರಹ್ಮವನ್ನು ಪಾಲಿಸ್ತಾನೆ, ಬ್ರಹ್ಮನೇ ನೋಡ್ತಾನೆ, ಬ್ರಹ್ಮನೇ ತಿಂತಾನೆ, ಬ್ರಹ್ಮನೇ ಇರುತ್ತಾನೆ, ಬ್ರಹ್ಮನೇ ಮಾತಾಡ್ತಾನೆ, ಬ್ರಹ್ಮನೇ ಕೇಳ್ತಾನೆ, ಬ್ರಹ್ಮನೇ ತಿಳ್ಕೊಳ್ತಾನೆ. ಕೇಳುವವನು ಅದೇ ಚೈತನ್ಯ, ಏನು ಹೇಳುವವನು ಅದೇ ಚೈತನ್ಯ, ಕೊನೆಗೆ ಅದೆಲ್ಲ ಕೇಳಿದ ನಂತರ ಇರುವುದು ಅದೇ ಚೈತನ್ಯ. ಹಾಗೆ ಆದ್ದರಿಂದ ಹೇಳುವವನು ಕೇಳುವವನು ಶ್ರೋತ ವಕ್ತ ಇಬ್ಬರು ಬೇರೆ ಅಲ್ಲ. ಅದೇ ಅರಿವು. ಹೇಗೆಂದರೆ ಸಕ್ಕರೆಯಿಂದಲೇ ಒಂದು ದಪ್ಪ ಬಟ್ಟಲು ಮಾಡಿದ, ಸಕ್ಕರೆಯಿಂದಲೇ ಚಮಚ ಮಾಡಿದ, ಸ್ವಲ್ಪ ಸಕ್ಕರೆ ಪೌಡರ್ ಇಟ್ಟ. ಈ ಚಮಚದಿಂದ ಆ ಸಕ್ಕರೆಯನ್ನು ಎತ್ತಿ, ಎಲ್ಲಿಂದ? ಸಕ್ಕರೆ ಬಟ್ಟಲಿನಿಂದ ಎತ್ತಿ ಎಲ್ಲಿ ಹಾಕ್ತಾನೆ? ಮತ್ತು ಸಕ್ಕರೆಯಲ್ಲಿ ಅಲ್ಲ. ಒಂದು ಅಲೆ ಬಂದು ಇನ್ನೊಂದು ಬಲೆಯನ್ನು ಮುಟ್ಟಿ ಅದನ್ನೇನು ಮಾಡ್ತಾರೆ? ಹೊಡೆದು ಅಲೆನೇ ಆಗಿಬಿಟ್ಟಿತು ಅಂದರೆ ಏನರ್ಥ? ಅಲೆಯನ್ನೇ ಹೊಡೆದು ಅಲೆಯಲ್ಲೇ ಉಂಟು. ನೀರಲ್ಲೇ ಮೊದಲು ನೀರೇ ಇತ್ತು, ನೀರನ್ನೇ ಹೊಡೆಯಿತು, ನೀರಿನಲ್ಲಿ ಮುಳುಗಿತು, ನೀರಾಗೆ ಉಳಿಯಿತು. ಹಾಗೆ ಆ ಸ್ವತಃ ಸಿದ್ಧ ಆ ಚೈತನ್ಯ ದೃಷ್ಟಿಯ
ಈಶಿತೃ ಈಶಿತವ್ಯಾದಿ ವ್ಯವಹಾರ ಸರ್ವ ವ್ಯವಹಾರವು ಬ್ರಹ್ಮವಾಗಿ ಬಿಡುತ್ತದೆ. ಅದು ಇಲ್ಲಿ ಭಾಷ್ಯಕಾರರ ವಾಕ್ಯವನ್ನು ಸ್ವಾಮೀಜಿ ಉದಾಹರಿಸಿ ಈಶಿತೃಶಿತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ನೋಪಪದ್ಯತೆ. ಪಾರಮಾರ್ಥಿಕ ದೃಷ್ಟಿಯ ಬ್ರಹ್ಮದಲ್ಲಿ ಈಶ್ವರ ಪರಿಪಾಲಕ ಯಾವುದು ವ್ಯತ್ಯಾಸವಿಲ್ಲ. ಆಯಿತಾ? 11ನೇದು ಮುಗಿಯಿತು. ಈಗ ಹೇಳ್ತಾ ಇದ್ದರೆ ಯಾವಾಗ ಆಗಲಿ ಆಗುತ್ತದೆ ನಮಗೆ? 12ನೇದು 10 ನಿಮಿಷ ಇದೆ. ಈಗ ಇನ್ನೊಂದು ವಿಷಯ, ವ್ಯಾಖ್ಯಾನಕಾರರು ಸೃಷ್ಟಿಗೆ ಈಶ್ವರ ಸೃಷ್ಟಿ ಮಾಡ್ತಾನೆ, ಪರಮಾತ್ಮ ಮಾಡಲ್ಲ ಹೀಗೆ ಹೇಳ್ತಾರೆ. ಪರಮಾತ್ಮ ಸೃಷ್ಟಿ ಮಾಡಲ್ಲ, ಈಶ್ವರ ಮಾಡ್ತಾನೆ. ಈ ಎರಡನ್ನು ಬೇರೆ ಅಂತ ತಿಳ್ಕೊಂಡು ಬಿಟ್ಟರು. ಈಶ್ವರ ಬೇರೆ, ಪರಮಾತ್ಮ ಬೇರೆ. ಈಶ್ವರನೇ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಲಿಕ್ಕೇನು ಬೇಕು? ಯಾವುದೇ ಬಡಗಿ ಕುಂಬಾರ ಮಡಿಕೆಯನ್ನು ಸೃಷ್ಟಿ ಮಾಡಬೇಕಂದರೆ, ನಿಮಗೆ ಕೇಳಿಸ್ತಾ ಇದೆಯಾ? ನನ್ನ ಮಾತಾಡುವಾಗ ಬಾಯಿ ಅಲ್ಲಿ ಹೋಗ್ತದೆ. ಈ ಕುಂಬಾರ ಮಡಿಕೆಯನ್ನು ಮಾಡಬೇಕಂದರೆ ಮಡಿಕೆ ಅಂದರೆ ಏನು, ಹೇಗಿರುತ್ತದೆ ಎಂಬ ಜ್ಞಾನವಿರಬೇಕು. ಯಾವಾಗಲೂ ಮಡಿಕೆಯನ್ನು ನೋಡದೇ ಇದ್ದರೆ ನಿಮಗೆ ಮಣ್ಣು ಕೊಡ್ತೀವಿ, ನೀವು ಮೊಳಕೆ ಮಾಡ್ತೀರಾ? ಆ ಕುಂಬಾರನ ಮಗ ಸಣ್ಣ ಮಗ ಆದರೂ ಮಾಡಿಬಿಡ್ತಾನೆ, ನಮಗೆ ಮಾಡೋಕ್ಕೆ ಬರಲ್ಲ. ಏಕೆ ಅಂದರೆ ಅವರಿಗೆ ಆ ಜ್ಞಾನ ಇದೆ. ನೋಡಿದ ಅವರು ಚಿಕ್ಕನಿಂದ ಎಷ್ಟೋ ಸಲ ಅಪ್ಪ ಮಾಡ್ತಾಯಿದ್ದು, ಪ್ರತಿ ದಿವಸ ಅಲ್ಲ, ನೋಡಿ 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 ಅವರಿಗೆ ಸುಮ್ಮನೆ ನೋಡಿದರೆ ಬಂದು ಬಿಡ್ತದೆ ಅಷ್ಟೇ. ಪ್ರತಿಯೊಂದು ಸಣ್ಣದು ಹೆಜ್ಜೆ ಎಲ್ಲಿ ಏನು ಮಾಡ್ತಾನೆ, ಎಲ್ಲಿ ಎಲ್ಲ ನೋಡಿದ ಅಲ್ಲವೇ? ಹಾಗೆ ನೋಡಿದ್ದರೆ ಜ್ಞಾನ ಬೇಕು. ಅದು ನೋಡಿ ನೋಡಿ ಅವರಿಗೆ ಜ್ಞಾನ ಉಂಟಾಯಿತು. ಹೇಗೆ ಮಾಡಬೇಕು, ಎಲ್ಲಿ ಕೈ ಒತ್ತಬೇಕು, ಎಲ್ಲಿಡಬೇಕು, ಚಕ್ರ ಹೇಗೆ ತಿರುಗಿಸಬೇಕು, ಏನೇನು ವಸ್ತುಗಳು ಬೇಕು, ಕ್ರಿಯೆ ಬರುತ್ತೆ. ಶಕ್ತಿ ಬೇಕು, ಅದಕ್ಕೆ ಜ್ಞಾನ ಬೇಕು, ಶಕ್ತಿ ಬೇಕು, ಕ್ರಿಯಾ ಬೇಕು, ಒಂದು ಪದಾರ್ಥ ಬೇಕು. ಏನು? ಮಣ್ಣಿನ ಪದಾರ್ಥ, ಮೂಲ ಪದಾರ್ಥ, ಕಚ್ಚಾ ಪದಾರ್ಥದಿಂದ ಅದನ್ನು ಏನು ಮಾಡ್ತಾನೆ, ಬದಲಾಯಿಸಿ ಮಡಿಕೆಯಾಗಿ ತಯಾರು ಮಾಡ್ತಾನೆ. ಹಾಗೆ ಒಂದು ಅಲ್ಪ ವಸ್ತುವನ್ನು ಮಾಡಲಿಕ್ಕೆ ಹೇಗೆ ಜ್ಞಾನ ಬೇಕು, ಶಕ್ತಿ ಬೇಕು, ಕ್ರಿಯಾ ಬೇಕು, ಸಲಕರಣೆಗಳು ಬೇಕು, ಮೂಲ ಪದಾರ್ಥ, ಕಚ್ಚಾ ಪದಾರ್ಥ ಬೇಕು. ಹಾಗೆ ಇಡೀ ಜಗತ್ತನ್ನು ಮಾಡುವುದಕ್ಕೆ ಕಚ್ಚಾ ಪದಾರ್ಥ ಎಲ್ಲಿದೆ, ಶಕ್ತಿ ಎಲ್ಲಿದೆ, ಸಲಕರಣೆಗಳು ಎಲ್ಲಿವೆ? ಮೊದಲು ಕಚ್ಚಾ ಪದಾರ್ಥ, ಸಲಕರಣೆಗಳು. ಅಲ್ಲಿ ಮಡಿಕೆ ಮಾಡುವುದಕ್ಕೆ ಸಲಕರಣೆಗಳು ಏನು? ಚಕ್ರ ಬೇಕು, ದಂಡ ಅಂದರೆ ಕೋಲಿನಿಂದ ಚಕ್ರ ತಿರುಗಿಸ್ತಾನೆ. ಈ ಕಾಲದಲ್ಲಿ ಚಕ್ರ ಅವರು ಕರೆಂಟ್ ಇದೆ, ಆನ್ ಮಾಡಿಬಿಟ್ರೆ ತಿರುಗುತ್ತದೆ. ಪೂರ್ವಕಾಲ ನಾನು ಮೊನ್ನೆ ಎಲ್ಲೇ ನೋಡಿದೆ, ನಾನು ಚಿಕ್ಕನಾಗಿರುವಾಗ ಅವರು ಚಕ್ರ ಪಾಪ ಕೈಯಲ್ಲಿ ತಿರುಗಿಸ್ತಿದ್ದ. ಮೊನ್ನೆ ಎಲ್ಲೇ ನೋಡಿದ್ದೀನಿ ನಾನು ಆಂಧ್ರಕ್ಕೆ ಹೋದಾಗ. ಅವರೇನೋ ಕರೆಂಟ್ ಆನ್ ಮಾಡಿಬಿಟ್ರೆ ಚಕ್ರ ತಿರುಗುತ್ತಾ ಇದೆ. ಇದು ಆಶ್ಚರ್ಯವಾಗಿದೆ. ದಂಡ ಬೇಕಾಗಿಲ್ಲ, ಕೋಲು ಬೇಕಾಗಿಲ್ಲ, ಕರೆಂಟ್ ಆನ್ ಮಾಡಿದರೆ ಚಕ್ರ ತಿರುಗುತ್ತಾ ಇರುತ್ತದೆ. ಅವರು ಕೈಯಿಂದ ಮಾಡಿಬಿಡ್ತಾರೆ. ನಿಂತ್ಕೊಂಡು ಟೇಬಲ್ ಮೇಲೆ ಇರ್ತದೆ, ನಿಂತ್ಕೊಂಡು ಮಡಿಕೆ ಮಾಡಿಬಿಟ್ಟ ನನ್ನ ಎದುರಾಗೆ. ಆಧುನಿಕ ಬದಲಾಯಿಸ್ಬಿಟ್ಟು ಆಯಿತು. ಏನೇ ಆಗಲಿ, ಯಾವುದೇ ಒಂದು ಸಲಕರಣೆ ಬೇಕು, ಕಚ್ಚಾ ಪದಾರ್ಥ ಬೇಕು, ಸಲಕರಣೆ ಬೇಕು, ಕ್ರಿಯಾ ಬೇಕು, ಮಾಡುವ ಕ್ರಿಯೆ ಬೇಕಲ್ಲ, ಮತ್ತು ಕಚ್ಚಾ ಪದಾರ್ಥ, ಇಷ್ಟೆಲ್ಲ 3-4 ಬೇಕು. ಜ್ಞಾನ ಬೇಕು, ಮಾಡಿರುವ ಅನುಭವ ಬೇಕು. ಜ್ಞಾನ ಅಂದರೆ ಅನುಭವ. ಪರಮಾತ್ಮಕ್ಕೆ ಈ 4 ಎಲ್ಲಿಂದ ಬಂತು? ಪರಮಾತ್ಮ ಅಂದರೆ ಏನು ಅಂದ್ಕೊಂಡಿದ್ದೆ? ಅಂಗಡಿಗೆ ಹೋಗಿ ಕಚ್ಚಾ ಪದಾರ್ಥ ಕೊಂಡ್ಕೊಂಡು ಬರಬೇಕಾ ಏನು? ಅದಕ್ಕೆ ಕರೆಂಟು ಬೇಕು, ಇದು ಬೇಕು ಎಂದು ಪರಮಾತ್ಮ ಅಂದರೆ ಯಾರು ಅಂದ್ಕೊಂಡಿದ್ದೆ? ಜಗತ್ತು ಹುಟ್ಟುವಕ್ಕೆ ಮುಂಚೆ ಅಪ್ಪ ಅವನೊಬ್ಬನೇ ಇದ್ದ, ಯಾರೂ ಇರಲಿಲ್ಲ, ಒಬ್ಬನೇ ಒಬ್ಬ. ಇಡೀ ಪ್ರಪಂಚ ಇನ್ನೂ ಕರೆಂಟು ಹುಟ್ಟಲಿಲ್ಲ, ಕರೆಂಟ್ ಅವನೇ ಹುಟ್ಟಿಸಬೇಕು. ಕರೆಂಟು ಹುಟ್ಟಿಸಲಿಲ್ಲ, ಇನ್ನು ಅಂಗಡಿ ಹುಟ್ಟಲಿಲ್ಲ, ಯಾವುದೂ ಹುಟ್ಟಲಿಲ್ಲ. ಕಚ್ಚಾ ಪದಾರ್ಥ ಯಾವುದು? ಎಲ್ಲವೂ ತಾನೇ. ಸೃಷ್ಟಿ ಆಗುವಕ್ಕೆ ಮುಂಚೆ ಕಚ್ಚಾ ಪದಾರ್ಥ ಯಾವುದು? ಅದು ತಾನೇ. ಸಲಕರಣ ಅದು ತಾನೇ. ಮತ್ತು ಬೇಕಾಗಿರುವ ಶಕ್ತಿ ಅದು ತಾನೇ. ಕೆಲಸ ಅದು ತಾನೇ. ಜ್ಞಾನ ತಾನೇ. ಅಯ್ಯೋ ರಾಮ, ಎಲ್ಲವೂ ತಾನೇ. ಅಂದರೆ ಒಬ್ಬನೇ ಒಬ್ಬ ಸಚ್ಚಿದಾನಂದ ಸ್ವರೂಪವೇ
ತಾನೇ ಸರ್ವಜ್ಞ, ತಾನೇ ಸರ್ವಶಕ್ತಿಮಂತ, ತಾನೇ ಸಲಕರಣೆಗಳು, ತಾನೇ ಕಚ್ಚಾ ಪದಾರ್ಥ, ತಾನೇ ಕ್ರಿಯಾ, ಇಷ್ಟೆಲ್ಲ ತಾನೇ ಆಗಿದ್ದರೆ ಹುಟ್ಟಿರುವ ಮಡಿಕೆ ಯಾರು? ಅದು ತಾನೇ. ಹುಟ್ಟಿರುವ ಜಗತ್ತು ತಾನೇ. ಏಕೆಂದರೆ ತನ್ನನ್ನೇ ಜಗತ್ತಾಗಿ ತೋರಿಸ್ತಾನೆ. ನರ್ತಕಿ ಎಲ್ಲೋ ಒಂದು ಕಡೆ ಹೋಗಿದ್ದೀನಿ, ನೋಡಿದ್ದೇನೆ, ಓದಿದ್ದೇನೆ. ಏನು ಹೇಳ್ತಾರೆ? ಪರಮಾತ್ಮ ನರ್ತಕಿ ಎಂದು ಹೇಳ್ತಾನೆ. ಪರಮಾತ್ಮ ನರ್ತಕಿ. ಸೃಷ್ಟಿ ಏನು? ನೃತ್ಯವು ಜಗತ್ತು ಎಂದು ಹೇಳ್ತಾನೆ. ಇದು ಚೆನ್ನಾಗಿದೆ. ಎಲ್ಲೋ ಕಾಶ್ಮೀರಿ ಶೈವೈಸ ಪುಸ್ತಕ ನೋಡಿದ್ದೆ. ಇಲ್ಲಿ ಹೇಳ್ತಾನೆ ನೃತ್ಯಂ ಜಗತ್ತು, ನರ್ತಕಿ ಪರಮಾತ್ಮ ಅಲ್ಲಿ ಹೇಳ್ತಾನೆ. ಅದೇ ಒಂದು ತುಂಬ ದಿವಸ ಆಯಿತು ಓದಿ ಅದು. ಅಂದರೆ ಸೃಷ್ಟಿ ಕುಂಬಾರ ಮಡಿಕೆ ಮಾಡಿದ್ದರೆ ಮಣ್ಣಿನಿಂದ ಮಾಡಿ ಸೃಷ್ಟಿ ಹೊರಗೆ ಹಾಕ್ತಾನೆ. ತಾನು ಇಲ್ಲಿರುತ್ತಾನೆ, ಸೃಷ್ಟಿ ಅಲ್ಲಿರುತ್ತದೆ ಮಡಿಕೆ. ಪರಮಾತ್ಮ ತನ್ನಿಂದ ಸೃಷ್ಟಿ ಮಾಡಿದ್ದರೆ ಸೃಷ್ಟಿ ಮಾಡಿ ಎಲ್ಲಿ ಹಾಕ್ತಾನೆ? ಎಲ್ಲಿ ಹಾಕೋಕ್ಕಾಗಲ್ಲ, ತಾನೇ ಇರುತ್ತದೆ. ನರ್ತಕಿ ನೃತ್ಯ ಭಂಗಿಗಳು ಮಾಡಿದ್ದರೆ ನೃತ್ಯ ಭಂಗಿಗಳೆಲ್ಲ ಸೃಷ್ಟಿ. ತಾನೇ ಸೃಷ್ಟಿಯಾಗಿ ತೋರ್ತಾನೆ. ಎಲ್ಲೆಲ್ಲಿ ಸೃಷ್ಟಿ ಇರುತ್ತದೋ ಅಲ್ಲೆಲ್ಲಿ ನರ್ತಕಿ ಇರುತ್ತಾಳೆ. ಎಲ್ಲೆಲ್ಲಿ ನೃತ್ಯ ಭಂಗಿಗಳಿರುತ್ತವೋ ಅಲ್ಲೆಲ್ಲ ನರ್ತಕಿ ಹೇಳುತ್ತಾರೆ. ನರ್ತಕಿಯನ್ನು ದಾಟಿ ಒಂದು ನೃತ್ಯ ಭಂಗಿ ಇಲ್ಲ. ಈಶ್ವರನನ್ನು ದಾಟಿ ಒಂದು ಜಗತ್ತಿಲ್ಲ. ಜಗತ್ತಿನ ಒಂದು ಪದಾರ್ಥ ಅಣುವು ಇಲ್ಲ. ಒಂದು ಅಣುವು, ಒಂದು ಧೂಳಿ ಕಣನು ಪರಮಾತ್ಮನನ್ನು ದಾಟಿ ಇರೋದಿಲ್ಲ ಅಲ್ಲವೇ? ಕನಸಿನ ಪ್ರಪಂಚದಲ್ಲಿ ಒಂದು ಸಣ್ಣ ವಸ್ತುವಾದರೂ ನಿಮ್ಮನ್ನು ದಾಟಿ ಹೊರಗಿದೆಯಾ? ಎಲ್ಲವೂ ತಾನೇ. ಹಾಗೆ ಪ್ರಪಂಚವೆಲ್ಲ ತಾನೇ ತೋರ್ತಾನೆ. ಈಗ ಇವರು ವ್ಯಾಖ್ಯಾನಕಾರರು ಮಾಡಿದ್ದು ಏನಂತ, ಏಕೆಂದರೆ ವ್ಯಾಖ್ಯಾನಕಾರರು ನಿಮಗೆ ಹೋಲಿಸಬೇಕಲ್ಲವೇ? ಈ ಪುಸ್ತಕವೆಲ್ಲ ಹೋಲಿಸಿ ಹೇಳುವುದೇ. ಅವರೇನು ಹೇಳಿದ್ದರು? ಪರಮಾತ್ಮ ಸರ್ವಜ್ಞನಾಗಬೇಕು. ಸರ್ವಜ್ಞ ಹೇಗಾಗ್ತಾನೆ? ಬ್ರಹ್ಮನೇ ಸರ್ವಜ್ಞ ಅಂದರೆ ಬ್ರಹ್ಮ ಚೈತನ್ಯ ಮಾತ್ರ, ಸರ್ವಜ್ಞ ಹೇಗಾಗ್ತಾನೆ? ಸರ್ವಜ್ಞ ಆಗಬೇಕಂದ್ರೆ ಅಂದ್ರೇನು? ಮಡಿಕೆ ಜ್ಞಾನ ಬೇಕಂದರೆ ಮಡಿಕೆ ಇರಬೇಕು. ಮಡಿಕೆನೇ ಇಲ್ಲದಿದ್ದರೆ ಮಡಿಕೆ ಜ್ಞಾನ ಹೇಗಾಗುತ್ತದೆ? ಕುರ್ಚಿ ಜ್ಞಾನ ಬೇಕಂದರೆ ಕುರ್ಚಿ ಎಂಬ ವಸ್ತು ಒಂದು ಸೃಷ್ಟಿಯಲ್ಲಿರಬೇಕು. ಕುರ್ಚಿ ಇಲ್ಲದಿದ್ದರೆ ಕುರ್ಚಿ ಜ್ಞಾನ ಹೇಗಾಗುತ್ತದೆ ಅಲ್ಲವೇ? ನಿಮಗೆ ಯಾವ ವಸ್ತುವಿನ ಜ್ಞಾನವಾಗಬೇಕೋ ಆ ವಸ್ತು ಎಲ್ಲೋ ಒಂದು ಕಡೆ ಇರಬೇಕು, ಎಲ್ಲೋ ಒಂದು ಸಲ ನೋಡಿರಬೇಕು. ಇಲ್ಲದೇ ಇದ್ದರೆ ಜ್ಞಾನ ಹೇಗಾಗ್ತದೆ? ಆದರೆ ಪರಮಾತ್ಮಗೆ ಅದ್ವೈತ ಬ್ರಹ್ಮ, ಅವರ ಅದ್ವೈತ ಬ್ರಹ್ಮ ಆಗಿರುವಾಗ ಅವರಿಗಿಂತ ಬೇರೆ ಯಾವ ಜಗತ್ತೂ ಇಲ್ಲ. మరి ಜಗತ್ತಿನ ಜ್ಞಾನ ಎಲ್ಲಿಂದ ಬರ್ತದೆ? ಸರ್ವಜ್ಞ ಹೇಗಾಗುತ್ತಾನೆ ಎಂದು ಪ್ರಶ್ನೆ. ಅದಕ್ಕೋಸ್ಕರ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆಂದರೆ, ಅವರಿಗೆ ಪರಮಾತ್ಮನಲ್ಲಿ ಒಂದು ಮಾಯೋಪಾಧಿ, ಮಾಯದಿಂದ ಒಂದು ಸರ್ವಜ್ಞತ, ಆ ಸರ್ವಜ್ಞದಿಂದ ಈಶ್ವರನೇ ಮಾಯೋಪಾಧಿ, ಬ್ರಹ್ಮ ಅಲ್ಲ. ವಿಂಗಡ ಮಾಡಿಬಿಟ್ಟಾರೆ ನೋಡಿ. ಬ್ರಹ್ಮ ಅಲ್ಲ, ಮಾಯೋಪಾದದಿಂದ ಈಶ್ವರನು ಸರ್ವಜ್ಞ ಆಗ್ತಾನೆ. ಈಶ್ವರನೇ ಸೃಷ್ಟಿ ಮಾಡಬಲ್ಲ, ಬ್ರಹ್ಮ ಮಾಡಲ್ಲ. ಈಗ ಬ್ರಹ್ಮ ಈಶ್ವರ ಎಂದು ವಿಂಗಡ ಮಾಡಿಬಿಟ್ರು. ಇಲ್ಲಿ ನಮ್ಮ ಶಂಕರರ ಪ್ರಕ್ರಿಯೆಯಲ್ಲಿ ಬ್ರಹ್ಮ ಅಂದರೆ ಚೈತನ್ಯವೇ ಸರ್ವಜ್ಞ. ನಾಮರೂಪ ದೃಷ್ಟಿಗೆ ಸರ್ವಜ್ಞ ಹೇಳಿದ್ದೀವಿ. ನಾಮರೂಪ ಇಲ್ಲದಿದ್ದರೆ ತಾನು. ಅದ್ವೈತದಲ್ಲಿ ಸರ್ವಜ್ಞ ಏನು, ಅಲ್ಪಜ್ಞವೇನು? ಅದ್ವೈತ ಚೈತನ್ಯವು ಸರ್ವಜ್ಞ ಇಲ್ಲ, ಅಲ್ಪಜ್ಞ ಇಲ್ಲ, ಎಲ್ಲ ತಾನು. ಈಗ ಜಗತ್ತು ದೃಷ್ಟಿಗೆ ಅವನೇ ಸರ್ವಜ್ಞ. ಏಕೆಂದರೆ ಅವರ ಅರಿವಿನ ಸ್ವರೂಪವೇ ಸರ್ವಜ್ಞ. మరి ಶಕ್ತಿ ಏನು ಅಂದರೆ ಆ ಶಕ್ತಿ ಅರಿವೇ ಶಕ್ತಿ. ಸಲಕರಣ ಏನು? ಅರಿವೇ ಸಲಕರಣಗಳು. ಕ್ರಿಯೆ ಯಾವುದು ಅಂದರೆ ಅರಿವೇ ಕ್ರಿಯೆ. ಆದ್ದರಿಂದ ಆ ಸಚ್ಚಿದಾನಂದ ಸ್ವರೂಪ ಅದ್ವಿತೀಯ ಬ್ರಹ್ಮವೇ ಜಗತ್ತಾಗಿ ತೋರ್ತಾನೆ ಅಲ್ಲ. ನರ್ತಕಿ ತಾನೇ ತೋರುತ್ತಾಳ, ತನ್ನಲ್ಲಿ ಒಂದೊಂದು ತಯಾರು ಮಾಡ್ತಾರೆ. ತನ್ನ ಒಂದು ಕೈ ಕಾಲು ಕಿತ್ತಿ ಒಂದೊಂದು ತಯಾರು ಮಾಡ್ತಾರೆ. ತಾನೇ ಅದಾಗಿ ತೋರ್ತಾನೆ ಅಷ್ಟೇ. ಆ ಅರಿವೇ ಜಗತ್ತಾಗಿ ತೋರ್ತದೆ. ಅದರಿಂದ ಸರ್ವಜ್ಞತ್ವಾದಿಗಳು ಸೃಷ್ಟಿಗೆ ಬೇಕಾಗಿರುವ, ಉಪನಿಷತ್ತು ಹೇಳ್ತದೆ, ಸೃಷ್ಟಿಗೆ ಬೇಕಾಗಿರುವ ಸರ್ವಜ್ಞತ್ವವು ಚೈತನ್ಯವೇ, ಸರ್ವಶಕ್ತಿ ಚೈತನ್ಯವೇ, ಸಲಕರಣೆಗಳು ಚೈತನ್ಯವೇ, ಎಲ್ಲವೂ ಚೈತನ್ಯ ಬ್ರಹ್ಮವೇ. ಅದರಿಂದ ಅವನನ್ನೇ ಈಶ್ವರ ಹೇಳಬೇಕೇ ಹೊರತು ಈಶ್ವರ ಇನ್ನೊಂದು ಕೆಳಮಟ್ಟ. ಈಶ್ವರನಿಗೆ ಮಾತ್ರ ಸರ್ವಜ್ಞ ಇರುತ್ತಾನೆ, ಸರ್ವಶಕ್ತಿ ಇರುತ್ತದೆ, ಸಲಕರಣ ಇರುತ್ತದೆ, ಕ್ರಿಯಾ ಇರುತ್ತದೆ, ಉಪಾದಾನ ಕಾರಣ, ಕಚ್ಚಾ ಪದಾರ್ಥ ಇರುತ್ತದೆ, ಬ್ರಹ್ಮಕ್ಕಿಲ್ಲ ಎಂದು. ಈಗ ಬ್ರಹ್ಮ ಈಶ್ವರ ವಿಂಗಡ ಮಾಡಬೇಡ ಎಂದು ಹೇಳೋದು ಅಷ್ಟೇ. ಸ್ವಾಮೀಜಿ ಪ್ರಕ್ರಿಯೆಯಲ್ಲಿ, ಶಂಕರ ಪ್ರಕ್ರಿಯೆಯಲ್ಲಿ ಅವನನ್ನು, ಏಕೆಂದರೆ ಅವನು ಅದ್ವಿತೀಯವಾಗುವುದರಿಂದ ಎಲ್ಲ ತನ್ನಲ್ಲೇ ಇದೆ, ಎಲ್ಲವೂ ತಾನೇ ಆಗ್ತಾನೆ.
ಮತ್ತು ಇನ್ನೊಬ್ಬ ಈಶ್ವರ ಬೇರೆ. ಈಶ್ವರನಿಗೆ ಮಾಯೋಪಾದದಿಂದ ಇಷ್ಟೆಲ್ಲ ಇರುತ್ತದೆ, ಸರ್ವಜ್ಞ ಸರ್ವಶಕ್ತಿ ಎಲ್ಲ ಇರುತ್ತದೆ, ಪರಮಾತ್ಮಕ್ಕಿಲ್ಲ. ಆ ವ್ಯತ್ಯಾಸ ಮಾಡಬೇಡಿ. ಇದು ಮೂಲ ವಿದ್ಯಾರ್ಥಿಗಳು ಮಾಡ್ತಾರೆ. ನಾನು ಹಾಗೆ ಮಾಡುತ್ತಿದ್ದೆ ಮೊದಲು, ಅದು ನಂತರ ಬಿಟ್ಟೆ ನಾನು. ಆಯಿತಾ? ಹೀಗೆ ಇದೆ, ಅವನೇ ಸರ್ವಜ್ಞ, ಅವನೇ ಇದು, ಎಲ್ಲವೂ ತಾನೇ. ಅದರಿಂದ ಆ ಬ್ರಹ್ಮಕ್ಕೆ ಜಗತ್ತಿನ ದೃಷ್ಟಿಯ ಈಶ್ವರ ಹೇಳಿದ್ದೇವಷ್ಟೇ, ಹೆಸರು ಮಾತ್ರ ಬದಲಾಯಿಸ್ತದೆ. ಅವನೇ ಅವನು, ಜಗದ್ದೃಷ್ಟಿಯ ಈಶ್ವರ, ಇಲ್ಲದಿದ್ದರೆ ತಾನೇ ಬ್ರಹ್ಮ. ಇಷ್ಟು ಮಾತ್ರ ಹೇಳಿದರೆ ಮುಗಿಯುತ್ತದೆ. ಈಗ 12, 11, 12 ಎರಡು ಮುಗಿಸಿದ್ದೇವೆ. ಇನ್ನೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ನಾಳೆನೇ ಹೇಳೋಣ, ಸಾಕು ಇಲ್ಲ, ನಾಳೆ ಹೇಳೋಣ, ಇವತ್ತು ಸಾಕು. ಅಂದರೆ ನಾಳೆದು ಸಣ್ಣ ವಿಷಯವಿದೆ, ಆದರೆ ನಾಳೆ ಹೇಳ್ತೇನೆ. 14ನಲ್ಲಿ ಸ್ವಲ್ಪ ಬೌದ್ಧರ ವಿಷಯ ತರ್ತಾ ಇದ್ದಾರೆ, ಅದು ಸ್ವಲ್ಪ ನಾಳೆ ಹೇಳೋಣ. ಬೌದ್ಧರ ನಂತರ ಶ್ರುತಿ ಪ್ರಮಾಣ, ಇವೆಲ್ಲ ಟೆಕ್ನಿಕಲ್ ವಿಷಯಗಳು, ಅರ್ಥವಾಗ್ತದೆ ಜನರಿಗೆ ಹೇಳೋದು. ಹೇಳ್ತೀನಿ, ಪರವಾಗಿಲ್ಲ. ಈಗ ಎಲ್ಲೋ ಒಂದು ಕಡೆ ಹೇಳಲೇಬೇಕಲ್ಲವೇ, ನಾಳೆನೇ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.